ಆಟ ಟ್ರೈಲರ್ ಅನ್ನ ನೀವು ಆಲ್ರೆಡಿ ಲಾಂಚ್ ಮಾಡಿ ಆಗಿದೆ. ಆದರೆ ಮಾಧ್ಯಮ ಮಿತ್ರರ ಮುಂದೆ ಅವರ ನೇತೃತ್ವದಲ್ಲಿ ನೀವು ಮತ್ತೊಮ್ಮೆ ಪ್ರೀತಿಯಿಂದ ರೀಲಾಂಚ್ ಮಾಡಬೇಕು ಅನ್ನೋದು ನಮ್ಮ ತಂಡದ ಆಸೆ ಸರ್. ಈಗ ಆಲ್ ದ ಬೆಸ್ಟ್ ರೀಲಾಂಚ್ ಆಗ್ತಿದೆ. ಆಮೇಲೆ ಪ್ರೆಸ್ ಮೀಟ್ ರಮ್ಮಿ ಆಟ ಟ್ರೈಲರ್ ರಿಲೀಸ್, ಆಲ್ ದಿ ಬೆಸ್ಟ್. ಸೊ ಈ ಸಿನಿಮಾ ಸಹಿತ ಬದುಕಿನ ಹೋರಾಟದ ಒಂದು ಪ್ರತಿಕೃತಿ ಅಂತನೋ ಅಥವಾ ಕನ್ನಡಿ ಅಂತ ನಾವು ಅನ್ಕೊಂಡಿದ್ದೀವಿ. ಸೊ ಅದರ ಹಾಡಿನ ಝಲಕ್ಕನ್ನು ಇವಾಗ ನಾವು ನೀವು ನೋಡಿ ಖುಷಿ ಪಡೋಣ, ಎಂಜಾಯ್ ಮಾಡೋಣ. 6 ವರ್ಷಗಳಿಂದ ಸುದ್ದಿ ನಿರೂಪಕರಾಗಿ ಹಲವು ಪ್ರತಿಷ್ಠಿತ ವಾಹಿನಿಗಳಲ್ಲಿ ಕಾರ್ಯವನ್ನು ನಿರ್ವಹಿಸಿ ಇದೀಗ ಮತ್ತೊಂದು ಬಣ್ಣದ ಜಗತ್ತಿನ ಆಯಾಮಕ್ಕೆ ಕಾಲಿಟ್ಟಿರುವಂತಹ ನಮ್ಮ ರಾಘವ್ ಸೂರ್ಯ ಅವರು ಈ ಸಿನಿಮಾದಲ್ಲಿ ಸಿನಿಮಾ ಸೆಲೆಬ್ರಿಟಿಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಸಿನಿಮಾ ನಟನಾಗಿ ದಿಲೀಪ್ ಅನ್ನುವಂತಹ ಪಾತ್ರವನ್ನ ಮಾಡ್ತಾ ಇದ್ದಾರೆ. ನಿಮಗೂ ಹಾಕಿ ವೆಲ್ಕಮ್ ಸರ್. ಅದೇ ರೀತಿಯಾಗಿ ನಮ್ಮೊಂದಿಗೆ ಇವತ್ತು ಕೂಡ ಬ್ಲ್ಯಾಕ್ ಅಂಡ್ ವೈಟ್ ಅಲ್ಲೇ ಬಂದಿದ್ದಾರೆ. ಅಡ್ವೊಕೇಟ್ ಉಸ್ಮಾನ್ ಖಾನ್ ಅನ್ನುವಂತಹ ಪಾತ್ರವನ್ನ ಮಾಡ್ತಾ ಇದ್ದಾರೆ ಸೈಯದ್ ಇರ್ಫಾನ್ ಅವರು. ಹಾಕಿ ವೆಲ್ಕಮ್ ಸೈಯದ್ ಇರ್ಫಾನ್ ಅವರಿಗೆ. ಅಂಡ್ ವಿ ಹ್ಯಾವ್ ನಮ್ಮೊಂದಿಗೆ ಅಡ್ವೊಕೇಟ್ ಚಾರುಲತಾ ಅಂತ ಪಾತ್ರವನ್ನ ಮಾಡ್ತಾ ಇರುವಂತಹ ಸ್ನೇಹಾ ರಾವ್ ಅವರು. ಸ್ನೇಹಾ ರಾವ್ ಅವ್ರಿಗೂ ಕೂಡ ಪ್ರೀತಿಯ ಸ್ವಾಗತ. ಒನ್ ಆಫ್ ದಿ ಮೇಜರ್ ರೋಲ್ ಮಾಡ್ತಾ ಇರುವಂತಹ ಗೌರಿ ಅನ್ನುವಂತಹ ಪಾತ್ರವನ್ನ ಮಾಡ್ತಾ ಇರುವಂತಹ ವಿನ್ಯಾಸ್ ಶೆಟ್ಟಿ ಅವರು ವೇದಿಕೆಗೆ ಬರಬೇಕು ಅಂತ ಪ್ರೀತಿಯಿಂದ ವಿನಂತಿಸ್ತಾ ಇದ್ದೀನಿ. ಇನ್ನು ಇಡೀ ನಮ್ಮ ರಮ್ಮಿ ಆಟ ಚಿತ್ರವನ್ನ ವಿತರಣೆ ಮಾಡ್ತಾ ಇರುವಂತಹ ಲಿಖಿತ್ ಫಿಲ್ಮ್ಸ್ ಡಿಸ್ಟ್ರಿಬ್ಯೂಟರ್ ಆಗಿರುವಂತಹ ರಮೇಶ್ ಬಾಬು ಸರ್ ದಯಮಾಡಿ ನಮ್ಮನ್ನ ಜಾಯಿನ್ ಮಾಡಬೇಕು. ಮಂಜಾಣ ಕೂತದ ಮಂಜಾಣ 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 ಇದೀಗ ಮುಖ್ಯ ಅತಿಥಿಗಳ ಜೊತೆಗೆ ನಮ್ಮ ಇಡೀ ಚಿತ್ರತಂಡ ಇದೆ. ರಮ್ಮಿ ಆಟ ಆಧುನಿಕ ಕಾಟ ಯಾವ ರೀತಿಯಾಗಿ ಕೊಡ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ನೇರವಾಗಿ ನಮ್ಮ ಅತಿಥಿಗಳಿಂದಲೇ ಪ್ರಾರಂಭ ಮಾಡ್ತಾ ಇದೀವಿ. ಉಮೇಶ್ ಬಣಕಾರ್ ಸರ್ ಮೊದಲಾಗಿ ಅಲ್ಲ ಕೊನೆಯಲ್ಲಿ ಮಾತಾಡ್ತಾನ. ಹಾಗಾದ್ರೆ ಸೂಪರ್, ಓಕೆ. ಹಾಗಾದ್ರೆ ಮೊದಲು ಫೌಂಡೇಶನ್ ಅನ್ನ ನೀವೇ ಹಾಕಬೇಕು. ನಮ್ಮ ನಿರ್ದೇಶಕರು ನಿರ್ಮಾಪಕರು ಆಲ್ಮೋಸ್ಟ್ 3 ಹಾಡುಗಳಿಗೆ ಸಾಹಿತ್ಯವನ್ನ ಬರೆದು ಕಥೆ, ಚಿತ್ರಕಥೆಗೆ ಸಂಭಾಷಣೆ ಎಲ್ಲವನ್ನೂ ನಡೆಸ್ಕೊಡ್ತಾ ಇರುವಂತಹ ನಮ್ಮ ಉಮರ್ ಶರೀಫ್ ಅವರು ರಮ್ಮಿ ಆಟ ಚಿತ್ರದ ಬಗ್ಗೆ ಮಾತನಾಡಬೇಕು. ಎಲ್ಲರಿಗೂ ಸಲಾಂ, ನಮಸ್ತೆ, ಗುಡ್ ಆಫ್ಟರ್ನೂನ್, ಯಾವ್ಯಾವ ಭಾಷೆಯಲ್ಲಿ ನಿಮ್ಮೆಲ್ಲರನ್ನೂ ಗ್ರೀಟ್ ಮಾಡೋಕ್ಕಾಗತ್ತೋ ಆ ವರ್ಡ್ಸನ್ನ ನಾನು ಹುಡುಕ್ತಾ ಇದ್ದೀನಿ. ಶರಣು ಅಲ್ಲಿ ಅವರು ಇದ್ದಾರೆ. ಸೊ ಈ ಮೂವಿನಲ್ಲಿ ಇದನ್ನೇ ನೀವು ಕಾಣ್ಬೋದು. ನಾವು ಏನು ಮಾಡೋಕ್ಕೆ ಹೊರಟಿದ್ದೀವಿ ಅಂದರೆ, ನಮ್ಮೊಳಗೆ ಇರುವಂತಹ ಬಾಂಧವ್ಯತೆಯನ್ನು ನಾವು ಬೆಳೆಸಬೇಕಂತ ಒಂದು ದೊಡ್ಡ ಉದ್ದೇಶ ಇದೆ. ನ್ಯಾಷನಲ್ ಇಂಟಿಗ್ರೇಷನನ್ನು ಈ ಮೂವಿನಲ್ಲಿ ನೋಡ್ಬೋದು. ಸೊ ನಾನು ನನ್ನ ಬಗ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಕೊಡ್ತೀನಿ. ನಾನು ಚಿಕ್ಕ ವಯಸ್ಸಿಂದನೇ ಇಲ್ಲಿ ಬೆಳೆದಿರೋದು ಬೆಂಗಳೂರಿನಲ್ಲಿ. ಬಟ್ ಆ್ಯಕ್ಚುಲಿ ನಮ್ಮ ಪೂರ್ವಜರು ತಮಿಳ್ನಾಡಿಂದ ಬಂದಿರೋರು. ஸோ வீட்டில் தமிழ் பேசுவேன், சரளமாக வீட்டில் தமிழ் தான் பேசுவோம், வேறு மொழி வீட்டில் பேசுகிறது கிடையாது. ஆனால் வெளியே வந்தால் ಕನ್ನಡ ಮಾತಾಡ್ತೀವಿ, ಮತ್ತು ವ್ಯಾಪಾರದಲ್ಲಿ ನೋಡಿದ್ರೆ ಉರ್ದು ಮಾತಾಡ್ತೀವಿ. ಹಾಗೆ ಇಷ್ಟು ಭಿನ್ನ ಭಿನ್ನವಾಗಿ ಇರುವ ಸಮುದಾಯಗಳನ್ನು ನಾವು ಅರಿಯದೇ ಇರುವ ಒಂದು ಕಾರಣದಿಂದ ಇಲ್ಲಿ ಕೆಲವೊಮ್ಮೆ ತಪ್ಪು ಅಭಿಪ್ರಾಯಗಳು, ಮತ್ತು ಕೆಲವೊಮ್ಮೆ ಒಂದು ರೀತಿಯಲ್ಲಿ ಒಂದು ರೀತಿಯಲ್ಲಿ ಬೇರೆಯವರು, ಅವರು ಬೇರೆ, ನಾವು ಬೇರೆ ಅಂತ ಅದೆಲ್ಲವನ್ನು ಮುರಿಯೋದಕ್ಕೆ ಈ ಮೂವಿ ಒಂದು ಫೌಂಡೇಶನ್ ಆಗಿರುತ್ತೆ ಅಂತ ನನಗೆ ನಂಬಿಕೆ ಇದೆ. ಬಿಕಾಸ್ ವಿ ಆರ್ ಲುಕಿಂಗ್ ಆಟ್ ಅ ವೆರಿ ಗ್ರೇಟರ್ ಪರ್ಸ್ಪೆಕ್ಟಿವ್, ನಾಟ್ ಜಸ್ಟ್ ಆ್ಯನ್ ಎಂಟರ್ಟೈನ್ಮೆಂಟ್. ಎಂಟರ್ಟೈನ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಎಂಟರ್ಟೈನ್ಮೆಂಟ್ ಇಲ್ಲದೆ ಯಾವುದೇ ಒಂದು ಪ್ರೋಗ್ರಾಮ್ ಮಾಡಿದ್ರೆ ಅದರಲ್ಲಿ ಏನು ಅರ್ಥ ಇರಲ್ಲ. ಸೊ ದೇರ್ ಇಸ್ ಅ ಲಾಟ್ ಆಫ್ ಎಂಟರ್ಟೈನ್ಮೆಂಟ್ ಇನ್ ದಿಸ್ ಮೂವಿನಲ್ಲಿ 5 ಹಾಡುಗಳಿವೆ. ಮತ್ತು
ಈ ಹಾಡು ನೀವು ಕೇಳಿದ ತಕ್ಷಣ ಗೊತ್ತಿರಬೇಕು, ಬದುಕು ಹೋರಾಟವಾಗಿದೆ, ಪ್ರತಿ ಕ್ಷಣವೂ ಆನಂದವಾಗಿದೆ. ಇದು ನನ್ನ ಅನುಭವದ ಮೂಲಕ ನಾನು ಬರೆದಿರುವ ಈ ಒಂದು ಸಾಹಿತ್ಯ, ಅನುಭವದ ಮೂಲಕ. ಯಾಕಂದ್ರೆ ಪ್ರತಿ ಕ್ಷಣವೂ ಏನೇ ಒಂದು ನಾವು ಕೆಲಸ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ನಾವು ಬೀಳ್ತೀವಿ. ಎಷ್ಟೇ ಒಳ್ಳೆಯವರಾಗಿರೋಕ್ಕೆ ನಾವು ಪ್ರಯತ್ನ ಮಾಡಿದ್ರು ಎಲ್ಲೋ ಒಂದ್ ಕಡೆ ತಪ್ಪು ಮಾಡೋರೇ ಮನುಷ್ಯ. ಅದರ ನಂತರ ಅಲ್ಲೇ ನಮಗೆ ಒಂದು ಪರಿಹಾರನೂ ಸಿಗುತ್ತೆ. ಆದ್ರೆ ಮನುಷ್ಯನಿಗೆ ಪರಿಹಾರ ಇಲ್ಲ ಅಂತ ಅವ್ನು ಅನ್ಕೊಂಡ್ರೆ ಅವನು ಏನಾಗ್ಬಿಡ್ತಾನೆ, ಅವನೇ ನಾಶವನ್ನು ವಹಿಸುವ ರೀತಿಯಲ್ಲಿ ಏನೋ ತಪ್ಪು ಮಾಡ್ಬಿಡ್ತಾನೆ. ಸೊ ಅದಕ್ಕೋಸ್ಕರ ಈ ಹಾಡಿನಲ್ಲಿ ಏನಂದ್ರೆ ನಿಮ್ಗೆ ಹೋರಾಟ ಇದ್ದೇ ಇರುತ್ತೆ, ಬಟ್ ಆನಂದವು ಕೂಡ ನಿಮ್ ಜೊತೆಗೆ ಇದೆ. ಸೊ ನೀವು ನಂಬಿಕೆ ಇಟ್ಕೊಳ್ಳಿ ಅಂತ ಒಂದು ಸಂದೇಶ ಕೊಡಬೇಕಂತ ಈ ಹಾಡು ನಾವು ರಚನೆ ಮಾಡಿದ್ದೀವಿ. ಸೊ ಮೂವಿನಲ್ಲಿ ಅನೇಕರು ಒಳ್ಳೆ ಪಾತ್ರ ಮಾಡಿದ್ದಾರೆ. ವಿಲ್ ಸ್ಟಾರ್ಟ್ ಅಪ್ ವಿತ್ ದಿ ಕಾಸ್ಟ್. ರೈಟ್ ಫ್ರಮ್ ರಾಘವ್ ಸೂರ್ಯ ಅವರು. ರಾಘವ್ ಸೂರ್ಯ ಅವರು ನನಗೆ ಬಹಳ ಆತ್ಮೀಯರು. ಸುಮಾರು ಒಂದು 8 ವರ್ಷದಿಂದ ನಾನು 7 ಇಯರ್ಸ್ ಇರ್ಬೋದು, 7 to 8 years ಆಲ್ಮೋಸ್ಟ್. ಯಾಕಂದರೆ ನಾನು ಅಲ್ಲಿ ಚರ್ಚೆಗೆ ಹೋಗ್ತಿದ್ದೆ TV ಚಾನಲ್ಗೆ, ಅವರಲ್ಲಿ ಆ್ಯಂಕರ್ ಆಗಿದ್ದರು. ಸೊ ಹಾಗಾಗಿ ಫಸ್ಟ್ ಮೀಟಿಂಗಲ್ಲೇ ನಾವು ನಿರ್ಧಾರ ಮಾಡ್ಕೊಂಡಿದ್ವಿ, ಒಂದು ವೇಳೆ ಯಾವ್ದಾದ್ರು ನಾನು ಮೂವಿ ಮಾಡಿದ್ರೆ ನೀವು ಆ್ಯಕ್ಟರ್, ಮತ್ತು ಅವರು ಸರ್ ನೀವು ಡೈರೆಕ್ಟ್ ಮಾಡ್ತಿದ್ರೆ ನಾನು ಆ್ಯಕ್ಟ್ ಮಾಡ್ತೀನಿ ಅಂತ ಅವರು ಅವತ್ತಿಗೆ ಮಾತಾಡಿದ್ರು. ಅಲ್ಲಿ ಆ್ಯಂಕರ್ ಆಗಿರುವಾಗಲೇ ಅಲ್ಲಿ ಒಳಗೆ ಕೂತ್ಕೊಂಡು ನಾವಿಬ್ರು ಚರ್ಚೆ ಮಾಡ್ತಿದ್ವಿ, ಮತ್ತೆ ಹಾಡ್ತಿದ್ವಿ, ಅಲ್ಲೇ ಹಾಡ್ತಿದ್ವಿ. ಸೊ ವಿ ಆರ್ ವೆರಿ ಡಿಫ್ರೆಂಟ್. ಒಂದು ರೀತಿಯಲ್ಲಿ ಒಂದು ವೆರಿ ಡಿಫ್ರೆಂಟ್ ಬಾಂಡಿಂಗ್ ಇದೆ ನಮ್ಮಲ್ಲಿ. ಸೊ ವಿ ನೋ ಈಚ್ ಅದರ್ ವೆರಿ ವೆಲ್ ಆ್ಯಂಡ್ ವಿ ಡಿಸ್ಕಸ್ ಸೋ ಮೆನಿ ಐಡಿಯಾಲಜಿ ಬಗ್ಗೆ ಮತ್ತೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಎಲ್ಲ ತುಂಬ ತೀವ್ರ ಡಿಸ್ಕಷನ್ ಮಾಡಿದ್ದೀವಲ್ಲ, ವೆರಿ ಬ್ಯೂಟಿಫುಲಿ. ಸೊ ಐ ಆಮ್ ವೆರಿ ಹ್ಯಾಪಿ ಟು ವರ್ಕ್ ವಿತ್ ನಮ್ಮ ರಾಘವ್ ಸೂರ್ಯ ಜಿ. ಯಾಕಂತ ಹೇಳಿದ್ರೆ ದಿಸ್ ಇಸ್ ನಾಟ್ ಜಸ್ಟ್ ಅ ಮೂವಿ, it's a sign of brotherhood. We are seeing the sign of brotherhood of 8 years of friendship. ಅದರ ನಂತರ ವಿ ಹ್ಯಾವ್ ಸೈಯದ್ ಇರ್ಫಾನ್ ಅವರು ಆಲ್ರೆಡಿ ಮೂವೀಸ್ನಲ್ಲಿ ಅನೇಕ ಕನ್ನಡ ಮೂವಿಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಸುದೀಪ್ ಅವ್ರ ಜೊತೆ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಮತ್ತು ಅವರು ಅದ್ರ ಬಗ್ಗೆ ಮಾತಾಡ್ತಾರೆ, ತೆಲುಗು ಆ್ಯಕ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಇವ್ರನ್ನ ಮೀಟ್ ಮಾಡಿದ್ದು ಒಂದು ಕೆಫೆನಲ್ಲಿ ಮೀಟ್ ಮಾಡಿದ್ವಿ. ಅವಾಗ ಕೂಡ ಫಸ್ಟ್ ಮೀಟಿಂಗ್ನಲ್ಲಿ ಅವ್ರಿಗೆ ಹೇಳಿದೆ, ನಾನು ಮೂವಿ ಮಾಡೋದಿದ್ರೆ ನಿಮ್ಮನ್ನ ಕರಿತೀನಿ ಅಂತ. ಸೊ ಹಾಗಾಗಿ ಇಟ್ ವಾಸ್ ಆಲ್ ಲೈಕ್ ಏನಂದ್ರೆ ಎಲ್ಲೋ ಒಂದ್ ಕಡೆ ಮೀಟ್ ಮಾಡಿದ್ವಿ, ಅದೆಲ್ಲ ಕೂಡಿ ಬಂದಿದೆ. ದಟ್ಸ್ ಆಲ್ ಇಟ್ ಈಸ್. ದೆನ್ ವಿ ಹ್ಯಾವ್ ವಿನ್ಯಾಸ್ ಶೆಟ್ಟಿ ಪರ್ಫಾರ್ಮೆನ್ಸ್ ಇನ್ ದಿಸ್ ಮೂವಿ ಇಸ್ ಅಮೇಝಿಂಗ್. ನೋಡ್ಬೇಕಾಗಿರತ್ತೆ. ನಾನು ಯಾಕಂದ್ರೆ ಗೌರಿ ಪಾತ್ರ ಅಂತ ನಾನು ಹುಡುಕ್ತಿದ್ದೆ. ಈ ಗೌರಿ ಪಾತ್ರ ಇದರಲ್ಲಿ ಒಂದು ಕ್ಯಾರೆಕ್ಟರ್ನಲ್ಲಿ ಗೌರಿ ಅಂತ ಒಂದು ಕ್ಯಾರೆಕ್ಟರ್ ಇದೆ. ಟು ಬಿ ವೆರಿ ಫ್ರೈಂಕ್, ನಿಮ್ಮ ಮುಂದೆ ಹೇಳಬೇಕಾಗಿರತ್ತೆ. ಈ ಗೌರಿ ಪಾತ್ರವನ್ನು ನಾವು ಬರಿತಿರುವಾಗ at one point I could not complete the writing. ನನಗೆ ಬರೆಯಕ್ಕಾಗಲಿಲ್ಲ. ಯಾಕಂದ್ರೆ ಐ ಗಾಟ್ ಇನ್ ಟು ದಟ್ ಸಿಸ್ಟಮ್ ಆಫ್ ಗೌರಿ ಮನಸ್ಸಿನಲ್ಲಿ ಏನು ಹೋಗ್ತಿರ್ಬೇಕು ಈ ವೇಳೆಯಲ್ಲಿ ಅಂತ ಹೇಳುವಾಗ ನನಗೆ ಬರೆಯಕ್ಕಾಗಲಿಲ್ಲ ಆ ಟೈಮ್ನಲ್ಲಿ. ಸೊ ನನಗೇನಂದ್ರೆ ನಾನು ವಿಜುವಲೈಸ್ ಮಾಡ್ತಿರುವ ಆ ಗೌರಿ ಎಲ್ಲಿ ಸಿಗ್ತಾಳೆ ಅಂತ ನಾನು ಅಲ್ಲಿ ಹುಡುಕ್ತಾ ಇದ್ದೆ. ಎಷ್ಟೋ ಜನರು ಬಂದರು ಗೌರಿ ಪಾತ್ರ ನಾನು ಮಾಡ್ತೀನಿ ಅಂತ, ಬಟ್ ಐ ವಾಸ್ ನಾಟ್ ಏಬಲ್ ಟು ಸಿ ಗೌರಿ ಇನ್ ದಟ್ ಪರ್ಸನ್. ಫೈನಲಿ ವಿನ್ಯಾಸ್ ಶೆಟ್ಟಿ ಬಂದರು, ಇವರೇ ಗೌರಿ ಅಂತ ಒಂದು ಫೈನಲೈಸ್ ಮಾಡಿದ್ವಿ. ಆಮೇಲೆ ಕೂಡ ನಮ್ಮ ಟೆಕ್ನಿಕಲ್ ಟೀಮ್ನಲ್ಲಿ ಇವ್ರು ಗೌರಿ ಪಾತ್ರಕ್ಕೆ ಬರ್ತಾರಾ, ಅದು ಫುಲ್ಫಿಲ್ ಮಾಡ್ತಾರಾ ಅಂತ ಫಸ್ಟ್ ಡೇ ಸೆಟ್ನಲ್ಲಿ ತೋರಿಸ್ಕೊಂಡ್ರು. ವಿ ಫೌಂಡ್ ಗೌರಿ ಅಂತ. ದಟ್ ಇಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಐ ಆಮ್ ಶ್ಯೂರ್ ದ ಹೋಲ್ ಕ್ರೂ ಕ್ಯಾನ್ ರಿಯಲೈಸ್ ದ್ಯಾಟ್. ಅದರ ನಂತರ ವಿ ಹ್ಯಾವ್ ಸ್ನೇಹಾ ರಾವ್, ಒಂದು ಕ್ಯಾರೆಕ್ಟರು ಚಾರುಲತಾ, ಅಡ್ವೊಕೇಟ್ ಚಾರುಲತಾ. ಬೈ ದ ವೇ ಇವರು ಬಂದು ಅಡ್ವೊಕೇಟ್ ಉಸ್ಮಾನ್ ಖಾನ್ ಪಾತ್ರ ಮಾಡಿದ್ದಾರೆ. ಬ್ಯೂಟಿಫುಲ್. ಅಂದ್ರೆ ಇವ್ರು ಏನಂದ್ರೆ ಒಂದು ರೀತಿ ಇದಕ್ಕೆ ಮುಂಚೆ ಮಾಡಿರೋ ಮೂವಿ ಎಲ್ಲ ಒಂದು ರೀತಿ ಫೈಟು, ವೈಲೆನ್ಸು ಎಲ್ಲ ಮಾಡಿದ್ದಾರೆ. ಇಲ್ಲಿ ಎಂತಹ ಪಾತ್ರ ಮಾಡಿದ್ದಾರೆ, ಇಸ್ ಟೋಟಲಿ ಅ ವೆರಿ ಸೆಟಲ್ಡ್ ಕ್ಯಾರೆಕ್ಟರ್ ರೋಲ್. ಅದು ಅವರೇ ಮಾತಾಡ್ಬೇಕು, ನಾನು ಮಾತಾಡ್ಕಿಂತ. ಸೊ ಹಿ ಹ್ಯಾಸ್ ಟು ಎಕ್ಸ್ಪ್ಲೈನ್ ದಟ್. ಸೊ ದಟ್ ವಾಸ್ ಅ ವೆರಿ ವೆರಿ ಗುಡ್ ಪರ್ಫಾರ್ಮೆನ್ಸು. ಮತ್ತೆ ವಿ ಹ್ಯಾವ್ ಸ್ನೇಹಾ ರಾವ್ ಆಪೋಸಿಟ್ನಲ್ಲಿ ಅಡ್ವೊಕೇಟ್ ಚಾರುಲತಾ. ಶಿ ಹ್ಯಾಸ್ ಡನ್ ಅ ವಂಡರ್ಫುಲ್ ಪರ್ಫಾರ್ಮೆನ್ಸ್. ಇವ್ರಿಗೆ ನಾವು ಬೈಕ್ ಓಡ್ಸೋಕ್ಕೆ ಬುಲೆಟ್ ಕೊಟ್ವಿ. ಅವರೇ ಮೇನ್ ರೋಡ್ನಲ್ಲಿ ಅವರು ಇದೆಲ್ಲ ಮಾಡಿದ್ರು, ಏನೋ ಆಕ್ಷನ್ ಥರ ಎಲ್ಲ ಮಾಡ್ತಿದ್ರು ವಿತೌಟ್ ಎನಿ ಡಮ್ಮಿ. ಅವರೇ ಬೈಕ್ ಓಡಿಸೋದು. ಸೊ ಓಡಿಸೋದು ಗೊತ್ತಾದ್ಮೇಲೆ ಇನ್ನೊಂದು ಬೈಕ್ ಕೊಟ್ವಿ. ಸೊ ಶಿ ಎಂಜಾಯ್ ದ ಟೈಮ್. ಅಡ್ವೆಂಚರಸ್ ಆಗಿತ್ತು. ಮತ್ತೆ ಸೊ ಇಟ್ಸ್ ವಂಡರ್ಫುಲ್ ಟೈಮ್ ವಿ ಹ್ಯಾಡ್. ಅಡ್ವೊಕೇಟ್ ಚಾರುಲತಾ, ವಿ ಫೌಂಡ್ ಅಡ್ವೊಕೇಟ್ ಚಾರುಲತಾ ಇನ್ ದಟ್ ಮೂವಿ ವೆರಿ ನೈಸ್ಲಿ. ದೆನ್ ಅಫ್ಕೋರ್ಸ್ ನಮ್ಮ ಜಡ್ಜ್ ಸಾಹೇಬರು ಜಸ್ಟಿಸ್ ವರದರಾಜನ್ ಪಾತ್ರಕ್ಕೆ ಅಲ್ಲಿ
ಅಭಿಗೌಡ ಅವರು ಇದ್ದಾರೆ. ಹಿ ಡಿಡ್ ಅ ವಂಡರ್ಫುಲ್ ಜಾಬ್. ಅವ್ರು ಕೂಡ ಒಂದು ಮೂವಿ ಡೈರೆಕ್ಟ್ ಮಾಡಿದ್ದಾರೆ. ಈ ಮೂವಿಗೆ ಅವರ ಕೊಡುಗೆ ಬಹಳಷ್ಟು ಉಂಟು. ಹಿ ಹ್ಯಾಸ್ ಗಿವನ್ ಅಸ್ ಗುಡ್ ಸಜೆಷನ್ಸ್, ಐಡಿಯಾಸು. ಮತ್ತು ಈ ಮೂವಿ ಮಾಡೋಕ್ಕೆ ಮುಂಚೆ ನನಗೆ ಕೆಲವು ಡೀಟೇಲ್ಸ್ ಬೇಕಿತ್ತು. ಆ ಡೀಟೇಲ್ಸ್ ಎಲ್ಲ ಕೊಡೋರು ಶ್ರೀ ಶಶಿಕಾಂತ್ ಯಡಹಳ್ಳಿ ಕೊಟ್ಟರು ನಮಗೆ. ಆ್ಯಕ್ಚುಲಿ ಈ ಗೇವ್ ಮೀ ದ ರೈಟ್ ಡಿರೆಕ್ಷನ್. ಏನಿಲ್ಲ, ಜಾಸ್ತಿ ಟೈಮ್ ತಗೊಳ್ಳಿಲ್ಲ, ಒಂದು ಅರ್ಧ ಗಂಟೆ ಫೋನಲ್ಲಿ ಮಾತಾಡ್ತೀವಿ. ಆ ಅರ್ಧ ಗಂಟೆನಲ್ಲಿ ಒಂದು ಗುರುಜಿ ಹೇಗೆ ಶಿಷ್ಯನಿಗೆ ಒಂದು ಕ್ಲಾಸ್ ತಗೊಳ್ಬೇಕು ಅಂತ ಒಂದು ರೀತಿ ಇರುತ್ತಲ್ಲ, ಹಾಗೆ ಫುಲ್ಲಾಗಿ ಕ್ಲಿಯರ್ ಆಗಿರೋದು, ಇದು ಮಾಡಿ ಇದು ಮಾಡಿ ಅಂತ. ಅಷ್ಟೇ ಸಾಕಿತ್ತು ನಮಗೆ. ವಿ ವಿಲ್ ಡೂ ಇಟ್ ಅಂತ. ಅಲ್ಲಿಂದ ನಾವು ಟೇಕ್ ಆಫ್ ತಗೊಂಡ್ವಿ, ಶಶಿಕಾಂತ್ ಯಡಹಳ್ಳಿ ಅವರು ಅಲ್ಲಿಂದ. ದೆನ್ ವಿ ಹ್ಯಾವ್ ಶ್ರೀಕರ್ ಪರ್ಫಾರ್ಮಿಂಗ್ ಆಸ್ ಮಹೇಂದ್ರ, ಆ್ಯಂಡ್ ವಿ ಹ್ಯಾವ್ ಸಲೀಲ್ ಉಮರ್ ಪರ್ಫಾರ್ಮಿಂಗ್ ಆಸ್ ಧರ್ಮೇಂದ್ರ. ಬ್ಯೂಟಿಫುಲ್ ಕ್ಯಾರೆಕ್ಟರ್ಸು. ನಮ್ಮ ಮೂವಿನಲ್ಲಿ ಏನಂದರೆ ವಿಲ್ಲನ್ ಪಾತ್ರ ಯಾರಂತ ಕೇಳಿದ್ರೆ ಇವರಿಬ್ಬರನ್ನ ತೋರಿಸ್ತೀನಿ. ಆದರೆ ನನ್ನನ್ನು ಕೇಳಿದ್ರೆ ಅವ್ರು ವಿಲ್ಲನ್ಗಳೇ ಅಲ್ಲ, ಮೂವಿನಲ್ಲಿ ಕೂಡ ಅವ್ರು ವಿಲ್ಲನ್ಗಳೇ ಅಲ್ಲ. ಸೊ ಮಿಸ್ಟರ್ ಸಲೀಲ್ ಉಮರ್ ನನ್ನ ಹತ್ರ ಬಂದು ಕೇಳಿದ್ರು, ಓಕೆ ನಾನು ವಿಲ್ಲನ್ ಪಾತ್ರ ತಾನೇ, ಹೇಗಿರಬೇಕು, ಚೆಸ್ಟ್ ಎಲ್ಲ ತೋರಿಸ್ಕೊಂಡು ಒಂದು ರೀತಿ ಸೌಂಡು ಟೋನ್ ಎಲ್ಲ ಚೇಂಜ್ ಮಾಡ್ಲಂತ. ನಾನಂದ್ರೆ ನೀವು ಹೀರೋ ಥರ ಭಾವನೆ ತೋರಿಸ್ಬೇಕಾಗಿದೆ. ಯು ಹ್ಯಾವ್ ಟು ಬಿ ಲೈಕ್ ಅ ಹೀರೋ. ಇವನ್ ವಿಲ್ಲನ್ ಇಸ್ ಅ ಹೀರೋ ಇನ್ ಅವರ್ ಮೂವಿ. ಸೊ ಎವ್ರಿಬಡಿ ಇಸ್ ಅ ಹೀರೋ ಅಂತ ನಾನು ನೋಡ್ಕೊಂಡಿದ್ದೀನಿ ಈ ಮೂವಿನಲ್ಲಿ. ಬ್ಯೂಟಿಫುಲ್. ಬಟ್ ಅದರಲ್ಲಿ ದ ಲೀಡ್ 2 ಹೀರೋಸ್ಗಳು ಇದ್ದಾರೆ. ದೆನ್ ವಿ ಹ್ಯಾವ್ ಬಾಷಾ ಬಾಯ್ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ರು. ಮಿಸ್ಟರ್ ಬಬ್ಲು ಅಂತ ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ಬೇರೆ ಎಷ್ಟೋ ಜನರು ಒಳ್ಳೆ ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ಎಲ್ಲರ ಹೆಸರು ನಾನು ತೊಗೊಂಡು ಬರಬೇಕಂದ್ರೆ ಕಷ್ಟ ಆಗುತ್ತೆ. ನಂದಿನಿ ಗೌಡ ಇದ್ದಾರೆ. ಬ್ಯೂಟಿಫುಲಿ ಶಿ ಡಿಡ್ ಅ ವಂಡರ್ಫುಲ್ ಜಾಬ್. ಶಿ ಡಿಡ್ ದ ರೋಲ್ ಆಫ್ ರೇಷ್ಮಾ ಕ್ಯಾರೆಕ್ಟರು. ವೆರಿ ಕ್ಲಾಸಿ ಕ್ಯಾರೆಕ್ಟರ್ ಮಾಡಿದ್ದಾರೆ. ಬ್ಯೂಟಿಫುಲ್. ಐ ರಿಯಲಿ ಎಂಜಾಯ್ಡ್ ದ ಟೈಮ್. ನಿಮ್ಮ ಡೆಲಿವರಿ ಆಗಲಿ, ನಿಮ್ಮ ರಿಯಾಕ್ಷನ್ಸ್ಗಳಾಗಲಿ, ವಿ ಎಂಜಾಯ್ಡ್ ಇಟ್ ಕಂಪ್ಲೀಟ್. ಆ್ಯಂಡ್ ಕಾಸ್ಟಿಂಗ್ನಲ್ಲಿ ವಿ ಹ್ಯಾವ್ ಹ್ಯಾಡ್ ಅದರ್ಸ್. ರಿಜ್ವಾನ್ ಅಲ್ಲಿದ್ದಾರೆ. ರಿಜ್ವಾನ್ದು ಎಸ್, ಈ ಸಿನಿಮಾ ಯಾಕೆ ಮಾಡಬೇಕು ಅಂತ ಅನಿಸ್ತು? ಸಿನಿಮಾ ಹಿನ್ನೆಲೆ ಇದನ್ನೆಲ್ಲ ಅದು ಹೇಳ್ತೇನೆ. ಒಂದೇ ಒಂದು ನಿಮಿಷ ಮುಗಿಸ್ಬಿಡ್ತೇನೆ. ಇದರಲ್ಲಿ ಒಂದು ಕ್ರೂನು ನಾನು ಇಂಟ್ರೊಡ್ಯೂಸ್ ಮಾಡ್ಬಿಡ್ತೀನಿ, ಅದರಲ್ಲಿ ಫಿನಿಶ್ ಮಾಡ್ಬಿಡ್ತೇನೆ. ಸೊ ವಿ ಹ್ಯಾವ್ ಹ್ಯಾಡ್ ಅ ಲಾಟ್ ಆಫ್ ಪೀಪಲ್. ಆ್ಯಂಡ್ ಕ್ರೂನಲ್ಲಿ ವಿ ಹ್ಯಾವ್ ಪ್ರಭು SR ಅವ್ರದ್ದು ಮ್ಯೂಸಿಕ್ಕು. ನನಗೆ ಬೇಕಾಗಿರೋದು ರಾಕ್ ಮ್ಯೂಸಿಕ್ಕೇ ಬೇಕಿತ್ತು ಅಂತ ಹೇಳಿ ಕನ್ನಡದಲ್ಲಿ ರಾಕ್ ಒಂದು ಹಾಡು ಬಂದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕುವೆಂಪು ಅವರ ಕವನವನ್ನು ತಗೊಂಡು ಅದರಿಂದ ನಾವು ಮಾಡಿದ್ವಿ. ಅದು ಕೂಡ ಒಂದು ಮಾಡರ್ನ್ ಡೇ ಮ್ಯೂಸಿಕ್ನಲ್ಲಿ ನಾವು ಮಾಡಿದ್ವಿ. ಸೊ ಇಟ್ಸ್ ಅ ವೆರಿ ಗುಡ್ ಬ್ಲೆಂಡ್ ಆಫ್ ಫ್ಯೂಷನ್. ಎಲ್ಲದರಲ್ಲೂ ಫ್ಯೂಷನ್ ಮಾಡ್ಕೊಂಡಿದ್ವಿ. ಸೊ ಪ್ರಭು SR. ಅದರ ನಂತರ ಕಿಶೋರ್ ಅಕ್ಕಣ್ಣ ಇದ್ದಾರೆ. ಹಿ ಡಿಡ್ ಅ ವೆರಿ ಗುಡ್ ಜಾಬ್ ಫಾರ್ ಅಸ್ ಫಾರ್ DI ವರ್ಕ್ನಲ್ಲಿ ಆ್ಯಂಡ್ ಇವನ್ ಫಾರ್ ಫೋಟೋಗ್ರಫಿ ಆಸ್ಪೆಕ್ಟ್ಸ್ನಲ್ಲಿ ತುಂಬ ಹೆಲ್ಪ್ ಮಾಡಿದ್ದಾರೆ. ಕಲರಿಸ್ಟ್ ಆಗಿದ್ದು ಬೇರೆ ಬೇರೆ ವಿಚಾರಗಳಿಗೆ ಕೂಡ ಸಹಾಯ ಜಾಸ್ತಿ ಮಾಡಿದ್ದಾರೆ. ದೆನ್ ಎಡಿಟಿಂಗ್ನಲ್ಲಿ ಗೌತಮ್ ನಾಯಕ್ ಆ್ಯಂಡ್ ಆಲ್ ಆಫ್ ದೆಮ್. ದೆನ್ ದುಜ್ನಾ ಆ್ಯಂಡ್ ಇರ್ಫಾನ್ ಆಸ್ ಪ್ರೊಡಕ್ಷನ್ ಮ್ಯಾನೇಜರ್ಸ್ ಆ್ಯಂಡ್ ಆರ್ಟ್ ಡೈರೆಕ್ಟರ್ಸ್ ಡನ್ ಅ ಫ್ಯಾಬ್ಯುಲಸ್ ಜಾಬ್. ಥ್ಯಾಂಕ್ ಯು ವೆರಿ ಮಚ್. ಸೊ ಇಲ್ಲಿಂದ ನಾವು ಉದ್ದೇಶಕ್ಕೆ ಮಾತಾಡೋಣ. ಓಕೆ, ಉದ್ದೇಶ ಏನಕ್ಕೆ ಈ ಮೂವಿನಲ್ಲಿ ಏನು ಮಾಡಕ್ಕೆ ಹೊರಟಿದ್ದೀವಿ ಅಂದರೆ, ನಾವು ಮೂವಿ ಅಂತೂ ಮಾಡಬೇಕಂತ ನಾವು ಸಿದ್ಧವಾಗಿದ್ವಿ. ಏನೋ ಒಂದು ಮೂವಿ ಮಾಡಬೇಕು, ಬಟ್ ನಾವು ಮೂವಿ ಮಾಡಿದ್ರೆ ಒಂದು ಸಂದೇಶ ಕೊಡುವಂಥದ್ದಾಗಿರಬೇಕು. ಸೊ ಫಸ್ಟ್ ನಾವು ಯೋಚನೆ ಮಾಡಿಟ್ಟಿದ್ದು ಡ್ರಗ್ಸ್ ವಿರುದ್ಧ ಮಾಡೋಣ, ಯಾಕಂದರೆ ಸ್ವಲ್ಪ ಜಾಸ್ತಿ ಆಗ್ತಿದೆ ಈ ನಡುವೆ ಅಂತ ಅದೊಂದು ಮೈಂಡ್ನಲ್ಲಿ ಇಟ್ಕೊಂಡಿದ್ವಿ. ಆಮೇಲೆ ಏನಾಯಿತು, ನಮಗೆ ಅದು ಫೈನಲೈಸ್ ಆಗಿಲ್ಲ, ನಾವು ಕಾನ್ಸೆಪ್ಟ್ ಕಂಪ್ಲೀಟ್ ಆಗಿ ಬಂದಿಲ್ಲ. ಸೊ ಕಾಸ್ಟಿಂಗ್ ಕೂಡ ಅದರಲ್ಲಿ ಕರೆಕ್ಟಾಗಿ ಆ ರೀತಿಯಲ್ಲಿ ನಮಗೆ ಕೂಡಿ ಬಂದಿಲ್ಲ. ಸೊ ಅವಾಗ ನಾವೇನು ಮಾಡಿದ್ವಿ, ನಾನು ಮತ್ತು ರಾಘವ್ ಸೂರ್ಯ ಮಾತಾಡ್ತೀವಿ, ಏನೋ ಗೊತ್ತಾಗ್ತಿಲ್ಲ, ಏನೋ ನಡೀತಿಲ್ಲ, ಬಿಲ್ಸಿ, ಬಟ್ ಒಂದು ದಿನದಲ್ಲಿ ಏನೋ ರೆಡಿ ಮಾಡ್ತೀನಿ, 2 ದಿನದಲ್ಲಿ ರೆಡಿ ಮಾಡ್ತೀನಿ ಅಂತ. ಸೊ ಇನ್ 2 days ವಿ ಫಾರ್ಮ್ ದಿ ಔಟ್ಲೈನ್ ಆಫ್ ದ ಸ್ಕ್ರಿಪ್ಟ್ ಫಾರ್ ದಿಸ್ ಮೂವಿ. 2 ದಿನದಲ್ಲಿ ಸ್ಕ್ರಿಪ್ಟಿಗೆ ಬೇಕಾಗಿರುವ ಆ ಒಂದು, ಯಾಕಂದರೆ ವಾಟ್ ಆರ್ ದಿ ಸೋಷಿಯಲ್ ಈವೆಲ್ಸ್, ಸಮಾಜದಲ್ಲಿ ಇರುವ ಕೆಡುಕುಗಳು ಯಾವುದು ಅಂತ ಪಟ್ಟಿನಲ್ಲಿ ನೋಡುವಾಗ ವಿ ಫಸ್ಟ್ ಸಾ ಡ್ರಗ್ಸ್ ಆಸ್ ಒನ್ ಆಫ್ ದ ರೀಸನ್. ಸೆಕೆಂಡ್ನಲ್ಲಿ ಇದು ಒಂದು ದೊಡ್ಡದಾಗಿ ಪ್ರಾಬ್ಲಮ್ ಇದೆ, ಆದರೆ ಇದ್ರ ಬಗ್ಗೆ ಯಾರು ಅಷ್ಟು ಚರ್ಚೆ ಮಾಡ್ತಿಲ್ಲ, ಇದ್ರ ಬಗ್ಗೆ ಅಷ್ಟು ಮಾಹಿತಿ ಎಲ್ಲರಿಗೂ ಇಲ್ಲ ಅಂತ. ಸೊ ಟೋಟಲ್ ರಿಸರ್ಚ್ ಮಾಡಿದ್ದೀನಿ, ಕಂಪ್ಲೀಟ್ ರಿಸರ್ಚ್. ಅಂದರೆ ಈ ಮೂವಿ ನೋಡಿದ್ರೆ ಐ ಹೋಪ್ ದಟ್ ದ ಸುಪ್ರೀಂ ಕೋರ್ಟ್ ಜಡ್ಜ್ ಅವ್ರು ಇದನ್ನು ನೋಡಬೇಕು. ಇದರಿಂದ ಅವರಿಗೆ ಗೊತ್ತಿರೋದೇ ನಾವು ಇದರಲ್ಲಿ ಹೇಳ್ಕೊಳ್ತಾ ಇದ್ವಿ. ಇಟ್ಸ್ ನಾಟ್ ಸಮಥಿಂಗ್ ವಿಚ್ ಈ ಡಸಂಟ್ ನೋ. ಸೊ ಇದರ ಪ್ರಭಾವ ಎಲ್ಲಿವರೆಗೂ ಹೋಗುತ್ತೆ ಅಂದರೆ ಇಟ್ ಮೈಟ್ ಇಂಪ್ಯಾಕ್ಟ್ ದ ಹೋಲ್ ಆಫ್ ಇಂಡಿಯಾ. ಸೊ ದ್ಯಾಟ್ಸ್ ದ ವಿಷನ್ ಏನು, ಮನೋರಂಜನೆ ಅಂತೂ ಇದೆ. ನೀವು ಕೇಳಿದಂಗೆ ಮ್ಯೂಸಿಕ್ ಅಂತೂ ಚೆನ್ನಾಗಿ ಮಾಡಿದ್ವಿ, ಡೈಲಾಗ್ಗಳು ಅಂತೂ ಸಾಲಿಡ್ ಆಗಿದೆ. ಮೂವಿನಲ್ಲಿ ಸೂಪರ್ ಹೀರೋ ಯಾರಂದರೆ ಡೈಲಾಗ್. ಮೂವಿನಲ್ಲಿ ಸೂಪರ್ ಹೀರೋ ಇಸ್ ಅ ಡೈಲಾಗ್ ಅಂತ. ಯಾಕಂದರೆ ಇದು ನಾನು ಹೇಳೋದಿಲ್ಲ, ಯಾರ್ಯಾರು ಮೂವಿ ನೋಡಿದಾರೋ ಅವರು ಆಲ್ರೆಡಿ ಇದರ ಬಗ್ಗೆ ಅವ್ರು ಕೊಟ್ಟಿರೋ. ಯಾಕಂದರೆ ಮೂವಿನಲ್ಲಿ ಡೈಲಾಗ್
ಪ್ಯಾಕ್ಡ್ ಆಗಿದೆ ಅಂತ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಎಸ್ ಸರ್. ಈ ರಮ್ಮಿ ಆಡ್ ನೋಡಿ ಸಬ್ಜೆಕ್ಟ್ ಉಟ್ಕೊಳ್ತಾ ಅಂತ ನಮ್ಗೊಂದು. ಹೌದು, ರಮ್ಮಿ ಆಡ್ಗಳು ಜಾಸ್ತಿ ನಡೀತಿದೆ. ಹೌದು, ಜಾಸ್ತಿ ಆನ್ಲೈನ್ ಆಡ್ಗಳು ಜಾಸ್ತಿ ಆಗ್ತಿದೆ. ನೋಡಿ, ನೀವು ಒಂದು ವೇಳೆ ಯೂಟ್ಯೂಬ್ನಲ್ಲಿ ಭಗವದ್ಗೀತಾ ಕೇಳಕ್ಕೆ ಸುಖಬೋಧಾನಂದ ಸ್ವಾಮಿ ಅವರನ್ನ ನೀವು ಕೇಳ್ಬೋದು, ಇಲ್ಲ ಬೇರೆ ಯಾರ್ದೋ ಒಂದು ಭಾಷಣ ಕೇಳ್ಬೇಕಂತ ನೀವು ಆನ್ ಮಾಡ್ತೀರಾ. ಬಟ್ ಆನ್ ಮಾಡಿದ ತಕ್ಷಣ ಫಸ್ಟ್ ಅಡ್ವರ್ಟೈಸ್ಮೆಂಟು ಈ ರಮ್ಮಿ ಆನ್ಲೈನ್ ಗೇಮ್ ಬರ್ತಿದೆ. ಸೊ ಇದ್ರಲ್ಲಿ ಏನಾಗುತ್ತೆ, ಫಸ್ಟ್ ನೋಡ್ತಾ ಏನಾಗುತ್ತೆ, ರೂಢೀಕರಣ ಆಗುವಾಗ ನಾವು ಅದನ್ನ ಏನು ತಪ್ಪಂತಾನೆ ಅನ್ಸೋಲ್ಲ. ಬಟ್ ಏನಾಗ್ತಿದೆ, ಇದರಿಂದ ಪರಿಣಾಮಗಳು ಏನು, ಎಷ್ಟು ಜನರು ಅಮಾಯಕರು ಇದಕ್ಕೆ ಬೀಳ್ತಾ ಇದ್ದಾರೆ, ಅದೆಲ್ಲ ನಾವು ಸ್ವಲ್ಪ ರಿಸರ್ಚ್ ಮಾಡಿದ್ರೆ ಬಹಳಷ್ಟು ವಿಚಾರಗಳು ಗೊತ್ತಾಗುತ್ತೆ. ನಿಮ್ಮ ಫ್ಯಾಮಿಲಿನಲ್ಲಿನೇ ಗೊತ್ತಾಗುತ್ತೆ, ನಿಮ್ಮ ಕೊಲೀಗ್ಸ್ನಲ್ಲಿ ಗೊತ್ತಾಗುತ್ತೆ, ನಿಮ್ಮ ರೋಡ್ನಲ್ಲಿ ಇರೋರು ಅನೇಕರು. ಬಟ್ ಈ ಮೂವಿನಲ್ಲಿ ಏನು ತೋರಿಸ್ಕೊಳ್ತಿದೀವಿ ಅಂತ ಆ ಒಂದು ಟೋಟಲ್ ಸ್ಕ್ರಿಪ್ಟ್ ಅಂತೂ ನಾವು ಇಲ್ಲಿ ಬಿಡಕ್ಕಾಗೋದಿಲ್ಲ. ಬಟ್ ಒನ್ ಥಿಂಗ್ ಐ ಕ್ಯಾನ್ ಟೆಲ್ ಯು, ಸೆಲೆಬ್ರಿಟೀಸ್ಗಳ ಜವಾಬ್ದಾರಿಗಳು ಏನು ಅದನ್ನ ಜ್ಞಾಪಿಸ್ಕೊಳ್ಳುವ ರೀತಿಯಲ್ಲಿ ಈ ಮೂವಿ ಇರುತ್ತೆ. ದ ಮೇನ್ ಫೋಕಸ್ ಇಸ್ ನಾಟ್ ವಾಟ್ ಹ್ಯಾಪನ್ಸ್. ದ ಮೇನ್ ಫೋಕಸ್ ಇಸ್ ನಾಟ್ ಅಬೌಟ್ ಓಕೆ ಇದರಿಂದ ಇವರು ಸಾಲ ಮಾಡ್ಕೋತಾರೆ, ಇವರು ಕಷ್ಟಪಡ್ತಿದ್ದಾರೆ, ಅದಿಲ್ಲ ಈ ಮೂವಿನಲ್ಲಿ ತೋರಿಸ್ಕೊಳ್ಳೋದು. ಈ ಮೂವಿನಲ್ಲಿ ಇಂಟೆಲೆಕ್ಚುಯಲ್ ಡಿಸ್ಕಷನ್ ಇರೋದೇ ಸೆಲೆಬ್ರಿಟಿಗಳು ಎಷ್ಟು ಮಟ್ಟಿಗೆ ಇದನ್ನ ಪ್ರಮೋಟ್ ಮಾಡಕ್ಕಾಗತ್ತೆ, ಅದರಿಂದ ಏನು ಇಂಪ್ಯಾಕ್ಟ್ ಆಗುತ್ತೆ, ಅದು ಸರಿನೋ ತಪ್ಪೋ ಅಂತ ಈ ವಿಚಾರ ಡಿಸ್ಕಷನ್ ಆಗುತ್ತೆ. ಲೀಗಲ್ ಪಾಯಿಂಟ್ ಜೊತೆಗೆ ಡಿಸ್ಕಷನ್ ಆಗುತ್ತೆ. ಎಲ್ಲೂ ಕೂಡ ಎಲ್ಲೂ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ ಬೇಸ್ಡ್ ಆನ್ ದಿ ಲೀಗಾಲಿಟೀಸ್. ಸೊ ದಟ್ಸ್ ಆಲ್. ಆನ್ ದ ರಿಸರ್ಚ್ ಪ್ರಕಾರ ಈ ಆನ್ಲೈನ್ ಗೇಮಿಂಗ್ ಅಲ್ಲಿ ವಾಟ್ ಇಸ್ ದ ಪರ್ಸೆಂಟೇಜ್ ಇನ್ವಾಲ್ವ್ಡ್, ಆಕ್ಚುಲಿ ವಾಟ್ ಇಸ್ ದ ಮನಿ ಇನ್ವಾಲ್ವ್ಡ್ ಟೋಟಲಿ ಏನಾದ್ರು ಮಾಡಿದ್ದೀರಾ? ಮತ್ತೆ ಡೇಟಾ ನೀವು ಎಲ್ಲಿ ಕಲೆಕ್ಟ್ ಅಂದ್ರೆ ಅದಕ್ಕೆ ಯಾವ್ದಾದ್ರು ಸ್ಟಡೀಸ್ ಇದೆಯಾ ಅಥವಾ ರಿಸರ್ಚ್ ಇದೆಯಾ, ನೀವು ಹೇಗೆ ಇದು ಮಾಡಿದ್ರಿ? ಸರ್, ನಾನು ಒಂದು ಐ ಆಮ್ ಅ ಲಾ ಸ್ಟೂಡೆಂಟ್ ಅಟ್ ದ ಮೂಮೆಂಟ್. ಆ್ಯಂಡ್ ನೀವು ಕೇಳಿದ್ರಿಂದ ನಾನು ನಿಮಗೆ ಹೇಳಬೇಕಾಗಿರುತ್ತೆ. ಫಸ್ಟು ನಾನು ಸೆನ್ಸರ್ ಬೋರ್ಡ್ ಹೋದ ತಕ್ಷಣ ಇದೇ ರೀತಿ ಪ್ರಶ್ನೆ ಮಾಡಿದ್ರು. ಫಸ್ಟ್ ಪ್ರಶ್ನೆ ಮಾಡಿದ್ರು ಏನಂದರೆ, ನೀವು ಏನಕ್ಕೆ ಈ ಮೂವಿ ಮಾಡಿದ್ರು ಅಂತ ಕೇಳಿದ್ರು. ಬಿಕಾಸ್ ಎಲ್ಲರೂ ಮೂವಿ ಮಾಡೋದು ಬೇರೆ ಬೇರೆ ವಿಚಾರಗಳಿದೆ ಅಲ್ಲ, ನೀವೇನಕ್ಕೆ ಇದರಲ್ಲಿ ಏನಕ್ಕೆ ನಂಬಿಕೆ, ಇದರಲ್ಲಿ ಕಮರ್ಷಿಯಲ್ ಆಸ್ಪೆಕ್ಟ್ನಲ್ಲಿ ನೀವು ಗೆಲ್ತಿರಂತ ಏನು ನಂಬಿಕೆ ಇರುತ್ತೆ ಅಂತ ಒಂದು ಡೌಟ್ ಒಂದಿಗೆ ಅವ್ರು ಪ್ರಶ್ನೆ ಮಾಡಿದೆ, ಇದು ಏನಕ್ಕೆ ನೀವು ಮೂವಿ ಮಾಡಿದ್ರು ಅಂತ. ನೆಕ್ಸ್ಟ್ ಪ್ರಶ್ನೆ ಏನು ಮಾಡಿದೆ, ಅದಕ್ಕೆ ಉತ್ತರ ನಾನು ಕೊಟ್ಟೆ, ಅದು ತುಂಬ ಲಾಂಗ್ ಆಗುತ್ತೆ, ಬೇಡ. ಎರಡನೇ ಪ್ರಶ್ನೆ ಅವ್ರು ಕೇಳಿದ್ದು, ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಶನ್ ಏನಂತ. ಸೊ ದಟ್ ಈಸ್ ದ ಸೆಕೆಂಡ್ ಕ್ವಶನ್ ದಿ ಆಸ್ಟ್. ಸೊ ಐ ಆಮ್ ಅ ರಿಸರ್ಚ್ ಅನಾಲಿಸ್ಟ್ ಬೇಸಿಕಲಿ. ನಾನು ಪ್ಯಾನಲ್ ಡಿಸ್ಕಷನಲ್ಲಿ ಹೋಗ್ಬೇಕಾದ್ರೆ ಟೋಟಲ್ ರಿಸರ್ಚ್ ಮಾಡ್ಕೊಂಡು ಹೋಗ್ತೀನಿ. ಅದರ ಅನುಭವ ರಾಘವ್ ಸೂರ್ಯ ಅವರು ಹೇಳ್ಕೊಳ್ತಾರೆ. ಐ ಆಮ್ BBM ಗ್ರಾಜ್ಯುಯೇಟ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್. ಅದರ ನಂತರ ಐ ಆಮ್ MSc ಸೈಕೋಥೆರಪಿ ಮುಗಿಸಿದ್ದೀನಿ, ಮತ್ತು MA ಇನ್ ಇಸ್ಲಾಮಿಕ್ ಸ್ಟಡೀಸ್ ಮುಗಿಸಿದ್ದೀನಿ. ಆ್ಯಂಡ್ ಅಟ್ ದ ನೆಕ್ಸ್ಟು ನಂದು ಬುಕ್ ಒಂದು ರಿಲೀಸ್ ಅಂದರೆ ಆಥರ್ ಮಾಡಿರೋದು ಕಿಂಡಲ್ನಲ್ಲಿ. ಇವಾಗ ಲಾ ಮಾಡ್ತಿದ್ದೀನಿ, ಐ ಆಮ್ ಸೆಕೆಂಡ್ ಇಯರ್ ಸ್ಟೂಡೆಂಟ್ ಇನ್ ಲಾ. ಕಿಂಡಲ್ನಲ್ಲಿ ನಂದು ಅಮೆಝಾನ್ ಕಿಂಡಲ್ನಲ್ಲಿ ನಂದು ಬುಕ್ ಇನ್ ದ ನೇಮ್ ಆಫ್ ಕೌ ಆ್ಯಂಡ್ ಇಂಡಿಯನ್ ನೆರೇಟಿವ್ ಇವತ್ತವರೆಗೂ 5 ಸ್ಟಾರ್ ರೇಟಿಂಗ್ ಆ್ಯಂಡ್ ಎಸ್ ಸರ್, ಅಮೆಝಾನಲ್ಲಿ ಮತ್ತು ಫ್ಲಿಪ್ಕಾರ್ಟ್ನಲ್ಲಿ ನೀವು ನೋಡ್ಬೋದು. ಉಮರ್ ಶರೀಫ್ ಇನ್ ದ ನೇಮ್ ಆಫ್ ಕೌ ಅಂತ ಪುಸ್ತಕ 5 ಸ್ಟಾರ್ ರೇಟಿಂಗ್ ಇವತ್ತವರೆಗಿದೆ. ನನಗೆ ಫ್ರಮ್ ಅಬ್ರಾಡ್ ಐ ರಿಸೀವ್ ಕಾಲ್ಸ್ ಫ್ರಮ್ ಅಬ್ರಾಡ್, ಅಲ್ಲಿಂದ ಇಂಟರ್ವ್ಯೂ ಮಾಡಿದ್ದಾರೆ. ಇದು ಹೆಂಗೆ ರಿಸರ್ಚ್ ಮಾಡಿದ್ರಿ, ವಾಟ್ ಡಿಡ್ ಯು ಡು? ಸೊ ರಿಸರ್ಚ್ ಮಾಡಬೇಕಂತ ಒಂದು ಉದ್ದೇಶ ಇದ್ದರೆ ಸಂಶೋಧಕರಿಗೆ ಅಲ್ಲಿ ಎಲ್ಲೂ ಹೋಗಿ ಹಿಡಿಬೇಕಂತ ಅವರು ನಿರ್ಧಾರ ಮಾಡ್ತಾರೆ. ದೇರ್ ಆರ್ ಮೆನಿ ಪ್ಲಾಟ್ಫಾರ್ಮ್ಸ್, ಪರ್ಸನಲ್ ಇಂಟ್ರಾಕ್ಷನ್ಸ್, ಪ್ರೈಮರಿ ಸೋರ್ಸಸ್, ಸೆಕೆಂಡ್ರಿ ಸೋರ್ಸಸ್ ಎಲ್ಲವನ್ನೂ ಟೋಟಲ್ ಆಗಿ ಪರಿಶೀಲಿಸಿ ನಾವು ಈ ಮೂವಿಯನ್ನು ರೆಕಾರ್ಡ್ ಆಗಿ ಕೊಡ್ತಿದ್ವಿ. ಸೊ ಇದರಲ್ಲಿ ಸ್ಕ್ರಿಪ್ಟ್ ಇದಲ್ಲ, ಸ್ಕ್ರಿಪ್ಟ್ ವಿಲ್ ಟೆಲ್ ವಾಟ್ ಹ್ಯಾಸ್ ಗಾನ್ ಥ್ರೂ ಇನ್ ಪ್ರೊಡ್ಯೂಸಿಂಗ್ ದಿ ಸ್ಕ್ರಿಪ್ಟ್ ಅಂತ. ನೋಡಿ, ನೀವೊಂದು ಒಂದೇ ಅರಮನೆ ಒಂದು ಕಟ್ಬಿಡ್ತೀರಿ, ಆಮೇಲೆ ಅದ್ರ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಹೌ ಡಿಡ್ ಯು ಬಿಕಮ್ ಅನ್ ಆರ್ಕಿಟೆಕ್ಟ್ ಅಂತ ಕೇಳೋಕ್ಕಿಂತ ಯಾರಪ್ಪ ಇವನು ಮಾಡಿರೋನು, ಇವನ ಯಾರಂತ ಹುಡುಕ್ತಾರಲ್ಲ, ಅದೇ ರೀತಿಯಲ್ಲಿನೇ ಇದನ್ನ ನೋಡಿದ ಮೇಲೆ ಇವರು ಯಾರಂತ ಗೊತ್ತಾಗಬೇಕಾಗಿರುತ್ತೆ. ಸೊ ಇವ್ರು ಯಾರಂತ ನಾನಂತಿಲ್ಲ, ಇವರು ಸ್ಕ್ರಿಪ್ಟ್ ಬರೆಯೋರು. ಅಂದರೆ ಆ ಟೈಮ್ನಲ್ಲಿ ನೋಡಿ, ನೀವು ಮಾಧ್ಯಮದಲ್ಲಿ ಇದ್ದೀರಾ, ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಒಂದೊಂದು ಟೈಮ್ನಲ್ಲಿ ಒಂದು ಲೈನ್ ಕೂಡ ಬರೆಯೋಕ್ಕಾಗಲ್ಲ ಅಲ್ಲ. ಸೊ ನಮ್ಮ ಶಕ್ತಿ ಇಲ್ಲ ಇಲ್ಲಿ. ದೇರ್ ಇಸ್ ಸಮ್ ಸೋರ್ಸ್ ಟು ಹೆಲ್ಪ್ ಅಸ್ ಅಂಡ್ ಗೈಡ್ ಅಸ್. ಸೊ ನಾವು ಪ್ರಯತ್ನ ಮಾಡ್ತೀವಿ, ಆ ಟೈಮ್ನಲ್ಲಿ ಬರೋದೇ ನಮಗೆ ಜ್ಞಾನ ಅಷ್ಟೇ. ಸೊ ಐ ಆಮ್ ನಾಟ್ ಟ್ರೈಂಗ್ ಟು ಬೋಸ್ಟ್ ಮೈ ಸೆಲ್ಫ್, ಬಟ್ ದ ಥಿಂಗ್ ಇಸ್ ಆ ಟೈಮ್ನಲ್ಲಿ ಅದು ಅಷ್ಟು ರಿಸರ್ಚ್ ಮಾಡಲಾಗಿದೆ. ಐ ವಿಲ್ ನಾಟ್ ಡಿಸಪಾಯಿಂಟ್ ಎನಿ ಒನ್ ಆಫ್ ಯು. ಬೈ ದ ವೇ, ದಿಸ್ ಮೂವಿ ಈಸ್ ದ ಪೀಪಲ್ಸ್ ಮೂವಿ. ನನಗೆ ಕಮರ್ಷಿಯಲ್ ವಿಕ್ಟ್ರಿ ಅನ್ನೋದು ಸೆಕೆಂಡ್ರಿ, ಪ್ರೈಮರಿ ವಿಕ್ಟ್ರಿ ಈ ಮೂವಿ ನಮ್ಮ ಜನರಿಗೋಸ್ಕರ ಬಂದಿದೆ, ನಮ್ಮ ಜನರಿಗೋಸ್ಕರ ನಾನು ಕೊಡಬೇಕಾಗಿದೆ.
ಅವ್ರಿಗೋಸ್ಕರ ನನ್ನ ಗಿಫ್ಟು ಅಂಥದ್ದೇ ನಾನು ಮನಸ್ಸಲ್ಲಿ ಇಟ್ಕೊಂಡು ಈ ಮೂವಿಯನ್ನು ಮಾಡಿದ್ದೀನಿ. ಯಾವಾಗೆಲ್ಲ ಶೂಟಿಂಗ್ ಎಲ್ಲ ಯಾವಾಗ ಮಾಡಿದ್ದೀರಿ ಸರ್? ಶೂಟಿಂಗ್ ಎಲ್ಲ ಲಾಸ್ಟ್ ಇಯರ್ ಮಾಡಿದ್ವಿ ಸರ್, ಅನೇಕ ಜಾಗದಲ್ಲಿ, ಬಂಗ್ಲೋ ಮತ್ತು ಒಳ್ಳೆ ಒಳ್ಳೆ ಜಾಗದಲ್ಲಿ ಎಲ್ಲ ಬೆಂಗಳೂರಲ್ಲೇ ಮಾಡ್ಕೊಂಡಿದ್ವಿ. ಮತ್ತು ಒಳ್ಳೆ ಅಪಾರ್ಟ್ಮೆಂಟ್ಸ್ಗಳು ಮತ್ತು ಲೇಔಟ್ಗಳು, ನಮ್ಮ ಫ್ರೆಂಡ್ಸ್ಗಳು, ಸಂಬಂಧಿಕರು ಅವ್ರ ಜೊತೆಗೆ ಹೋಗಿ ಒಂದು ಪ್ಯಾಕ್ ಮಾಡ್ಕೊಂಡು ನಾವೆಲ್ಲ ಮಾಡ್ಕೊಂಡಿದ್ವಿ. ಬ್ಯೂಟಿಫುಲಿ ಇಟ್ ಹಸ್ ಕಮ್ ಔಟ್. ಆ್ಯಂಡ್ ಈಗ ನೀವು ಅಲ್ಲಿ ಒಂದು ಕಾನ್ವರ್ಸೇಷನ್ ಬರುತ್ತೆ, ಒಂದು ಫೆಲೋ ಸಿಟಿಂಗ್ ಇನ್ ದ ಕಾರ್ ಅಂಡ್ ಟಾಕಿಂಗ್ ಅಬೌಟ್, ಹೌದು ಹೌದು, ದಟ್ ಇಸ್ ಆನ್ ಆನ್ಸರ್ ಟು ಸಮ್ ಸೂಪರ್ ಸ್ಟಾರ್. ರಿಯಲ್ ಲೈಫ್ ಕ್ಯಾರೆಕ್ಟರ್ಸ್ ರಿಲೇಟ್ ಆಗುತ್ತೆ. ಅದೆಲ್ಲೋ ಒಂದು ಕಡೆ ಕಂಪ್ಯಾರಿಸನ್ ಆಗಿ ಇರ್ಬೋದು. ಅದಕ್ಕೆ ನಾನು ಡಿಸ್ಕ್ಲೇಮರ್ ಅನ್ನು ನಾನು ಕೊಡುವಾಗಲೇ ನಾನು ಕೊಟ್ಟಿದ್ದೀನಿ. ಇಟ್ ಈಸ್ ಬೇಸ್ಡ್ ಆನ್ ಇನ್ಸ್ಪಿರೇಷನ್ ಟೇಕನ್ ಫ್ರಮ್ ರಿಯಲ್ ಟೈಮ್ ಈವೆಂಟ್ಸ್. ಇನ್ಸ್ಪಿರೇಷನ್ ಅಂತೂ ಆಗಿದೆ, ಬಟ್ ನಾಟ್ ದ ರಿಯಲ್ ಕ್ಯಾರೆಕ್ಟರ್ಸ್. ನಾಟ್ ದ ರಿಯಲ್ ಕ್ಯಾರೆಕ್ಟರ್ಸ್. ನೀವು ಯಾರ ಬಗ್ಗೆ ಮಾತಾಡಿದ್ರು ಅವ್ರ ಹತ್ರ ನಾವು ಡೈರೆಕ್ಟ್ ಆಗಿ ಮಾತಾಡಿದ್ಬಿಟ್ಟಿದ್ವಿ. ಅವ್ರ ಹತ್ರ ಅಲ್ಲ, ಅವ್ರ ಹತ್ರ ಡೈರೆಕ್ಟ್ ಆಗಿ ಕೂಡ ಮಾತಾಡಿದ್ವಿ. ನೀವು ಯಾರ ಬಗ್ಗೆ ಮಾತಾಡ್ತಿರೋ ಹೆಸರು ಬೇಕಾಗಿಲ್ಲ ಇಲ್ಲಿ, ಅವ್ರೊಬ್ಬರೇ ಅಂತಿಲ್ಲ ಅಲ್ಲ. ಇಟ್ಸ್ ನಾಟ್ ಒನ್, ಇಟ್ ಕ್ಯಾನ್ ಬಿ ಇವನ್ ಮೀ, ಯಾರೇ ಆಗ್ಬೋದು. ಇಟ್ಸ್ ನಾಟ್ ಎನಿಬಡಿ, ಇಟ್ಸ್ ನಾಟ್ ಅಬೌಟ್ ದ ಪರ್ಸನ್, ಇಟ್ಸ್ ಅಬೌಟ್ ವಾಟ್ ಈಸ್ ಹ್ಯಾಪನಿಂಗ್ ಅಂತ. ಏನು ಸರ್, ಇವಾಗ ವಾಟ್ ಈಸ್ ಹ್ಯಾಪನಿಂಗ್ ಅಂತ. ಸೊ ಆ ಟೈಮ್ನಲ್ಲಿ ನಾನು ಡಿಸ್ಕ್ಲೇಮರ್ನಲ್ಲಿ ಅದನ್ನೇ ಹಾಕೊಂಡಿದ್ದೀನಿ. ಇಟ್ ಈಸ್ ನಾಟ್ ರಿಲೇಟೆಡ್ ಟು ಎನಿ ಪರ್ಟಿಕ್ಯುಲರ್ ಪರ್ಸನ್, ಬಟ್ ಇಟ್ ಈಸ್ ಬೇಸ್ಡ್ ಆನ್ ದಿ ಕ್ಯಾರೆಕ್ಟರ್ಸ್ ಆಫ್ ರಿಯಲ್ ಟೈಮ್ ಪರ್ಸನಾಲಿಟೀಸ್. ಬಟ್ ಮೂವಿನಲ್ಲಿ ನಿಮ್ಗೆ ಅದು ಕಾಣಿಸ್ಕೊಳ್ಳಲ್ಲ. ಮೂವಿನ ನೋಡಿ ನಾನು ಎಲ್ಲವನ್ನೂ ಇವಾಗ ಹೇಳ್ಬಿಟ್ರೆ ನಿಮ್ಗೆ ಮಜಾ ಇರಲ್ಲ. ಆಮೇಲೆ ಐ ಶುಡ್ ನಾಟ್ ಸೇ ದ ಹೋಲ್ ಥಿಂಗ್. ಇಲ್ಲ, ನಾವು ನಿನ್ನೆ ರಾತ್ರಿ ಕೂಡ ಮಾತಾಡಿದ್ದೀನಿ. ಎಷ್ಟು ವಿಚಾರಗಳು ನಡೀತಾ ಇರುತ್ತೆ. ಇವಾಗ ಏನಂದ್ರೆ ಅದು ಮಾಡ್ಬೇಕೆ ಸರ್, ಅದು ಯಾವಾಗ ಗೊತ್ತಾ ಮಾಡಬೇಕು, ಈ ಮೂವಿ ನೋಡಿ. ಆದ್ರೂ ಕೂಡ ನಿನ್ನೆ ಅವರು ಸ್ಕ್ರಿಪ್ಟ್ ಬಗ್ಗೆ ಕೇಳ್ತಿದ್ರು, ಏನ್ ಸ್ವಾಮಿ ನಮ್ಮ ಬಗ್ಗೆ ಏನ್ ಬರ್ದಿಟ್ಟಿದ್ದೀರಾ, ಏನು ಸ್ಟೋರಿ ಹೇಳಿ ಅಂತ ಅದನ್ನ ಕೂಡ ಕೇಳಿದ್ರು. ನಾನು ಸ್ವಲ್ಪ ಔಟ್ಲೈನ್ ಅಲ್ಲಿ ಒಂದೊಂದಾಗಿ ಕೊಟ್ಟೆ. ವಿಮೆನಲ್ಲಿ ಇದ್ರೆ ವಿಡಿಯೋ ಲಿಂಕ್ ಕಳ್ಸ್ಕೊಡಿ ಅಂತ ಹೇಳಿದ್ರು. ಇಲ್ಲ ಸರ್, ಇಷ್ಟು ನಾನು ಕೊಡ್ತೀನಿ. ಓ ಹಿಂಗ್ ಮಾಡಿದ್ಯಾ, ಮತ್ತೆ ಒಳ್ಳೇದಾಗಿದೆ, ಒಳ್ಳೇದಾಗ್ಲಿ, ಹೌದು ಒಳ್ಳೇದಾಗ್ಲಿ ಅಂತ ಒಂದು ಮಾತು ಹೇಳಿದ್ರು. ಚೆನ್ನಾಗಿರುತ್ತೆ. ಮತ್ತೆ ಬರ್ತಾರೆ ಅವರು ಕೂಡ ಸಂದೇಶವನ್ನು ಕೊಡೋಕೆ ಬರ್ತಾರೆ. ಬರುವಾಗ ಚೆನ್ನಾಗಿರುತ್ತೆ. ಇಟ್ಸ್ ವೆರಿ ಗುಡ್ ಫೀಲಿಂಗ್. ನಾವೇನಂದ್ರೆ ಎಲ್ಲರನ್ನೂ ಸೇರಿಸ್ಕೊಂಡು ಜೀವನ ಮಾಡ್ಬೇಕಂತ ಉದ್ದೇಶದಲ್ಲಿ ಇದ್ದೀವಿ. ಯಾರ ವಿರುದ್ಧನೂ ಈ ಮೂವಿ ಮಾತಾಡಲ್ಲ. ಫಸ್ಟ್ ವಿಷಯ ಎಲ್ಲರೂ ಹತ್ಕೊಳ್ಬೇಕಾಗಿರುತ್ತೆ. ಒಂದ್ ವೇಳೆ ಯಾರ ವಿರುದ್ಧವಾಗಿ ಈ ಮೂವಿ ಮಾತಾಡಿದ್ರೆ ಉಮರ್ ಶರೀಫ್ ಸೋತ್ ಬಿಟ್ಟ ಅಂತ ಅರ್ಥ ಆಗತ್ತೆ. ಒಂದು ವೇಳೆ ನಾನು ಅದಕ್ಕೆ ನಿಮ್ಗೆ ಮುಂಚೆನೆ ಹೇಳಿದ್ದು, ನಮ್ಮ ವಿಲನ್ಗಳು ಕೂಡ ಈ ಮೂವಿನಲ್ಲಿ ಹೀರೋಗಳಂತ ಹೇಳಿದ್ದೀನಿ. ಆ ಮೂವಿನ ನೋಡ್ರಿ ಅವಾಗ ಗೊತ್ತಾಗುತ್ತೆ ಇನ್ಶಾಲ್ಲಾ. I think I've seen a lot of people here. Yogi Babu ಬಂದಿದ್ದಾರೆ, ಯೋಗಿ ಅವರು ಬಂದಿದ್ದಾರೆ. ವೆರಿ ನೈಸ್ ಟು ಸಿ, and thanks for coming. ರಮೇಶ್ ಸರ್ ಇದ್ದಾರೆ, and wonderful. And we have Mr. ರವಿರಾಜ್ ಅವರು ನಮ್ಗೆ ಬಹಳಷ್ಟು ಸಹಾಯ ಮಾಡಿದ್ದಾರೆ. ಅವ್ರಿಗೆ ಮೂವಿ ಬಗ್ಗೆ ಕಂಪ್ಲೀಟ್ ಆಗಿ ಗೊತ್ತಿದೆ. ಸೊ ಅವ್ರಿಗೆ ಅಂದ್ರೆ ಅವ್ರಿಗೆ ಗೊತ್ತು ಎಷ್ಟು ಮಟ್ಟಿಗೆ ಈ ಸಬ್ಜೆಕ್ಟ್ ಬಗ್ಗೆ ಹೇಳ್ಬೋದು ಅಂತ. So he knows it very well because he was helping us with the documentation. So with this, I am giving the mic to you. I don't have to bore you any further. Okay. Thank you. Thank you so much, sir. ನಿಮ್ಮ ಹೊಸ ಪ್ರಯತ್ನಕ್ಕೆ. ಮುಖ್ಯವಾಗಿ ಮಾಧ್ಯಮ ಮಿತ್ರರಿಗೆ, ಪತ್ರಕರ್ತರಿಗೆ ಎಲ್ರಿಗೂ ನಮಸ್ಕಾರ. ನನ್ನ ಇದು 9ನೇ ಸಿನಿಮಾ. ಯೂಶಲಿ ಕಮರ್ಷಿಯಲ್ ಸಿನಿಮಾ ಮಾಡಿದ್ದೀನಿ, ಹೀರೋ ಆಗಿ ವಿಲನ್ ಆಗಿಲ್ಲ ಮಾಡಿದ್ದೀನಿ. ಬಟ್ ಈ ಸಿನಿಮಾನ ಸರ್ ಒಂದು ಕತೆ ಸಿಕ್ಕಿದಾಗ, ಕತೆ ಹೇಳಿದಾಗ ತುಂಬಾ ಇಷ್ಟ ಆಯಿತು. ಯಾಕಂದ್ರೆ ಫಸ್ಟ್ ಆಫ್ ಆಲ್ ತುಂಬಾ ಸೆಟಲ್ಡ್ ಕ್ಯಾರೆಕ್ಟ್ರು. ಆಮೇಲೆ ಒಂದು ಅಡ್ವೊಕೇಟ್ ಆಗಿ, ಸೀನಿಯರ್ ಅಡ್ವೊಕೇಟ್ ಆಗಿ ನಾನು ಯಾವತ್ತು ಆ ಥರದೊಂದು ಇಂಟೆನ್ಸ್ ಪಾತ್ರ ಮಾಡಿರಲಿಲ್ಲ. ಸೊ ಅವ್ರು ಹೇಳಿದ್ಮೇಲೆ ಸ್ವಲ್ಪ ರಿಸರ್ಚ್ ಮಾಡಿಕೊಂಡು ಕೋರ್ಟ್ಗೆ ಹೋಗಿ ಎಲ್ಲ ಲಾಯರ್ಗಳು ಯಾವ ಥರ ಡಿಬೇಟ್ ಮಾಡ್ತಾರೆ ಅನ್ನೋದೆಲ್ಲ ನೋಡಿ ಆಮೇಲೆ ಬಂದು ಆ್ಯಕ್ಟ್ ಮಾಡಿದಾಗ ಸರ್ ತುಂಬ ಖುಷಿ ಪಟ್ಟರು. ಅದೇ ರೀತಿ ಇಡೀ ಸಿನಿಮಾದಲ್ಲಿ ಒಂದು ಒಳ್ಳೆ ಕಾಸ್ಗೋಸ್ಕರ ಹೋರಾಡುವಂಥ ಒಬ್ಬ ಅಡ್ವೊಕೇಟ್ ಆಗಿ ಈ ಸಿನಿಮಾದಲ್ಲಿ ಮಾಡಿದ್ದೀನಿ. ವೇದಿಕೆ ಮೇಲಿರುವ ಎಲ್ಲ ನಮ್ಮ ಆತ್ಮೀಯರೇ, ಮಾಧ್ಯಮ ಮಿತ್ರರೇ, ಈಗ ನಾವು ಟೀಸರ್ ನೋಡಿದ್ವಿ, ತುಂಬ ಚೆನ್ನಾಗಿದೆ. ಆದರೆ ನಾವು ಫಿಲ್ಮ್ ನೋಡಿಲ್ಲ, ಅದ್ರ ಬಗ್ಗೆ ನನಗೆ ಮಾಹಿತಿ ಅಷ್ಟೊಂದು ಗೊತ್ತಿಲ್ಲ. ಈಗ ನಾವೀಗ ರಮ್ಮಿ ಆಟ ಅಂದ ತಕ್ಷಣ ಕಾರ್ಡ್ಸ್ ನೆನಪು ಬರುತ್ತೆ ಸಾಮಾನ್ಯವಾಗಿ. ಇವಾಗ ಅದು ಆ ಕಾರ್ಡ್ಸಲ್ಲಿ ಹಲವಾರು ಆಟಗಳಿದ್ದಾವೆ. ಯಾವುದು 3 ಕಾರ್ಡ್ಸು, ಅಂದರ್ ಬಾರು, ಎಂತೆಂಥ ಆಟಗಳಿದ್ದಾವೆ, ಇನ್ನೂ ಹಲವಾರು ಆಟಗಳಿದ್ದಾವೆ. ಆದರೆ ನಮಗೆ ಅದೇ ಇವತ್ತೆಲ್ಲ ಕರೆಕ್ಟ್ ಸರ್, ಇವತ್ತೆಲ್ಲ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳು ಇವತ್ತು ಜಾಲಿಯಾಗಿ ಆಟ ಆಡ್ತಾರೆ, ಇಲ್ಲ ಬೆಟ್ಟಿಂಗ್ ಕಟ್ಟಿ ಆಟ ಆಡ್ತಾರೆ. ದಯವಿಟ್ಟು ಬೆಟ್ಟಿಂಗ್ ಕಟ್ಟಿ ಆಟ ಆಡಬೇಡಿ ಅಂತ ನಾನು ಈ ಮೂಲಕ ಹೇಳ್ತೀನಿ. ಜಾಲಿಯಾಗಿ ಆಟ ಆಡಿ, ಒಂದು ಗೇಮ್ ಬೇಕು, ಅದು ಓಕೆ.
ಈ ರಮ್ಮಿ ಆಟ ನಮ್ಮ ಉಮರ್ ಶರೀಫ್ ಅವರು ಒಳ್ಳೆ ಸಂದೇಶ ಕೊಡುವಂತ ನನಗೆ ಅನಿಸ್ತಾ ಇದೆ. ಇದರಲ್ಲಿ ಮಾಡಿರುವಂಥ ಎಲ್ಲ ಕಲಾವಿದರು, ಟೆಕ್ನಿಷಿಯನ್ಸ್ ಒಳ್ಳೆಯದಾಗಲಿ, ನಿರ್ಮಾಪಕರು ಒಳ್ಳೆಯದಾಗಲಿ, ಅವ್ರು ಒಳ್ಳೆಯದಾಗಿ ಅದೇನೇ ಇದೆಯಲ್ಲ ಎಂಥದ್ದು ನಾನು ಹೇಳಿದ್ರೆ ಈಗ ಸರಿ. ಇದು 3 ಕಾರ್ಡ್ಸು ಅಂದರ್ಬಾರ್ಗೆ ಅಂತ ಸಿನಿಮಾ ತೆಗೀರಿ, ಅದರಲ್ಲಿ ಸಂದೇಶ ಇರಲಿ ಅಂತ ಹೇಳ್ತಾ ನಾನು 2 ಮಾತು ಬರ್ತಿದ್ದೀವಿ ಸರ್. ನಾವು ಪ್ಲಾನ್ ಮಾಡಿರೋ ಪ್ರಕಾರ ಒಂದು 35-40 ಥಿಯೇಟರ್ ಮಾಡ್ತಾ ಇದ್ದೀವಿ. ಈ ವಾರ 7 ಸಿನಿಮಾ ರಿಲೀಸ್ ಇದೆ. ಹೌದು, ಕಷ್ಟ ಇದೆ. 7 ಸಿನಿಮಾ ಬರೋದ್ರಿಂದ ಸೊ ಇಂಥ ಸಂದೇಶ ಕೊಡೋ ಸಿನಿಮಾಗಳು ಇರೋ ಒಂದು ಕಡೆ ಬಂದು ಸೇರ್ಬಿಡೋದ್ರೆ ಭಾಳ ಕಷ್ಟ ಆಗ್ತದೆ. ಇಲ್ಲ, ಯಾಕಂದರೆ ನಾವು ಮುಂಚೆನೇ ಪ್ಲಾನ್ ಮಾಡಿಬಿಟ್ಟಿದ್ವಿ, ಸುಮಾರು 1 ತಿಂಗಳು ಮುಂಚೆಯಿಂದ ಪ್ಲಾನ್ ಮಾಡಿದ್ವಿ. ಆವಾಗ ಯಾವ ಸಿನಿಮಾ ಇರಲಿಲ್ಲ. ಅದಾದಮೇಲೆ ಇದು ಈಗ ಬರ್ತಾ ಇರ್ತಾವಲ್ಲ, ಈಗ ಪಾಪ ಇವರೆಲ್ಲ ಪಬ್ಲಿಷ್ ಮಾಡಿಬಿಟ್ಟಿದ್ದಾರೆ. ನಾವು ಮೊನ್ನೆ ಹೇಳಿದ್ವಿ ನೋಡಿ ಅಂತ. ಇಲ್ಲ ಸರ್ ಎಲ್ಲ ಆಗ್ಬಿಟ್ಟಿದೆ ಮಾಡ್ಬಿಡೋಣ ಅಂತ ಹೇಳಿದ್ರು. ಮಾತಾಡ್ಕೊಂಡು 3 ಸಿನಿಮಾ ಬರೋತರ ಮಾಡಿದ್ರೆ ಎಲ್ರಿಗೂ ಅನುಕೂಲ ಆಗುತ್ತೆ. ಹಿಂಗೆ ಒಟ್ಟೊಟ್ಟಿಗೆ 7 ಸಿನಿಮಾ ಬಂದರೆ ಇಲ್ಲ, ನಾವು ಅಲ್ಲಿ ವಾಣಿಜ್ಯ ಮಂಡಳಿ ಅಣ್ಣ ಉಮೇಶ್ ಸರ್ ಎಲ್ಲರೂ ಎಲ್ಲ ಅದ್ರ ಬಗ್ಗೆ ಭಾಳ ಕಾಳಜಿ ವಹಿಸ್ತಾ ಇದ್ದಾರೆ. ಅದು ಯಾಕಂದರೆ ಬಂಡವಾಳ ಹಾಕಿರೋದ್ರ ಮೇಲೆ ಬಿಟ್ಟಿರುತ್ತೆ. ಸೊ ಹಾಗಾಗಿ ಅದು ಪ್ರಯತ್ನ ಪಟ್ಟರೂ ಆಗ್ತಾ ಇಲ್ಲ. ವಾರಕ್ಕೆ 3-4 ಸಿನಿಮಾ ಮಾಡ್ಬೇಕಂತಂದು ಇದ್ದಾವೆ. ಆದರೆ ಯಾಕಂದರೆ ವರ್ಷಕ್ಕೆ 300 ಸಿನಿಮಾ ಬರ್ತದೆ. 300 ಸಿನಿಮಾಗಳು ಪ್ರಾಜೆಕ್ಟ್ ಇರ್ತದೆ. ಇರೋದೇ ನಮ್ಗೆ 52 ವಾರ. ಆ 52 ವಾರದಲ್ಲಿ 4 ಅಂದರೆ ಒಂದೊಂದು ಸಿನಿಮಾ ಮುಂದೆ ಸಿನಿಮಾಗಳು 2 ವರ್ಷಕ್ಕೆ ಹೋಗ್ಬಿಡ್ತದೆ. ಸೊ ಹಾಗಾಗಿ ಏನಪ್ಪ ಅಂದರೆ ಅವರು ಪಾಪ ಪ್ರೊಡ್ಯೂಸರ್ಸ್ಗಳು ಹಣ ಹಾಕಿರ್ತಾರೆ. ಅದ್ರ ಬಗ್ಗೆ ನಾವು ಏನು ಮಾಡೋಕ್ಕಾಗಲ್ಲ. ಅದೇ ಸರ್, ಖಂಡಿತ ಅದು ನಿಮಗೆ ಕಾಳಜಿ ಅಲ್ಲ, ನಿಮ್ಮ ಕಾಳಜಿಯಿಂದ ತಿಳ್ಕೊಳ್ಳಿ. ಖಂಡಿತ ಸರ್, ಖಂಡಿತ ಸರ್. ನಾವು ಇಲ್ಲಿ ಅಷ್ಟೇ ಸರ್ 1 ತಿಂಗಳು ಮುಂಚೆನೇ ಪ್ಲಾನ್ ಮಾಡಿಬಿಟ್ಟಿದ್ವಿ. 20th ಯಾವ ಮೂವಿ ಇರಲ್ಲ, ನೆಕ್ಸ್ಟು ದೊಡ್ಡ ಮೂವಿ ಬರ್ತದೆ, ಅದ್ರ ಮುಂದೆ ಬರೋದು ಬೇಡ. ಬಿಫೋರ್ ಈಗ ಸಪೋಸ್ ಈಗ October 11th ಮಾರ್ಟಿನು ಶಿವಣ್ಣ ಪಿಕ್ಚರ್ ಇದೆ, ಇದರಿಂದೆ ದೊಡ್ಡ ಪಿಕ್ಚರ್ ಇದೆ. ಸೊ ಈಗ ವಿಜಯದ ಗೋಟ್ ಎಲ್ಲ ಇತ್ತು, ಅದ್ರ ಮಧ್ಯೆ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ನಾವು ಪ್ಲ್ಯಾನ್ ಮಾಡಿದ್ರೆ ಇರಲಿಲ್ಲ, ಆ್ಯಕ್ಚುಲಿ ಯಾವ ಮೂವಿಗಳು ಇರಲಿಲ್ಲ. ಈಗ ಸಡನ್ನಾಗಿ ಎಲ್ಲ ಬಿಟ್ಟಿದ್ದಾರೆ. ನಾವು ಈಗ ಅದ್ರ ಬಗ್ಗೆ ಚಿಂತನೆ ಮಾಡಿ ನೋಡೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಪ್ರಮುಖವಾಗಿ ನನ್ನ ವೃತ್ತಿ ಬಾಂಧವ ಸನ್ಮಿತ್ರರಿಗೆ ಹಾಗೆಯೇ ನನ್ನ ಹಿತೈಷಿಗಳಿಗೆ, ನನ್ನ ಜೊತೆಗಿರುವಂತಹ ಪ್ರತಿಯೊಂದು ಒಳಿತನ್ನ ಬಯಸುವಂಥ ಶುಭ ಹಾರೈಕೆಗಳಿಗೋಸ್ಕರ ಬಂದಿರುವಂಥ ಎಲ್ಲರಿಗೂ ಮತ್ತೊಮ್ಮೆ ಈ ನಿಮ್ಮ ರಾಘವ ಸೂರ್ಯನ ನಮಸ್ಕಾರ. ಮೊದಲಿಗೆ ಒಂದು ರೀತಿ ಹೆಮ್ಮೆಯ ಕ್ಷಣ ಹೌದು, ಒಂದು ಸಣ್ಣ ಭಯ ಕೂಡ ಹೌದು. ಅಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ನಾನು ಇದ್ದೀನಿ ಅಂತ ಹೇಳ್ಬೋದು. ಯಾವಾಗಲೂ ಆ ಕಡೆ ಕುತ್ಕೊಂಡು ಬೇರೆಯವ್ರಿಗೆ ಪ್ರಶ್ನೆ ಕೇಳೋ ಒಂದು ವೃತ್ತಿಯಲ್ಲಿರುವಾಗ ವೇದಿಕೆ ಮೇಲಿದ್ದು ಒಂದು ಸಾಮಾಜಿಕ ಜವಾಬ್ದಾರಿ ಹೊತ್ತು ಮಾತನಾಡೋದಿದೆಯಲ್ಲ, ಅದು ಒಂದು ಸ್ವಲ್ಪ ವಿಭಿನ್ನ ಹೊಣೆಗಾರಿಕೆ ಅಂತ ನನಗನ್ಸುತ್ತೆ. ಪ್ರಶ್ನೆ ಮಾಡೋದಷ್ಟು ಸುಲಭ, ಅದಕ್ಕೆ ಉತ್ತರ ಕೊಡೋದು ಅಷ್ಟೇ ಸವಾಲುಗಳಿರುತ್ತವೆ ಅನ್ನೋದನ್ನ ಅರಿಯುವಂಥ, ಅರ್ಥ ಮಾಡ್ಕೊಳ್ಳುವಂಥ ಒಂದು ಹೊಸ ಅನುಭವಕ್ಕೆ ಸಾಕ್ಷಿ ಆಗ್ತಾ ಇದ್ದೀನಿ ಸದ್ಯದ ಈ ಸಂದರ್ಭದಲ್ಲಿ. ಈಗಾಗಲೇ ನಮ್ಮ ನಿರ್ದೇಶಕರು, ನಿರ್ಮಾಪಕರಾದಂಥ ಶ್ರೀಯುತ ಉಮರ್ ಶರೀಫ್ ಸರ್ ಎಲ್ಲ ವಿಚಾರವನ್ನ ಎಳೆಯಾಗಿ ಹೇಳಿದ್ದಾರೆ. ಈ ಸಿನಿಮಾ ಮಾಡಲಿಕ್ಕೆ ಪ್ರಮುಖವಾದ ಕಾರಣ ಅವರಲ್ಲಿರುವಂಥ ಸಾಮಾಜಿಕ ಕಳಕಳಿ, ಮುತುವರ್ಜಿ ಮತ್ತು ಅವರಲ್ಲಿ ಒಂದು ಯಾವುದೇ ಅಪೇಕ್ಷೆ ಇಲ್ಲದೆ ಒಂದು ಒಳಿತನ ಸಾರಬೇಕು ಅನ್ನೋ ಒಂದು ಎಳೆ ಇದೆಯಲ್ಲ, ಆ ಒಂದು ಮನದಾಳ ಇದೆಯಲ್ಲ, ಅದು ನನ್ನನ್ನು ಬಹಳ ಆಕರ್ಷಣೆ ಮಾಡ್ತು. ಬಹಳ 8 ವರ್ಷಗಳಿಂದ ನಾವು ಚಿರಪರಿಚಿತರಾಗಿದ್ವಿ, ಒಳ್ಳೊಳ್ಳೆ ವಿಚಾರಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಅದರ ಜೊತೆಗೆ ಅವರ ವ್ಯಕ್ತಿತ್ವ ಕೂಡ ಗೊತ್ತಾಗ್ತಾ ಬಂತು. ಇವ್ರು ಬಂದ್ರೆ ಬರೀ ಹಿಂದೂ ಮುಸಲ್ಮಾನ್ ಗಲಾಟೆ ಇದ್ರೆ ಮಾತ್ರ ಕರೆಸ್ತಿರ್ತೀವಿ ನಾವು ಯಾವಾಗ್ಲೂ ಸಹಜವಾಗಿ. ಆದ್ರೆ ಅದನ್ನ ಹೊರತುಪಡಿಸಿ ಏನೋ ಹೇಳಕ್ ಹೊರಟಿದಾರಲ್ಲ, ಅವರ ಆ ಮುಖ, ಆ ಉದ್ದೇಶ ಇಲ್ಲಿ ಎಲ್ರಿಗೂ ಪರಿಚಯ ಆಗ್ಬೇಕು ಅನ್ನೋ ಒಂದು ಇಂಗಿತ ಕೂಡ ನನ್ನಲ್ಲೂ ವ್ಯಕ್ತವಾಯಿತು. ಬೀಯಿಂಗ್ ಎ ಜರ್ನಲಿಸ್ಟ್, ನಾವು ಬರೀ ಚರ್ಚೆ ಮಾಡಿದ್ರೆ ಮಾತ್ರ ಸಾಕಾಗಲ್ಲ, ಇನ್ನಷ್ಟು ಜವಾಬ್ದಾರಿ ತೆಗೆದುಕೊಳ್ಬಹುದು ಈ ಮೂಲಕ. ಅವರು ಒಂದಿಷ್ಟೇನೋ ಪ್ರತಿಭೆ ಇದೆ ನಿಮ್ಮಲ್ಲಿ, ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು, ಉತ್ತೇಜಿಸ್ತಾ ಇದ್ರು. ಹಾಗಾಗಿ ನಮಗ್ ನಾವೇ ಹುರಿದುಂಬಿಸ್ಕೊಂಡು ಮಾಡಿದಂಥ ಒಂದು ಅದ್ಭುತವಾದಂಥ ಅನುಭವ ಕೊಟ್ಟಂತ ಒಂದು ಸಿನಿಮಾ ಅಂತ ಹೇಳ್ಬೋದು. ನಾಯಕ ನಟನಾಗಿ ಮೊದಲ ಸಿನಿಮಾ. ಇಲ್ಲಿ ಹೆಸರಿಗೇನೋ ಔಪಚಾರಿಕವಾಗಿ ಫಾರ್ಮ್ಯಾಲಿಟೀಸ್ಗೋಸ್ಕರ ನಾಯಕ ನಟ ಅಂತ ಹೇಳ್ಕೊಳ್ಬೇಕು ಬಿಟ್ರೆ ಕಂಟೆಂಟ್ ಇಸ್ ದ ಕಿಂಗ್. ಆ ಒಂದು
ವಿಷಯ ಇದೆಯಲ್ಲ ಅದೇ ನಿಜವಾದ ಹೀರೋ. ಹಾಗಾಗಿ ಈ ಸಿನಿಮಾ ಅತಿ ಹೆಚ್ಚು ಜನರಿಗೆ ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ ತಯಾರು ಮಾಡಿದಂಥ ಬಹಳ ನೀಟ್ ಚಿತ್ರ ಅಂತ ಹೇಳ್ತೀವಲ್ಲ, ಯಾವುದೇ ಅಬ್ಬರ ಆಡಂಬರ ಅತಿಯಾದ ಒಂದು ಏನು ಧಾಮ್ ಧೂಮ್ ಅನ್ನೋದೆಲ್ಲೂ ನೋಡದೆ ಸದಭಿರುಚಿಯ ಪ್ರಾಜ್ಞರಿಗೆ ಖಂಡಿತವಾಗ್ಲೂ ತಲುಪುತ್ತೆ. ಆ ಪ್ರಾಜ್ಞರು ಮತ್ತಷ್ಟು ಜನರಿಗೆ ತಲುಪಿಸ್ಬೇಕು ಅನ್ನೋ ಒಂದು ಮನವಿ ಪ್ರಾರ್ಥನೆ ಈ ಮೂಲಕ ನಮ್ಮೆಲ್ಲರ ತಂಡದ ಪರವಾಗಿ ನಾನು ಮಾಡ್ತೇನೆ. ಈಗಾಗಲೇ ನಮ್ಮ ಎಲ್ಲರೂ ಯಾರು ಇಲ್ಲಿ ಅಪರಿಚಿತರು ಯಾರು ಇಲ್ಲ, ಎಲ್ಲ ಪರಿಚಿತರೆ. ನಮ್ಮ ಹಿರಿಯರಾದಂಥ ರಂಗಕರ್ಮಿ ಪತ್ರಕರ್ತರು ಅವರು ಕೂಡ ಒಂದಿಷ್ಟು ಸಲಹೆ ಸೂಚನೆ ನಮಗೊಂದಿಷ್ಟು ತಾಲೀಮನ್ನ ಕೊಟ್ಟಿದ್ದಾರೆ. ಹಾಗಾಗಿ ಆರಂಭದಲ್ಲಿ ಅವರಿಂದನೇ ಈ ಸಿನಿಮಾ ಒಂದು ಏನು ಗತಿಯನ್ನ ತಲುಪ್ತು ಅಂತ ಹೇಳಬಹುದು. ಒಂದು ಉನ್ನತ ಹಾದಿಗೆ ಒಂದು ಅಡಿಪಾಯ ಹಾಕಿದ್ರು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅತಿಶಯೋಕ್ತಿ ಅಲ್ಲ. ಇನ್ನು ನಮ್ಮೂರ ಪಕ್ಕದವರು ಉಮೇಶ್ ಬಣಕಾರ್ ಅವರು, ಮೋಟೆಬೇನವರು, ನಮ್ದು ಬ್ಯಾಡ್ಗಿ ಹತ್ರ ಹಳ್ಳಿ, ಅವರದು ಕೂಡ ಒಂದು ಒಳ್ಳೆಯ ಅವಿನಾಭಾವ ಸಂಬಂಧ, ಒಂದು ಹಾರ್ಮೋನಿ ಇದೆ, ಬಾಂಧವ್ಯ ಇದೆ. ಹಾಗಾಗಿ ಇಲ್ಲಿ ಎಲ್ಲರಿಗೂ ಇದು ನಮ್ಮ ಚಿತ್ರ ಅನ್ನೋದಕ್ಕೆ ಪೂರಕವಾದಂತ ಬಹಳಷ್ಟು ಅಂಶಗಳಿದ್ದಾವೆ. ಇನ್ನು ಸೈಯದ್ ಇರ್ಫಾನ್ ಅವರು ಕೂಡ, ಅವರು ಒಬ್ಬ ಉದಯೋನ್ಮುಖ ನಾಯಕ ನಟ. ಆದ್ರೆ ನನಗೂ ಕೂಡ ಅವರು ಬಹಳ ಸಲಹೆ ಕೊಟ್ಟು ಹೀಗಿದ್ರೆ ಚೆನ್ನಾಗಿರುತ್ತೆ, ನನ್ನ ಇಮೇಜ್ ಹೇಗಿದ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನ ಅವರು ಕೂಡ ಕನಸನ್ನ ಕಂಡು ಅದರಲ್ಲೂ ಒಂದು ಹುರಿದುಂಬಿಸೋದಿದೆಯಲ್ಲ, ಈ ಅನುಭವ ಬಹುಶಃ ಎಲ್ರಿಗೂ ಸಿಗ್ಲಿಕ್ಕಿಲ್ವೇನೋ ಅನ್ನೋದು ನನ್ನ ಭಾವನೆ. ಅದು ನಂಗೆ ಬಹಳ ಖುಷಿ ಕೊಡುತ್ತೆ. ಇನ್ನು ಸ್ನೇಹರಾವ್ ಇರ್ಬೋದು, ಅವರು ಅಷ್ಟೇ ಸ್ಕ್ರಿಪ್ಟಿಂಗ್ ಮಾಡುವಾಗ ಎಲ್ಲ ರೀತಿಯ ಜವಾಬ್ದಾರಿ ನಿಭಾಯಿಸಿದ್ದಾರೆ. ಇನ್ನು ವಿನ್ಯಾಸ್ ಶೆಟ್ಟಿ ಅವರನ್ನು ಕೂಡ ನೀವು ನೋಡಿರ್ತೀರಿ ಸೀರಿಯಲ್ಗಳಲ್ಲಿ, ಅವ್ರದ್ದು ಬಹಳ ಪ್ರಮುಖವಾದ ಜವಾಬ್ದಾರಿ. ಇನ್ನು ಶ್ರೀಕರ್ ಸರ್ ಇರ್ಬೋದು. ಇನ್ನು ನನ್ನ ಇಲ್ಲಿ ಹೋಮ್ ಮಿನಿಸ್ಟರ್ ಕ್ಯಾರೆಕ್ಟರ್ ಮಾಡಿದ್ದಾರೆ ನಂದಿನಿ ಗೌಡ ಅವರು. ಸ್ಟಾರ್ ವೈಫ್ ಹೇಗಿರ್ಬೇಕು, ಹೇಗಿರ್ತಾರೆ, ಅವ್ರಿಗೆ ಆಲೋಚನೆ ಲಹರಿ ಹೇಗಿರುತ್ತೆ, ಅದು ಕೂಡ ಬಹಳ ಇಂಪ್ಯಾಕ್ಟ್ ಮಾಡುವಂತ ಒಂದು ಪಾತ್ರ. ಹೀಗಾಗಿ ನಮಗೆ ಬಹಳ ಖುಷಿ ಕೊಟ್ಟಂತ ಚಿತ್ರ. ಇನ್ನು ಸಿನಿಮಾದಲ್ಲಿ ಹೇಗಿರ್ಬೇಕು, ಆಕ್ಚುಲಿ ನಾವು ಆಫ್ ದ ರೆಕಾರ್ಡ್ ತುಂಬಾ ಜೋವಿಯಲ್ ಕ್ಯಾರೆಕ್ಟರ್, ಆದ್ರೆ ಆ ಸಿನಿಮಾದಲ್ಲಿ ಒಂದು ಗಾಂಭೀರ್ಯತೆ, ಒಂದು ಆಟಿಟ್ಯೂಡ್ ಕ್ಯಾರಿ ಮಾಡುವಂತ ರೋಲ್ ಬೇಕಾಗುತ್ತೆ. ಹಾಗಾಗಿ ನಿರ್ದೇಶಕರು ಪಾಪ ಕಷ್ಟಪಟ್ಟಿದ್ದಾರೆ, ಇಲ್ಲ ಅಂತ ಹೇಳೋಂಗಿಲ್ಲ. ನಮ್ಮನ್ನ ತಹಬದಿಗೆ ತರ್ಬೇಕಲ್ಲ. ತಯಾರಿ ಹೆಂಗಿತ್ತು ಅಂತ? ನಮ್ಮ ತಯಾರಿ ಬಹಳ ಚೆನ್ನಾಗಿತ್ತು. ಯಾಕಂತ ಹೇಳಿದ್ರೆ ಇಲ್ಲಿ ಬರೀ ಡೈಲಾಗ್ಸ್ ಒಂದೇ ಇರ್ತಿರ್ಲಿಲ್ಲ. ಈ ಚಿತ್ರದ ಬಗ್ಗೆ ನಾವ್ ಏನ್ ಸಾರ್ತಾ ಇದೀವಿ ಅನ್ನೋದನ್ನ ಬಹಳ ಗಮನದಲ್ಲಿ ಇಟ್ಕೊಳ್ಬೇಕು ಅನ್ನೋದು ಒತ್ತಾಸೆ ಆಗಿತ್ತು ನಿರ್ದೇಶಕರದ್ದು. ಅದಕ್ಕೆ ಬಹಳ ಶ್ರಮ ಪಟ್ಟಿದ್ದಾರೆ. ಡೈಲಾಗ್ಸ್, ಅದು ಒಂದೊಂದು ಡೈಲಾಗ್ ಕೂಡ ಸುಮ್ಮನೆ ಏನೋ ಶಿಳ್ಳೆ ಚಪ್ಪಾಳೆ ಹೊಡೆಯೋ ಡೈಲಾಗ್ ಅಲ್ಲ, ಬಹಳ ಯೋಚನೆ ಮಾಡೋ ರೀತಿಯಲ್ಲಿ ಡೈಲಾಗ್ಸ್ ನ ತಯಾರು ಮಾಡಿದ್ದಾರೆ. ಹಾಗಾಗಿ ಅವರ ಡೈಲಾಗ್ಸ್ಗೆ ಜಾಸ್ತಿ ಪ್ರಾಮುಖ್ಯತೆ ಇತ್ತು. ಅಪಿಯರೆನ್ಸ್ ಇರ್ಬೋದು, ಪ್ರತಿಯೊಂದು ಕೂಡ ಏನೇ ಚೇಂಜಸ್ ಬೇಕಾದ್ರೂ ಕೂಡ ಬಹಳ ವಿನಮ್ರವಾಗಿ ಅವರು ತಿಳಿಸೋ ರೀತಿ ಇದೆಯಲ್ಲ, ಅವರು ತುಂಬಾ ದೊಡ್ಡವರಿದ್ರು ಕೂಡ, ಪ್ರಾಜ್ಞರಿದ್ರು ಕೂಡ, ಒಬ್ಬ ಹೊಸಬರ ಜೊತೆ ಒಂದು ಸ್ನೇಹಿತನ ಜೊತೆ ಹ್ಯಾಕ್ ಟ್ರೀಟ್ ಮಾಡಬೇಕು, ಆ ರೀತಿಯಾಗಿ ಎಲ್ಲರಿಂದಲೂ ಕೂಡ ಕೆಲಸ ತೆಗೆಸ್ಕೊಂಡಿದ್ದಾರೆ. ಅದು ಅವರ ಒಂದು ವಿಶೇಷತೆ. ಅಂದ್ರೆ ಯಾವಾಗ ಟ್ರೂತ್ಫುಲ್ ಆಗಿರುತ್ತೆ ನಮ್ಮ ಇಂಟೆನ್ಷನ್, ಅವಾಗ ಬಹಳ ಕಷ್ಟಪಡಬೇಕಾಗಿಲ್ಲ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಆ ನಿಟ್ಟಿನಲ್ಲಿ ತುಂಬಾ ಚೆನ್ನಾಗಿ ನಂಗೆ ಒಬ್ಬ ಒಳ್ಳೆ ನಿರ್ದೇಶಕರು ದೇವರ ಸ್ವರೂಪದಲ್ಲಿ ಸಿಕ್ಕಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ ಅಂತ ನನ್ನ ಅನಿಸಿಕೆ. ಇನ್ನು ಫಿಸಿಕಲ್ ಫಿಟ್ನೆಸ್ ಬಗ್ಗೆ ನಮ್ಮ ಸಲೀಲ್ ಉಮರ್ ಅವರು ಬಹಳ ನಂಗೆ ಶ್ರಮ. ಆಕ್ಚುಲಿ ಅವರು ದೊಡ್ಡ ದೇಹದಾರ್ಢ್ಯ ಪಟು, ಹಾಗಾಗಿ ಅವರ ಪ್ರಯತ್ನವನ್ನು ನಾವು ಮರೆಯೋ ಹಾಗಿಲ್ಲ. ಶ್ರೀಕರ್ ಸರ್ ನಮ್ಗೆ ಆಫ್ ದ ರೆಕಾರ್ಡ್ ಸಿಕ್ಕವರು, ಅದರಲ್ಲಿ ಶೂಟಿಂಗ್ ಟೈಮಲ್ಲಿ ನಾನು ಅವ್ರನ್ನ ಭೇಟಿ ಆಗ್ಲಿಕ್ಕೆ ಆಗ್ಲಿಲ್ಲ. ಇನ್ನು ಅಬ್ದುಲ್ ಗನಿ ಇರ್ಬೋದು, ಎಲ್ಲ ಪ್ರತಿಯೊಬ್ರು ಒಂದು ಆ ಮುಗ್ಧತೆ, ಅದರ ಜೊತೆಗೆ ನಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಅಂತ ಯಾರು ಕಾಂಪಿಟೇಟಿವ್ ಮೈಂಡ್ ಸೆಟ್ ಅಲ್ಲಿ ಯಾರು ಇರ್ಲಿಲ್ಲ. ದಟ್ಸ್ ದ ಬ್ಯೂಟಿ ಆಫ್ ದಿಸ್ ಮೂವಿ. ಇನ್ನು ನಮ್ಮ ರಿಜ್ವಾನ್ ಸಾಹೇಬ್ ಇರ್ಬೋದು, ರಿಜ್ವಾನ್ ಅವರು ಅಷ್ಟೇ ಅಲ್ಲಿ ತುಂಬಾ ಅವರೇ ಒಂದು ದೊಡ್ಡ ಹೀರೋ ಹಂಗಿದ್ದಾರೆ. ಅವ್ರ ಲುಕ್ ವೈಸ್ ಎಲ್ಲ ನೋಡ್ಬಿಟ್ರೆ, ಆಟಿಟ್ಯೂಡ್ ನೋಡ್ಬಿಟ್ರೆ ಸಗದಾಗಿದ್ದಾರೆ. ಅವ್ರು ನಮ್ಮನ್ನ ಟ್ರೀಟ್ ಮಾಡ್ತಾ ಇರೋ ರೀತಿಗೆ ನೋಡಿ ಅಬ್ಬಾ ಇದೇನಪ್ಪ ಇದೊಂದು ಅದೃಷ್ಟ ಇರ್ಬೋದು ಅಂತ ಅನ್ಕೊಳ್ತಿದ್ದೆ ನಾನು. ಇನ್ನು ಜೊತೆಗೆ ನಮ್ಮ ಸರ್ ಹೆಸರಿದಲ್ಲ, ಫಯಾಜ್ ಖಾನ್. ಫಯಾಜ್ ಸರ್ ಎಲ್ಲರೂ ಅಷ್ಟೇ. ಅಂದ್ರೆ ಇಲ್ಲಿ ನಾವು ಎಲ್ಲ ಒಂದೇ ಧರ್ಮದವ್ರು ಇದ್ದೀವಿ ಅಂತ, ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋದಕ್ಕೆ ಅಕ್ಷರಶಃ ಒಂದು ವಾತಾವರಣ ನಿರ್ಮಾಣ ಆಗಿದ್ದು ಅದು ರಮ್ಮಿ ಆಟ ಚಿತ್ರತಂಡದ ಮೂಲಕ. ಇನ್ನು ಬಹಳ ಜನರ ಹೆಸರನ್ನ ನಾನು ಬಿಟ್ಟಿದ್ದೀನಿ ಅಂತ ಅನ್ಸುತ್ತೆ, ದಯವಿಟ್ಟು ಕ್ಷಮೆ ಇರಲಿ. ಇನ್ನು ನನ್ನ ಸ್ನೇಹಿತರೆಲ್ಲ ಬಂದಿದ್ದಾರೆ, ಯೋಗಿ, ಶ್ರೀಶ್ವರ್ ಮತ್ತೆ ರಂಗಹನುಮಯ್ಯ, ಆಮೇಲೆ ನನ್ನ ಎಲ್ಲ ಸಿನಿಮಾ ಪತ್ರಕರ್ತರು,
ಹೀಗೆಲ್ಲ ನೋಡಿ ಇಲ್ಲಿ ಖುಷಿ ಆಗ್ತಾ ಇದೆ. ಒಳ್ಳೆ ಬೇರೆ ರೀತಿಯಾಗಿ ನೋಡುವಂತ ಒಂದು ಅನುಭವವನ್ನು ಕೊಟ್ಟಿದ್ದೀರಿ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳು. ಇನ್ನು ನಮ್ಮ ಅಭಿಗೌಡ ಸರ್ ಅಷ್ಟೇ, ಒಬ್ಬ ಅಪ್ಕಮಿಂಗ್ ಹೀರೋ ಆದ್ರೆ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಬಹಳ ಟಿಪ್ಸ್ ಕೊಡ್ತಾ ಇದ್ರು. ಅದೆಲ್ಲ ನಮ್ಗೆ ಕೃತಜ್ಞತಾ ಭಾವಕ್ಕೆ ನನಗೆ ಅನುಕೂಲ ಆಗುತ್ತೆ. ಹೀಗಾಗಿ ಈ ಒಂದು ಸಿನಿಮಾ ಇದೆಯಲ್ಲ, ಅಕ್ಷರಶಃ ಒಂದು ಕುಟುಂಬ ಫ್ರೆಂಡ್ಲಿ ಆಗಿರುವಂತ ನೇಚರ್, ಒಂದು ಆತ್ಮೀಯವಾದಂತಹ ಒಂದು ವಾತಾವರಣ ಕ್ರಿಯೇಟ್ ಮಾಡಿದ್ರೆ ವಿ ಕ್ಯಾನ್ ಡೂ ವಂಡರ್ಸ್ ಅನ್ನೋದನ್ನ ಆ ಬೀಜ ಬಿತ್ತಿದಂತಹ ಒಂದು ಚಿತ್ರತಂಡ ಅಂತ ಹೇಳ್ಬೋದು. ಹೀಗಾಗಿ ಇನ್ನಷ್ಟು ಒಳ್ಳೆಯ ಸದಭಿರುಚಿಯ ಚಿತ್ರಗಳು ಅವ್ರ ಮೂಲಕ ಬರಲಿ, ಅದರಲ್ಲಿ ನಮ್ಮನ್ನ ಲೀಡ್ ರೋಲ್ ಆಗಿ ಹಾಕೊಳ್ಳಿ ಅಂತ ಈ ಮೂಲಕ ಸವಿನಯ ಪ್ರಾರ್ಥನೆ ಮತ್ತು ಹಕ್ಕೊತ್ತಾಯ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು, ಥ್ಯಾಂಕ್ಸ್ ಅಲಾಟ್, ಥ್ಯಾಂಕ್ ಯು. ಬಗ್ಗೆ ಮಾತಾಡ್ತಿದ್ದಿಲ್ಲ, 2 ಡೈಲಾಗ್ ಬಂದು ನನ್ಗೆ ಬಹಳ ಇಷ್ಟವಾದ 2 ಡೈಲಾಗು ಸೆನ್ಸರ್ ಬೋರ್ಡ್ ನಲ್ಲಿ ಕಟ್ ಆಗ್ಬಿಟ್ಟಿದೆ. 2 ಬಹಳ ಇಷ್ಟವಾದ ಡೈಲಾಗು 2 ಕಟ್ ಆಗ್ಬಿಟ್ಟಿದೆ. ಅದು ಒಂದು ನೋವಿದೆ ನನಗೆ. ಅದು ನಾವು ಬ್ಲೂಪರ್ಸ್ ನಲ್ಲಿ ಹಾಕೊಳ್ತೀವಿ, ಯೂಟ್ಯೂಬ್ ನಲ್ಲಿ ಹಾಕ್ತೀವಿ ರಿಲೀಸ್ ಆದ ನಂತರ. ತೊಂದ್ರೆ ಇಲ್ಲ ತಾನೆ? ಇಲ್ಲ, ಸ್ಟಾರ್ಟಿಂಗ್ ಒಂದ್ ಸೀನ್ ಅಲ್ಲೇ ನಮ್ ಲಕ್ಷ್ಮಿ ಮೇಡಮ್, ರಾಜಲಕ್ಷ್ಮಿ ಮೇಡಮ್ ಅವ್ರು ಮಾತಾಡ್ತಾರೆ, ಒಳ್ಳೆ ರೋಲ್ ಮಾಡ್ತಾರೆ ಅವರು, ಮತ್ತೆ ಮೋಹನ್ ಅವ್ರು ಚರ್ಚೆ ಮಾಡ್ತಾರೆ. ಸೊ ಅದು ಏನು ಕಾಂಟೆಕ್ಸ್ಟ್ ಅಂತ ಇವಾಗ ಹೇಳದ ಒಂದು ಡೈಲಾಗ್ ಬರುತ್ತೆ, ಏನಪ್ಪ ನಮ್ಮ ಎಸ್.ಎಂ. ಕೃಷ್ಣ ಅವರು ಬೆಂಗಳೂರನ್ನ ಗಾರ್ಡನ್ ಸಿಟಿ ಮಾಡ್ತೀನಿ ಅಂತ ಹೇಳಿದ್ರು, ಸಿಂಗಪುರ್ ಮಾಡ್ತೀನಿ ಅಂತ ಹೇಳಿದ್ರು, ಬಟ್ ಗಾರ್ಡನ್ ಸಿಟಿ ಇವಾಗ ಗಾರ್ಬೇಜ್ ಸಿಟಿ ಆಗ್ಬಿಟ್ಟಿದೆ ಅಂತ ಒಂದು ಸ್ಟೇಟ್ಮೆಂಟ್. ಸೊ ಇದು ಸ್ಟೇಟ್ಮೆಂಟು ನಂತರ ನೆಕ್ಸ್ಟ್ ಒಂದು ಉತ್ತರನೂ ಬರುತ್ತೆ, ರೀ ಗಾರ್ಡನ್ ಸಿಟಿ ಮಾಡಬೇಕಂದ್ರೆ ನೀವು ಅದಕ್ಕೆ ಶ್ರಮ ಪಡಬೇಕಾಗಿದೆ. ಈ ಇರೋ ಜಾಗದಲ್ಲಿ ನೀವು ಉಗಿತೀರಾ, ಅಲ್ಲೇ ನೀವು ಸಿಗರೇಟ್ ಸೇರ್ಬಿಟ್ಟು ಅಲ್ಲೇ ಬಿಸಾಕ್ತೀರಾ ಅಂತ ಒಂದು ಆನ್ಸರು ಬರುತ್ತೆ. ನಮ್ ಗಾರ್ಡನ್ ಸಿಟಿನ ಬಿಟ್ಟು ಕೊಡದೆ ಅದನ್ನು ಕೂಡ ಆಗತ್ತೆ. ಬಟ್ ಸೆನ್ಸರ್ ಬೋರ್ಡ್ ಅವರದ್ದು ನೋಡಿ, ಬೆಂಗಳೂರು ನಮ್ಗೆ ಬಹಳ ಡಿಯರ್ ಪ್ಲೇಸು, ವಿ ಕಾಂಟ್ ಸೇ ಲೈಕ್ ಇಟ್ ಹಸ್ ಬಿಕಮ್ ಅ ಗಾರ್ಬೇಜ್ ಸಿಟಿ. ಅಂದ್ರೆ ಗಾರ್ಬೇಜ್ಗಳು ಕಾಣಿಸ್ತಿದೆ ಜಾಸ್ತಿ, ಮುನ್ನಕ್ಕಿಂತ ಜಾಸ್ತಿ ಕಾಣಿಸ್ತಿದೆ. ಆದ್ರೂ ಕೂಡ ಏನು ಚರ್ಚೆ ಮಾಡ್ತೀರಾ, 15 days ಆಗತ್ತೆ, ಬೇಕಂದ್ರೆ ಬನ್ನಿ ಚರ್ಚೆ ಮಾಡೋಣ ಅಂತ ನಾನು ಹೇಳಿದೆ. ಬೇಡ, ಎದ್ಬಿಡ್ತೀವಿ ಅಂತ ಎದ್ಬಿಟ್ಟೆ. ಎಸ್.ಎಂ. ಕೃಷ್ಣ ಹೆಸರು, ಅವರ ಹೆಸರು ತಗೊಂಡೆ. ಇನ್ನೊಂದು ಡೈಲಾಗ್ ಏನಂದ್ರೆ, ಒಂದು ಡಿಸ್ಕಷನ್ ನಡೆಯುತ್ತೆ, ಇಬ್ಬರ ಜೊತೆಗೆ ಸಂವಾದ ನಡೆಯುತ್ತೆ. ಅಲ್ಲಿ ಇವಾಗ ನಡೆಯುತ್ತಲ್ಲ, ಹೋಗಿ ಅವ್ರನ್ನ ಹೋಗಿ ಬಾರಿಸ್ಬಿಡಿ ಅಂತ ಒಂದು ಐಡಿಯಾ ಕೊಡ್ತಾರೆ ಒಬ್ರು. ಅವಾಗ ಇನ್ನೊಬ್ರು ಹೇಳ್ಕೊತಾರೆ, ನೋಡಿ ಇವಾಗೆಲ್ಲ ಇಲ್ಲಿ ಮೀಡಿಯಾ ಅವರು ನಿಗಾ ಇಟ್ಕೊಂಡಿದ್ದಾರೆ, ಇಲ್ಲಿ ಎಲ್ಲ ಅಚ್ಚುಕಟ್ಟಾಗಿರುತ್ತೆ ವ್ಯವಸ್ಥೆಗಳು, ಯುಪಿನೋ ಬಿಹಾರ್ ಆಗಿದ್ರೆ ಒಂದ್ ಕೈ ನೋಡ್ಬೋದಿತ್ತು ಅಂತ ಒಂದು ಸ್ಟೇಟ್ಮೆಂಟ್ ಬರುತ್ತೆ. ಸೊ ಆ ಸ್ಟೇಟ್ಮೆಂಟ್ ಯುಪಿನೋ ಬಿಹಾರ್ ಅಂತ ಹೇಳಿದ್ರು ಕೂಡ ಅದು ನೋಡಿ, ನಾನು ಏನ್ ಹೇಳ್ಕೊಂಡ್ರೆ, ನೋಡಿ ನಾವು ಭಾರತೀಯರು, ಭಾರತವನ್ನು ಪ್ರೇಮಿಸೋರು, ಆದ್ರೆ ಸೌತ್ ಇಂಡಿಯನ್ ಅಲ್ಲಿ ಇರೋ ಕಲ್ಚರ್ ಒಂದು ಬೇರೆನೇ ಇದೆ ನಾರ್ತ್ಗಿಂತ, ಇಲ್ಲಿ ಎಲ್ಲ ವ್ಯವಸ್ಥೆಗಳು ಚೆನ್ನಾಗಿದೆ ಅಂತ. ಅವಾಗ ಹೇಳಿದ್ರು, ಅದು ಸತ್ಯವಾಗಿ ಇದ್ರೂ ಕೂಡ ಅದು ಭಾರತದ ಒಂದು ಪಾರ್ಟ್ ಆಗಿರೋದ್ರಿಂದ ನೀವು ಅದನ್ನ ಯೂಸ್ ಮಾಡೋದು ಸರಿ ಇಲ್ಲ ಅಂತ ನಾನು ಹೇಳಿದೆ. ಓಕೆ, ಎತ್ಬಿಡಿ ಅದನ್ನು ಅಂತ, ನೋ ಪ್ರಾಬ್ಲಮ್. ಮ್ಯೂಟ್ಸ್ ಮಾಡ್ಬಿಟ್ಟೆ. ಇದೆ 2 ಮ್ಯೂಟ್ ಇದೆ. ಇನ್ನೊಂದು ಜಾಗದಲ್ಲಿ ಒಂದು ಟೆಕ್ಸ್ಟ್ ನಲ್ಲಿ ಒಂದು ಮಿಸ್ಟೇಕ್ ಆಗಿತ್ತು. ಅದು ಮಿಸ್ಟೇಕ್ ಅಂತಿಲ್ಲ, ಅದೊಂದು ಎಕ್ಸ್ಪ್ಲನೇಷನ್ ಕೊಡಕ್ ಹೋದೆ, ಅದನ್ನು ಎಡಿಟ್ ಮಾಡೋದಾಯ್ತು. ಸೊ ಏನಂದ್ರೆ, ಒಂದು ವಿಚಾರವನ್ನ ಥಿಂಕಿಂಗ್ ಜೊತೆಗೆ ಒಂದು ಕಾಮಿಡಿ ಇದೆಲ್ಲ, ಅಂದ್ರೆ ಅದು ಎಲ್ಲರೂ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಒಂದು ರೀತಿಯಲ್ಲಿ ಅದು ಅರ್ಥ ಮಾಡೋರಿಗೆ ಅದು ಅರ್ಥ ಮಾಡ್ಕೊಳ್ಬಹುದು. ಸೊ ದಟ್ ವೇ ದೇರ್ ಆರ್ ಸಮ್ ಪಾಯಿಂಟ್ಸ್ ವಿಚ್ ದಿ ಸೆನ್ಸರ್ ಬೋರ್ಡ್ ಸೆಡ್ ಡೋಂಟ್ ಕೀಪ್ ದಿಸ್. ಐ ಸೆಡ್ ಓಕೆ, ಐ ಅಂಡರ್ಸ್ಟುಡ್, ದೇರ್ ಇಸ್ ಸಮ್ ವ್ಯಾಲಿಡಿಟಿ. ತುಂಬಾ ಅರ್ಥ ಆಗೇ ತೆಗೆಸಿದ್ದಾರೆ, ಅವ್ರಿಗೂ ಜಾಸ್ತಿ ಅರ್ಥ ಆಗುತ್ತೆ, ನಮ್ಗಿಂತ ಜಾಸ್ತಿ. ಅದೆಲ್ಲ ಕಟ್ ಮಾಡಿಸ್ತಾರೆ, ಬೇರೆದೆಲ್ಲ ಅದೆಲ್ಲ ಅದು ನೀವು ಪ್ರಶ್ನೆ ಮಾಡ್ಬೇಕು, ನಾವು ಮಾಡೋದು. ಮಾಧ್ಯಮದವರು ನೀವು ಪ್ರಶ್ನೆ ಮಾಡಲ್ಲ ಸರಿಯಾಗಿ, ನಿಮ್ಮ ಪಕ್ಕದಲ್ಲಿ ಇದಾರಲ್ಲ ಅವರು ಪ್ರಶ್ನೆ ಮಾಡಲ್ಲ, ನೀವೇ ಮಾತಾಡ್ಬೇಕು. ಸ್ನೇಹರಾವ್ ಅವರು ನಿಮ್ಮ ಪಾತ್ರದವರು. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸ್ನೇಹರಾವ್. ನಂದು ಇದು ಮೊದಲನೇ ಚಲಚಿತ್ರ. ಚಿಕ್ಕವಳಿಂದಾನು ಆಸೆ ಇತ್ತು ಆಕ್ಟಿಂಗ್ ಮಾಡಬೇಕು ಅಂತ, ಅದಕ್ಕೆ ಸಮಯ ಬಂದಿರಲಿಲ್ಲ ಅನ್ಸುತ್ತೆ. ಸೊ ಈ ಚಿತ್ರದ ಮುಖಾಂತರ ನನಗೊಂದು ಒಳ್ಳೆ ಆಪರ್ಚುನಿಟಿ ಸಿಕ್ತು. ನನಗೆ ಚಲನಚಿತ್ರಕ್ಕೆ ಇಂಟ್ರೊಡ್ಯೂಸ್ ಮಾಡಿದವರು ನನ್ನ ಬಾಲ್ಯ ಸ್ನೇಹಿತನಾದ ಸೈಯದ್ ಇರ್ಫಾನ್ ಅವರು. ಅವರು ನನಗೆ ಉಮರ್ ಶರೀಫ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ರು.
ಅವ್ರ ಜೊತೆ ಮಾತಾಡಿದಾಗಲೇ ಗೊತ್ತಾಗಿದ್ದು ಅವರ ಆಲೋಚನೆಗಳು ಎಷ್ಟು ತುಂಬಾ ಚೆನ್ನಾಗಿದೆ, ಅವರ ಮೆಸೇಜಿಂಗ್ ಹೇಗಿದೆ. ಈ ಚಲನಚಿತ್ರದಲ್ಲಿ ಹೇಳ್ಬೇಕಂದ್ರೆ ಪ್ರತಿ ಒಂದು ಪಾತ್ರದಲ್ಲೂ ಒಂದು ಮೆಸೇಜ್ ಇದೆ. ಯಾವುದೇ ಪಾತ್ರನೂ ತೆಗಿಯಂಗಿಲ್ಲ, ಪ್ರತಿಯೊಂದು ಪಾತ್ರದಲ್ಲೂ ಮೆಸೇಜ್ ಇದೆ. ನನ್ನ ಪಾತ್ರ ಬಂದು ಅಡ್ವೊಕೇಟ್ ಪಾತ್ರ ಮಾಡ್ತಾ ಇದ್ದೀನಿ, ಅಡ್ವೊಕೇಟ್ ಚಾರುಲತಾ ಅಂತ. ಈ ಚಿತ್ರದ ಮುಖಾಂತರ ಫೆಮಿನಿಸಮ್ ಅನ್ನೋ ಪದದ ಅರ್ಥ ಇವಾಗ ಸುಮಾರು ಬೇರೆ ತರ ಆಗಿದೆ. ಅದರದ್ದು ಏನು ನಿಜವಾದ ಅರ್ಥ ಅಂತಾನು ತೋರಿಸ್ಕೊಟ್ಟು ಒಂದು ಬೋಲ್ಡ್ ಕ್ಯಾರೆಕ್ಟರ್ ಆಗಿ ಈ ಚಿತ್ರದಲ್ಲಿ ಪಾತ್ರ ನಿರ್ವಹಿಸ್ತಾ ಇದ್ದೀನಿ. ಸೊ ನಿಮ್ದೆಲ್ಲ ಸಪೋರ್ಟ್, ಮೀಡಿಯಾದವ್ರ ಸಪೋರ್ಟ್, ಪ್ರೆಸ್ನವ್ರ ಸಪೋರ್ಟ್ ನಮ್ಮ ಮೇಲೆ ಸದಾ ಇರಲಿ. ಇದು ಮೊದಲನೇ ಪ್ರಯತ್ನ ನನ್ನದು, ಚಲನಚಿತ್ರದ್ದು ಆಗಿರ್ಬೋದು. ಹಾಗೆ ನಿಮ್ಮ ಸಪೋರ್ಟ್, ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಸದಾ ಇರಲಿ ಅಂತ ಆಶಿಸ್ತೀನಿ. ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು ಸರ್. ಸ್ನೇಹಿತರನ್ನ ಅಪೋಸಿಟ್ ಆಗಿ ನೆನೆಸಿದ್ದೀರಾ ಸರ್. ಈಗ ವಿನ್ಯಾ ಶೆಟ್ಟಿ ಅವರ ನಿಮ್ಮ ಪಾತ್ರದ ಬಗ್ಗೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇಲ್ಲಿ ಆಗಮಿಸಿರುವಂತಹ ಮಾಧ್ಯಮ ಮಿತ್ರರಿಗೆ ನನ್ನ ಧನ್ಯವಾದಗಳು. ನನ್ನ ಪರಿಚಯ, ನನ್ನ ಹೆಸರು ವಿನ್ಯಾ ಶೆಟ್ಟಿ, ನಾನು ಐ ಫ್ರಮ್ ಮ್ಯಾಂಗ್ಳೂರ್. ಈ ಚಿತ್ರದಲ್ಲಿ ನಾನು ಗೌರಿ ಪಾತ್ರವನ್ನು ನಿರ್ವಹಿಸ್ತಾ ಇದ್ದೀನಿ. ತುಂಬ ಇಷ್ಟಪಟ್ಟು ಮಾಡಿರುವಂತಹ ಪಾತ್ರ. ನನ್ನ ಮೇಲೆ ನಂಬಿಕೆ ಇಟ್ಟು ಈ ಪಾತ್ರ ನನಗೆ ಕೊಟ್ಟಿರುವಂತಹ ನಮ್ಮ ಡೈರೆಕ್ಟರ್ ಶರೀಫ್ ಸರ್ಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ನಿಜವಾಗ್ಲೂ ತುಂಬ ಇಷ್ಟಪಟ್ಟು ಮಾಡಿರುವಂತಹ ಪಾತ್ರ. ನಿಮ್ಗೆ ಗೊತ್ತಿರುವಂಗೆ ಇದೇ ತಿಂಗಳು 20ರಂದು ರಿಲೀಸ್ ಆಗ್ತಿದೆ. ನಿಮ್ಮೆಲ್ಲರ ಆಶೀರ್ವಾದ, ಎಸ್ಪೆಷಲಿ ಮೀಡಿಯಾದವರ ಆಶೀರ್ವಾದ ನಮ್ಮ ಮೇಲೆ ಇರಬೇಕು. ಆಮೇಲೆ ಗೌರಿ, ಶಿ ಇಸ್ ಅ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ವುಮೆನ್. ಒಂದು ಹುಡುಗಿ ಮನಸ್ಸು ಮಾಡಿದ್ರೆ, ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಸಮಾಜದಲ್ಲಿ ಯಾವುದೇ ಥರ ತೊಂದರೆ ಬಂದರೂ ಅದನ್ನು ಹೇಗೆ ಅವಳು ನಿಭಾಯಿಸ್ಕೊಂಡು ಹೋಗ್ತಾಳೆ, ಯಾರ ಮೇಲೂ ಡಿಪೆಂಡ್ ಆಗದೆ ಇರೋನಂತ ಒಂದು ಇಂಡಿಪೆಂಡೆಂಟ್ ವುಮೆನ್ ಬಗ್ಗೆ ಮಾತಾಡಿರೋ ಒಂದು ಚಿತ್ರ. ನಿಮ್ಮೆಲ್ಲರ ಆಶೀರ್ವಾದವನ್ನು ಬಯಸ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ರಮ್ಮಿ ಆಟ, ಆಧುನಿಕ ಕಾಟ. ಈ ಚೂಜು ಇದೇನು ಬೆಳೆದಂಗೆ ಇದೇನು ಆಧುನಿಕ ಏನಲ್ಲ. ಮಹಾಭಾರತ ಕಾಲದಿಂದಲೂ ಸಹಿತ ಈ ಚೂಜು ಇದೆ, ಮನೆ ಮಠ ಕಟ್ಕೊಂಡಿದ್ದಾರೆ, ರಾಜ್ಯಗಳು ಸಹಿತ ಮತ್ತೊಬ್ಬರು ಪಾಲಾಗಿದೆ, ಇವೆಲ್ಲವೂ ಇರೋದಿದೆ. ಇದರ ಆನ್ಲೈನ್ ರೂಪ ಅಷ್ಟೇ ಇದೆಲ್ಲ ಜೂಜು. ಅದಕ್ಕೆ ನನಗೆ ಶರೀಫ್ ಇಲ್ಲಿ ಇರ್ತಕ್ಕಂಥವ್ರು ಇಷ್ಟು ಜನ, ನಾವು 4 ಜನ ಇದೀವಲ್ಲ, ನಾವೆಲ್ಲ ಆಲ್ಮೋಸ್ಟ್ ಫ್ಯಾನಲಲ್ಲಿ ಭೇಟಿ ಆದವರು. TV5 ಅಲ್ಲಿ ಇರ್ಬೋದು, ಪವರ್ ಇದರಲ್ಲಿ ಇವರು ಆ್ಯಂಕರ್ ಇದ್ರು, ನಾನು ಫ್ಯಾನಲಿಸ್ಟ್ ಆಗಿದ್ದೆ. ಸುದ್ದಿ ಟಿವಿಯಲ್ಲಿ ನಾವಿಬ್ರು ಕೋಪ್ ಫ್ಯಾನಲಿಸ್ಟ್ ಆಗಿದ್ವಿ. ಆಮೇಲೆ ಪವರಲ್ಲಿ ಉಮರ್ ಶರೀಫ್ ಸಾಹೇಬರು, ನಾನು, ಇವರು 3 ಜನ ಜೊತೆಗಿದ್ದೀವಿ. ಹೀಗಾಗ್ಬಿಟ್ಟು ಒಂದು ಚರ್ಚಾ ಕಾರ್ಯಕ್ರಮ ಅನ್ನೋದು ನಮ್ಮನ್ನೆಲ್ಲರನ್ನೂ ಸಹಿತ ಒಂದುಗೂಡಿಸಿದೆ. ಅದು ಸಿನಿಮಾದ ಪ್ರೊಡಕ್ಷನ್ಗೂ ಕಾರಣ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಅದೇ ಸಂಬಂಧಗಳು ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಶರೀಫ್ ಸಾಹೇಬರು ನನಗೆ ಹಲವಾರು, ಯಾಕಂದರೆ ನಾನು 20 ವರ್ಷದಿಂದ ಅಭಿನಯ ತರಬೇತಿಯನ್ನು ನಾನು ತೆಗೆದುಕೊಳ್ತಾ ಇದ್ದೇನೆ ಸೃಷ್ಟಿ ಅನ್ನುವಂಥ ಒಂದು ಸಂಸ್ಥೆಯ ಮೂಲಕ. ಈಗ ನಿಮ್ಗೆ ಗೊತ್ತಿಲ್ಲ, ನೆನಪಿರಲಿ ಪ್ರೇಮ್ ಸಹಿತ ನನ್ನದೇ ಶಾಲೆಯಲ್ಲಿ ಓದಿರ್ತಕ್ಕಂಥ ಆಗಿ ದೊಡ್ಡ ಸ್ಟಾರ್ ಆಗಿರ್ತಕ್ಕಂಥವ್ರು. ಅಂತ ಒಂದು 18ಕ್ಕಿಂತ ಹೆಚ್ಚು ಜನ ನಿರ್ದೇಶಕರಾಗಿದ್ದಾರೆ ನಮ್ಮ ಸಂಸ್ಥೆಯಲ್ಲಿ ಬಂದಿರತಕ್ಕಂಥವ್ರು. ಸೊ ಹೀಗಾಗಿ ಒಂದು 3000ಕ್ಕಿಂತ ಹೆಚ್ಚು ಜನಕ್ಕೆ ನಾನು ತರಬೇತಿ ಕೊಟ್ಟಿದ್ದೀನಿ. ಆ ರೀತಿಯಾಗಿ ಇವರು ಮೊದಲನೇ ಸರ್ತಿ ಇಲ್ಲಿರ್ತಕ್ಕಂಥ ಎಲ್ಲ ನಟರಿಗೂ ಸಹಿತ ತರಬೇತಿ ಕೊಡಬೇಕು ಅಂತ ಒಂದು ದಿನ ಕರೆದು 1 ದಿನದ ತರಬೇತಿ, ಅದರ ಅಭಿನಯ ಕುರಿತ ತರಬೇತಿಯನ್ನು ಎಲ್ರಿಗೂ ಮಾಡುವ ಅವಕಾಶವನ್ನು ಉಮರ್ ಅವರು ನಮಗೆ ಒದಗಿಸಿಕೊಟ್ರು. ಅದ್ರ ಜೊತೆಗೆ ನನಗೆ ಗೊತ್ತಿರತಕ್ಕಂಥ ಒಂದಿಷ್ಟು ಸಲಹೆ ಸೂಚನೆಗಳನ್ನು ಕೊಟ್ಟೆ. ಅವರು ಇವಾಗಲೂ ಸಹಿತ ಅವರೊಬ್ಬರು ಶಿಕ್ಷಣೋದ್ಯಮಿ, ದೊಡ್ಡ ಶಾಲೆ ನಡೆಸ್ತಾರೆ. ಆದರೂ ಸಹಿತ ನಾನು ಫೋನಲ್ಲಿ ಹೇಳಿದ್ದನ್ನು ಅತ್ಯಂತ ಶ್ರದ್ಧೆಯಿಂದ ಬರ್ಕೊಂಡು ಏನು ಮಾಡಬೇಕು, ಹೇಗೆ ರಿಜಿಸ್ಟ್ರೇಷನ್ ಮಾಡಬೇಕು, ಹೇಗೆ ಉಮೇಶ್ ಮಧುಕಾರ್ ಅವ್ರನ್ನು ಭೇಟಿ ಆಗಬೇಕು, ಇದು ಎಲ್ಲವನ್ನು ಸಹಿತ ನಿಜಕ್ಕೂ ಸರ್ ಪ್ರತಿಯೊಂದನ್ನು ಬರ್ಕೊಂಡು ಇಂಪ್ಲಿಮೆಂಟ್ ಮಾಡಿರಲ್ಲ. ನಿಜಕ್ಕೂ ಅವರ ಶ್ರದ್ಧೆಗೆ ಒಂದು ವಾಟ್ಸಪ್ಪನ್ನು ನಾನು ಹೇಳಲೇಬೇಕು. ಅದಕ್ಕೆ ಅವರು ಈ ಇಡೀ ಸಿನಿಮಾ ಇದೆಯಲ್ವಾ, ಅವ್ರ ತಲೆ ಮೇಲೆ ಬೆನ್ನ ಮೇಲೆ ಹೊತ್ಕೊಂಡು ಓಡಾಡ್ತಿದ್ದಾರೆ. ಅವ್ರು ಬರೀ ನಿರ್ದೇಶಕರಲ್ಲ, ಬರೀ ನಿರ್ಮಾಪಕರಲ್ಲ, ಅಲ್ಲಿ ಹಾಡನ್ನು ಅವರೇ ಬರೆದಾರೆ. ಆಮೇಲೆ ಇನ್ನೊಂದು ವಿಶೇಷ ಅಂತಂದ್ರೆ ಅವರು ಕನ್ನಡ ಗೊತ್ತಿಲ್ಲ ಬರೆಯೋಕ್ಕೆ ಓದಕ್ಕೆ. ಅವ್ರು ಅಲ್ಲ, ಈಸ್ ನಾಟ್ ಫ್ಲೂಯೆಂಟ್ ಅಂತ, ಅವ್ರಿಗೆ ಮಾತೃಭಾಷೆ ಬೇರೆ ಇದೆ. ಅದು ಅವ್ರ ಭಾಷೆಯಲ್ಲಿ ಅದೆಲ್ಲ ಅವರು ಬರೆದು, ಆಮೇಲೆ ಬೇರೆಯವ್ರ ಕಡೆಯಿಂದ ಅನುವಾದ ಮಾಡಿಸಿ ಡೈಲಾಗ್ಸ್ಗಳನ್ನು ಬರೆದು, ಆಮೇಲೆ ಇದಕ್ಕೋಸ್ಕರ, ಈ ಸಿನಿಮಾಗೋಸ್ಕರ ಎಷ್ಟೊಂದು ತ್ಯಾಗ ಮಾಡಿದ್ದಾರೆ ಅವರು ಅಂದ್ರು ಅಂತಂದ್ರೆ, ಇವರು 1 ಲಕ್ಷ 1.5 ಲಕ್ಷ ರೂಪಾಯಿ ಸಂಬಳದಕ್ಕಿದ್ದು ಪವರ್ ಟಿವಿಯಲ್ಲಿ ಆ ಕೆಲಸವನ್ನೇ ಬಿಟ್ಬಿಡ್ತಾರೆ. ಸಿನಿಮಾದ ಒಂದು ಪ್ಯಾಷನ್ಗೋಸ್ಕರ, ಪ್ರೀತಿಗೋಸ್ಕರ
ಇವ್ರು ಕೆಲಸವನ್ನು ಬಿಡಿಸಿದ್ದಾರೆ. ಕೆಲಸವನ್ನು ಬಿಡಿಸಿದಂತ ಒಂದು ಕ್ರೆಡಿಟ್ ಶರೀಫ್ ಅವರಿಗೆ ಹೋಗ್ಬೇಕು. ಅದಕ್ಕೆ ಹಲವಾರು ಒಂದು ವರ್ಷ ಕೊರೋನಾ ಸಂದರ್ಭ 1 ವರ್ಷಗಳ ಕಾಲ ಅವರು ದಿವ್ಯಶ್ರೀ ಅವರು ಶ್ರೀಮತಿ ಅವರೇ ಈ ಹೀರೋನನ್ನ ಕೈ ಹಿಡಿದು ಮುನ್ನಡೆಸಿದ್ರು. ಅಲ್ಲ ನಾನು ಹೇಳೋದು ಅಂದ್ರೆ ಡೆಡಿಕೇಶನ್, ಅಷ್ಟೊಂದು ಸಂಬಳದ ಕೆಲಸ ಬಿಡೋದಷ್ಟು ಸುಲಭದ ಕೆಲಸ ಅಂತೂ ಅಲ್ವೇ ಅಲ್ಲ, ಸ್ಯಾಕ್ರಿಫೈಸ್ ಅಂತ ಹೇಳ್ತಾ ಇದ್ದೀನಿ. ಈ ಶೀಸ್ ಎ ಸಾಫ್ಟ್ವೇರ್ ಇಂಜಿನಿಯರ್. ಅವರು ಸಹಿತ ಆ ಕೆಲಸವನ್ನು ಬಿಟ್ಟು ಸಿನಿಮಾದ ಒಂದು ಫ್ಯಾಷನ್ಗೋಸ್ಕರ ಬಂದಿರ್ತಕ್ಕಂಥವ್ರು. ಉಮರ್ ಶರೀಫ್ ದೊಡ್ಡ ಶಿಕ್ಷಣೋದ್ಯಮಿ, ಬಹುಶಃ ಆ ಉದ್ಯಮವನ್ನ ಒಂದು ಸ್ವಲ್ಪ ಪಕ್ಕಕ್ಕೆ ಇಟ್ಬಿಟ್ಟು ಇವಾಗ ಚಲನಚಿತ್ರೋದ್ಯಮಿ ಆಗ್ಲಿಕ್ಕೆ ಬಂದಿದ್ದಾರೆ. ಇಂಥ ಹೊಸ ಆಲೋಚನೆ ಕ್ರಮಗಳು, ಹೊಸ ನಟರು, ಹೊಸ ನಿರ್ಮಾಪಕರು, ನಿರ್ದೇಶಕರು ಬಂದಾಗಲೇ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಏನೋ ಒಂದು ಇದು ಏನೂ ಇಲ್ಲ ಬಿಡ್ರಿ, ಭವಿಷ್ಯ ಇಲ್ಲ ಅಂತ ನಾವೆಲ್ಲ ಹಲವಾರು ಜನ ಮಾತಾಡ್ಕೊತಿದ್ದಾರೆ. ಅದಕ್ಕೆ ಒಳ್ಳೆಯ ಭವಿಷ್ಯ ಬರಲಿಕ್ಕೆ ಸಾಧ್ಯತೆಗಳಾಗುತ್ತೆ ಅಂತ ಹೇಳ್ತಾ ಇದ್ವಿ. ಇನ್ನು ರಮ್ಮಿ ಆಟದ ಬಗ್ಗೆ ಹೇಳಬೇಕಾದಾಗ ಹಲವಾರು ಸಿನಿಮಾಗಳು ಬಂದಿದ್ದಾವೆ ನಮ್ಮ ಹತ್ರ. ಫ್ಯಾಂಟಸಿ ಸಿನಿಮಾಗಳು ಬಂದಿದ್ದಾವೆ, ಮನೋರಂಜನೆಯನ್ನು ಅತಿರೇಕಗೊಳಿಸ್ತಕ್ಕಂಥ ಸಿನಿಮಾಗಳು ಬಂದಿದ್ದಾವೆ, ಅದ್ರ ಬೇಕಾಗಿರ್ತಕ್ಕಂಥ ಪ್ರಯೋಗಾತ್ಮಕ ಸಿನಿಮಾಗಳು ಬಂದಿದ್ದಾವೆ, ಪ್ರಚೋದಾತ್ಮಕವಾದ ಸಿನಿಮಾಗಳು ಬಂದಿದ್ದಾವೆ. ಆದರೆ ನಮಗೆ ಬೇಕಾಗಿರೋದು ಜಾಗೃತಿ ತರ್ತಕ್ಕಂಥ ಸಿನಿಮಾಗಳು. ಆ ಜಾಗೃತಿ ಅಂತ ಈ ತರ ಸಿನಿಮಾಗಳು ಬಹಳ ಮುಖ್ಯವಾಗಿ ಬೇಕಾಗಿದ್ದಾವೆ. ಯಾಕೆ ಸಮಾಜವನ್ನ ಕನಿಷ್ಠ ಯೋಚನೆಗೆ ಹಚ್ಚತಕ್ಕಂಥ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಯೋಚನೆ ಹಚ್ಚಬೇಕಾಗಿದೆ. ಇವತ್ತು ಪೇಪರಲ್ಲಿ ನೀವು ಓದಿರಬಹುದು, ಈ ಆನ್ಲೈನ್ ಗೇಮಿಂಗ್ ಅಂತ ಇದೆ. ಆನ್ಲೈನ್ ಗೇಮಿಂಗ್ ಅಲ್ಲಿ ಇಡೀ ಭಾರತದಲ್ಲಿ ಈಗ 118 ಕಂಪನಿಗಳಿದ್ದಾವೆ. 118 ಕಂಪನಿಗಳಲ್ಲಿ ಅವರು ಎಷ್ಟು ಬೃಹದಾಕಾರವಾದಂತ ಅವ್ರ ಅರ್ನಿಂಗ್ ಇದೆ ಅಂತಂದ್ರೆ ಅದರಲ್ಲಿ ಬರೀ 34 ಕಂಪನಿಗಳ GST ಕಟ್ಟುವ ಬ್ಯಾಲೆನ್ಸ್ ಎಷ್ಟಿದೆ ಅಂತಂದ್ರೆ ನಮ್ಗೆ ದಿಕ್ತಪ್ಪ ಹೋಗ್ಬಿಡುತ್ತೆ. 1.1 ಲಕ್ಷ ಕೋಟಿ ಬರೀ GST ಕಟ್ಟೋದಂದ್ರೆ ಅವ್ರ ಆದಾಯ ಎಷ್ಟು ಇರ್ಬೋದು, ಎಷ್ಟು 100 ಕೋಟಿ, ಎಷ್ಟು 1000 ಕೋಟಿ ಇರ್ಬೋದು. ಬರೀ 34 ಕಂಪನಿ ಮಾತ್ರ ಇದು. ಇವುಗಳನ್ನ ನಿಯಂತ್ರಣ ಮಾಡಲಿಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ಇವಾಗ GST ಅವರು ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ, ನಮಗೆ ಇದನ್ನ ಕೊಡಿ. ಆದ್ರೆ ಅವರು ಮಹಾಕಾರ್ಡರ್ ಇದ್ದಾರೆ. ಅವರು ಬೇರೆ ದೇಶದಲ್ಲಿ ಕಂಪನಿಯನ್ನು ನಡೆಸ್ತಾರೆ, ಆ ದೇಶದಿಂದ ಇಲ್ಲಿ ಟ್ಯಾಕ್ಸ್ ಅನ್ನು ಉಳಿಸಲು ಪ್ರಯತ್ನ ಮಾಡ್ತಾರೆ. 655 ಕಂಪನಿಗಳು ಬೇರೆ ದೇಶದಿಂದ ಇಲ್ಲಿ ಆಪರೇಟ್ ಆಗ್ತಾ ಇದ್ದಾವೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವಾಗ ಸರ್ ಇದನ್ನ ವೆಬ್ಸೈಟ್ ನ ಬದಲಾಯಿಸ್ತಾರೆ, ಹೆಸರು ಬದಲಾಯಿಸ್ತಾರೆ, ದುಡ್ಡನ್ನು ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇಂಥ ಮಹಾ ಕಳ್ಳರು ಇದ್ದಾರೆ. ಆಮೇಲೆ ಅವರನ್ನ ನಂಬಿಕೊಂಡು ಸಾವಿರಾರು ಲಕ್ಷಾಂತರ ಜನರು ಮನೆ ಮಠ ಕಳ್ಕೊಂಡಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಮನೆಯಲ್ಲಿ ಬೇಡಾದಂತವ್ರಾಗಿದ್ದಾರೆ, ಯೂಸ್ಲೆಸ್ ಫೆಲೋ ಆಗಿದ್ದಾರೆ. ಮೊದಲಾದ್ರೆ ನಾವು ನೀವು 10 ಜನ ಸೇರ್ಬಿಟ್ಟು ಇಸ್ಪೆಟ್ಟು ಕಾರ್ಡು ರಮ್ಮಿ ಆಡ್ಬಿಟ್ರೆ ನಮ್ಮ ದುಡ್ಡು ಅಲ್ಲೆಲ್ಲೇ ಇರ್ತಿತ್ತು, ನಮ್ಮ ಜನಕ್ಕೆ ಹೋಗ್ತಾ ಇತ್ತು ಯಾರೋ ಒಬ್ಬರಿಗೆ. ಆದ್ರೆ ಇವಾಗ ಹಾಗಲ್ಲ, ಯಾರೋ ಅಂತ ಗೊತ್ತೇ ಇಲ್ಲದಂತವ್ರು ನಮ್ಮ ದುಡ್ಡನ್ನು ಹಿಡಿತಾ ಇದ್ದಾರೆ, ನಮ್ಮ ಜೇಬಿ ಕೈ ಹಾಕ್ತಾ ಇದ್ದಾರೆ ಈ ಒಂದು ಆಟದಿಂದ, ಆನ್ಲೈನ್ ಗೇಮಿಂಗ್ಸ್ ಇಂದ. ಇದು ನಿಜಕ್ಕೂ ಸಹಿತ ಜನರಿಗೆ ಎಚ್ಚರಿಕೆಯ ಗಂಟೆಯನ್ನ ಹೊಡೆಯುವ ಕೆಲಸವನ್ನ ಸಿನಿಮಾ ಮೂಲಕ ಉಮರ್ ಶರೀಫ್ ಅವರು ಮತ್ತು ಅವರೆಲ್ಲ ಸಂಗಾತಿಗಳು ಮಾಡ್ತಾ ಇದ್ದಾರಲ್ಲ, ಇದು ಸಮಾಜದಲ್ಲಿ ಪ್ರಜ್ಞೆಯನ್ನು ಮೂಡಿಸುವ, ಜನರಲ್ಲಿ ಆಲೋಚನೆ ಹಚ್ಚುವ ಕ್ರಮ ಆಗಿದೆ. ಇಂಥ ಸಿನಿಮಾಗಳು ಬರಬೇಕು, ಇವುಗಳು ಹೆಚ್ಚು ಜನರಿಗೆ ತಲುಪಬೇಕು. ಮುಖ್ಯ ಸಿನಿಮಾ ಓಡದೇ ಇದ್ರು ಸಹಿತ ಪರ್ಯಾಯ ಗ್ರಾಮಗಳನ್ನ ಏನೇನು ಮಾಡಬೇಕು, ಆ ಪರ್ಯಾಯ ಮೂಲಕ ಹೇಗೆ ಇದನ್ನ ಜನರಿಗೆ ತಲುಪಿಸ್ಬೇಕು ಅನ್ನೋದನ್ನ ಬನ್ಕಾರ್ ಅವರು ಸಹಿತ ಯೋಚನೆ ಮಾಡಿ ಆ ಪರ್ಯಾಯ ಮಾರ್ಗಗಳನ್ನ ಹುಡುಕ್ಬೇಕು ಅಂತ ಮಾಡ್ಬೇಕಾಗಿದೆ. ಯಾಕೆ ಬರ್ಗೂರು ಅಂತವರು ಒಂದು ಪ್ರಯತ್ನ ಮಾಡಿದ್ರು, ಬೇರೆ ಬೇರೆ ಕಡೆಗೆ ತೋರಿಸುದು ಅಂತ ಹೇಳ್ಬಿಟ್ಟು, ಅದು ಅಷ್ಟೊಂದು ಯಶಸ್ವಿ ಆಗಲಿಲ್ಲ. ಮತ್ತೆ ಸಮೂಹದ ಸಿನಿಮಾ ಅಂತ ಮಾಡಿದ್ರು. ನಾಗಾಭರಣ ಅವರು ಅಕಾಡೆಮಿ ಅಧ್ಯಕ್ಷರಾಗಿದ್ದಾಗ ಅವರು ಸಹಿತ ಒಂದಿಷ್ಟು ಚಿತ್ರಲೋಕನ ಒಂದು ಲೋಕ ಅಂತ ಒಂದು ಸ್ಕೀಮ್ ಅನ್ನು ಮಾಡಿದ್ರು. ಅವ್ರಿರೋವರೆಗೂ ನಡೀತು, ಆ ನಂತರ ಅದು ನಿಂತು ಹೋಯ್ತು. ಆದ್ರಿಂದ ನಮಗೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ಇವಾಗ ಜನರ ಸಿನಿಮಾ ಥಿಯೇಟರ್ಗೆ ಬರೋದಿದ್ರೆ ಜನರ ತಲೇ ಸಿನಿಮಾ ಹೋಗ್ಲಿಕ್ಕೆ ಸಾಧ್ಯತೆಗಳಿದ್ದಾವ, ಅವ್ರಿಗೆ ತೋರಿಸ್ಲಿಕ್ಕೆ ಸಾಧ್ಯತೆಗಳಿದ್ದಾವ, ಆ ಪರ್ಯಾಯಗಳು ಏನು ಅವುಗಳನ್ನ ನಮ್ಮ ಬನ್ಕಾರ್ ಅಂತವರು ಇಂಪ್ಲಿಮೆಂಟೇಷನ್ ಮಾಡಬೇಕಾಗತ್ತೆ. 177 ಕಂಟ್ರಿಗೆ ಅದು ನೀವು ಮಾತಾಡ್ಬೇಕು. ಸೊ ಈ ತರ ಪರ್ಯಾಯಗಳಿದ್ರೆ ಬಹಳ ಸಂತೋಷ ಆಗುತ್ತೆ ನನಗೆ. ರಾಘವ್ ಆಗಿರ್ಬೋದು, ಎಲ್ಲರೂ ಸಹಿತ ಕಲಾವಿದರು ಏನಿದಾರಲ್ಲ, ಇವ್ರು ಒಳ್ಳೆ ಭವಿಷ್ಯ ಇರಲಿ. ಅವರು ಮತ್ತೆ ಉಮರ್ ಅವರು ನನಗೆ, ಯಾಕಂದ್ರೆ ಒಂದೇ ಸಿನಿಮಾ ಮಾಡಿ ಹೋಗೋರಲ್ಲ ಶರೀಫು,
ಯಾಕಂದ್ರೆ ಒಂದು ಇಡೀ ಸ್ಟುಡಿಯೋನೇ ಸೆಟಪ್ ಮಾಡ್ತಿದ್ದಾರೆ. ಅವ್ರದೇ ಕ್ಯಾಮ್ರಾಗಳು, ಅವ್ರದೇ ಎಡಿಟಿಂಗ್ ಸೆಂಟರು, ಅವ್ರದೇ ಮ್ಯೂಸಿಕ್, ಅವ್ರದೇ ಡಬ್ಬಿಂಗು, ಎಲ್ಲವನ್ನೂ ಸಹಿತ ಅವ್ರ ಸ್ವಂತ ಆದಾಯದ ದುಡ್ಡನ್ನು ತೆಗೆದುಕೊಂಡು ಹಾಕಿ ಕಂಪ್ಲೀಟ್ ಆಗಿ ಸೆಟ್ ಮಾಡಿಬಿಟ್ಟಿದ್ದಾರೆ. ಕಲಾವಿದರನ್ನು ಹೊರತುಪಡಿಸಿ ಎಲ್ಲವೂ ಅವ್ರ ಹತ್ರ ಇದೆ. ಕಲಾವಿದರನ್ನು ಮಾತ್ರ ಅಲ್ಲ, ಅಷ್ಟು ಜನ ಕಲಾವಿದರು ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ ಅವ್ರಿಗೆ. ಅದಕ್ಕೆ ಅಷ್ಟೆಲ್ಲ ಅವರೇ ಮಾಡಿದ್ರಿಂದ ಮತ್ತೆ ಮತ್ತೆ ಇದನ್ನೇ ಸಹಿತ ಬೇರೆ ಬೇರೆ ಸಿನಿಮಾಗಳು ಬರ್ತಾ ಹೋಗಲಿ. ಎಚ್ಚರಿಕೆಯ ಸಿನಿಮಾ, ಪ್ರಜ್ಞೆ ಇರ್ತಕ್ಕಂಥ ಸಮಾಜವನ್ನು ಬದಲಾಯಿಸ್ತಕ್ಕಂಥ ಸಿನಿಮಾಗಳು ಇನ್ನೂ ಹೆಚ್ಚು ಬರಲಿ. ನಾನು ನೋಡಿದಂಥವ್ರು ಮುಸ್ಲಿಂಗಳ ಮೂಲಭೂತವಾದಿಗಳು ಅಂತ ಹೇಳ್ತಾರೆ. ಅದರೊಳಗಡೆ ಕೋಮು ಸೌಹಾರ್ದತೆಯನ್ನ ಹೆಚ್ಚು ಎತ್ತಿಡಿತಕ್ಕಂಥ ವ್ಯಕ್ತಿ ಉಮರ್ ಅವರು. ಕೋಮು ಸೌಹಾರ್ದತೆಯ ಬಗ್ಗೆ ಎಷ್ಟೋ ಸರ್ತಿ ನಮ್ಗೆ ಹೇಳಿದಿಲ್ಲ. ಭಾಷಾ ಸೌಹಾರ್ದತೆ ಬಗ್ಗೆ ಒಂದ್ಸತಿ ನನ್ನ ಅತಿಥಿಯಾಗಿ ಕರೆದ್ರು. ಯಾಕೆ ಅಂದ್ರೆ ಕನ್ನಡ ರಾಜ್ಯೋತ್ಸವ ಮಾಡ್ತೀವಿ. ಅವ್ರು ಕನ್ನಡ ರಾಜ್ಯೋತ್ಸವ ಮಾಡ್ತಾರೆ. ಅಲ್ಲಿರ್ತಕ್ಕಂಥ ನೋಡಿದ್ರೆ ಎಲ್ಲರೂ ಅವರೇ ಮುಸ್ಲಿಂ ಬಂದವರೇ ಇದ್ದಾರೆ. ಆದ್ರೆ ಆಚರಿಸ್ತಾ ಇರೋದು ಕನ್ನಡ ರಾಜ್ಯೋತ್ಸವ. ಸೊ ನನಗೆ ವಂಡರ್ ಆಗೋಗ್ಬಿಡ್ತಾರೆ, ಇದು ಹೇಗೆ ಸಾಧ್ಯ ಅಂತಂದ್ರೆ, ಸರ್ ಅವ್ರಿಗೂ ಕನ್ನಡ ಪ್ರಜ್ಞೆ ಬರಲಿ. ನಮ್ಮ ಜನ ಅವರೆಲ್ಲ, ಅವ್ರನ್ನ ಯಾಕೆ ನೀವು ಹೊರಗಡೆ ಇಡ್ತೀರಿ, ಯಾಕೆ ನೀವು ಸಪ್ರೇಟ್ ಮಾಡ್ತೀರಿ? ಅದಕ್ಕೋಸ್ಕರ ನಾವೆಲ್ಲರೂ ಮಿಂಗಲ್ ಆಗಬೇಕು. ನಮ್ಮಲ್ಲಿ ನಮ್ಮ ಕಲ್ಚರ್ ನಿಮಗೆ, ನಿಮ್ಮ ಕಲ್ಚರ್ ನಮಗೆ, ನಮ್ಮ ಭಾಷೆ ನಿಮಗೆ, ನಿಮ್ಮ ಭಾಷೆ ನಮಗೆ, ಈ ರೀತಿ ಎಕ್ಸ್ಚೇಂಜ್ ಆಗ್ತಾ ಹೋಗ್ಬೇಕು. ಆ ಸೌಹಾರ್ದತೆ ಮೂಡಬೇಕು ಅನ್ನುವಂಥ ಶ್ರಮವನ್ನ ಪ್ರತಿ ವರ್ಷ ಅವರು ಇದಕ್ಕಿಂತ ದೊಡ್ಡ ಹಾಲಲ್ಲಿ ಅದರದ್ದು 25,000 ರೂಪಾಯಿ ಇದೂನೇ ಇದೆ. ಅದು ಆ ಹಾಲ್ಗೆ ಬಾಡಿಗೆ ಕಟ್ಟಿಬಿಟ್ಟು ಒಂದು ಅದ್ಭುತವಾದಂಥ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಲೆವೆಲ್ಗಳಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಭಾಷಾ ಸೌಹಾರ್ದತೆ, ಕೋಮು ಸೌಹಾರ್ದತೆ, ಸಿನಿಮಾ ಸೌಹಾರ್ದತೆ, ಇವುಗಳೆಲ್ಲದರ ಜೊತೆಗೂ ಸಹಿತ ಅವರು ಒಂದು ಪ್ಯಾಷನ್, ಒಂದು ಐಡಿಯಾ, ಇಂಟೆಲೆಕ್ಚುಯಲ್ ಕೆಲಸ ಮಾಡ್ತಾ ಇದೆ. ಅದು ಮುಂದುವರಿಲಿ ಮುಂದುವರಿಲಿ ಮುಂದುವರಿಲಿ. ಬದುಕು ಹೋರಾಟ ನಂಬಿಕೆಯೊಂದೇ ದಾರಿ. ಅದ್ರ ಇದು ಇದಷ್ಟೇ, ಬದುಕು ಹೋರಾಟ ನಂಬಿಕೆ ಒಂದೇ ದಾರಿ ಅಂತ. ಅದು ಆ ನಂಬಿಕೆ ನಿಮ್ಗೆ ಎಲ್ಲರೂ ಇರಲಿ ಅಂತ ಹೇಳ್ತಾ ನಮ್ಮ ಮಾತು ಮುಗಿಸ್ತೇನೆ. ಒಳ್ಳೆ ಪ್ರಶ್ನೆ ಮಾಡಿದ್ರು. ಐ ಹೋಪ್ ದೇರ್ ಇಸ್ ನೋ ಫಾರಿನ್ ಇನ್ವೆಸ್ಟ್ಮೆಂಟ್ ಅಂತ. ನಾನು ಇವತ್ತವರೆಗೂ ಫಾರಿನ್ ಇನ್ವೆಸ್ಟ್ಮೆಂಟ್ ಎಲ್ಲಿನೂ ತಗೊಂಡಿಲ್ಲ, ಯಾವುದೇ ಒಂದು ಕೆಲಸಕ್ಕೆ ತಗೊಂಡಿಲ್ಲ. ಒಂದೇ ಒಂದು ವಿಷಯ ಮುಗಿಸ್ಬಿಡ್ಬೇಕು ಮನೇಕರ್ ಸರ್ ಕೊಡೋಕೆ ಮುಂಚೆ. ಯಾಕಂತಂದ್ರೆ ನಾನು ಕನ್ನಡ ಅಪ್ ಟು 2nd PUC ಕನ್ನಡ ಲ್ಯಾಂಗ್ವೇಜ್ ತಗೊಂಡಿದ್ದೀನಿ. ಸ್ಯಾನ್ಸ್ಕ್ರಿಟ್ ಅಂಡ್ ಒನ್ ಆಫ್ ದಿ ಸಬ್ಜೆಕ್ಟ್. ಮಮ ನಾಮಧೇಯಂ ಶರೀಫಃ ಅಸ್ತಿ ಕಿಂ ತವ ನಾಮಧೇಯಂ. ಸೊ ಹಾಗಾಗಿ ಯಾಕಂದ್ರೆ ಇದ್ರ ಬಗ್ಗೆ ಹೇಳ್ಬೇಕಾಗಿದೆ. ನಾನು ಆಕ್ಚುಲಿ ತಂದೆ ಬಂದಿದ್ದಾರೆ. ಸೊ ಕೂತ್ಕೊಳ್ಳಿ. ಸೊ ಮಮ ನಾಮಧೇಯಂ ಶರೀಫಃ ಅಸ್ತಿ ಅಂತ ನಿಮ್ಗೆ ಒಂದು ಇಟ್ಬಿಟ್ಟೆ. ಸೊ ನಾನು ಇಂಗ್ಲೀಷ್ನಲ್ಲಿ ಫುಲ್ ಸ್ಕ್ರಿಪ್ಟ್ ಬರ್ಕೊಂಡಿದ್ದೆ. ಈ ಮೂವಿಗೆ ಟೋಟಲ್ ಡೈಲಾಗ್ ಇಂಗ್ಲೀಷ್ ಫುಲ್ ಆಗಿ ಬಂದ್ಬಿಟ್ಟೆ. ಆಮೇಲೆ ನನ್ಗೆ ಒಂದು ನಂಬಿಕೆ ಏನಂದ್ರೆ, ನಮ್ಮವ್ರು ಇದ್ದಾರೆ, ಅವ್ರಿಗೆ ಕೊಟ್ಬಿಡೋಣ, ಅದನ್ನ ಟ್ರಾನ್ಸ್ಲೇಟ್ ಮಾಡ್ಕೊಳ ಅಂತ 5 ಜನರು ಕೊಟ್ಟೆ. 5 members ಐ ಗೇವ್ ಇಟ್. 5 ಜನ ಕೊಟ್ಟರು. ಅದೇನಂದ್ರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಫೈನಲಿ ಸ್ಯಾಟಿಸ್ಫ್ಯಾಕ್ಷನ್ ಅಂದು ಬಂದೇ ಇಲ್ಲ. ಇದೇ ನನ್ನಲ್ಲಿ ಇರೋದು ಪ್ರಾಬ್ಲಮ್. ತಿರ್ಗಾ ಅದನ್ನ ಕನ್ನಡದಲ್ಲಿ ರೆಡಿ ಮಾಡಿದೆ, ನಾನೇ ಪ್ರೊಡಕ್ಟ್ ಮಾಡಿದೆ. ಸೊ ಇದೊಂದು ನಿಮ್ಗೆ ಗೊತ್ತಿರಲಿ ಅಂತ ನಾನು ಹೇಳ್ತಿರೋದು. ಯಾಕಂತ ಹೇಳಿದ್ರೆ ನಾನು 5 members ಕೊಟ್ಲು, ಅವ್ರು ಚೆನ್ನಾಗಿ ಮಾಡ್ತಾ ಇದ್ದಾರೆ, ಇಲ್ಲ ಅಂತಿಲ್ಲ, ಅವರು ಮಾಡ್ತಾ ಇದ್ದಾರೆ. ಬಟ್ ನಂಗೆ ಬೇಕಾಗಿರೋ ಆ ವರ್ಡ್ಸ್ ಬಂದಿಲ್ಲ. ಅದರ ನಂತರ ನನಗೆ ಸೂಪರ್ವಿಷನ್ಗೆ 2 ಇಟ್ಕೊಂಡಿದ್ದೆ. ರಾಘವ್ ಸೂರ್ಯ ಅವರು ಮತ್ತೆ ಸ್ನೇಹಾರಾವ್ ಅವರು, ಇವರಿಬ್ಬರು ಸೂಪರ್ವೈಸರಿಯಾಗಿ ಈ ಕನ್ನಡದಲ್ಲಿ ಸೂಪರ್ವೈಸರಿಗೆ ಅದು ಎಲ್ಲೆಲ್ಲಿ ವರ್ಡ್ಸ್ ಏನೇನು ಸ್ವಲ್ಪ ಚೇಂಜಸ್ ಮಾಡಬೇಕು ಅದೆಲ್ಲ ಅವ್ರು ನೋಡ್ಕೊಂಡ್ರು. ಮತ್ತೆ ಅದರಲ್ಲಿ ಶೂಟಿಂಗ್ ನಲ್ಲಿ ಕೂಡ ಅವರು ಕನ್ನಡದ ಬೆಟರ್ ವರ್ಡ್ಸ್ ಅದನ್ನ ಹೇಗೆ ಉಪಯೋಗ ಮಾಡೋದು ಅಂತ ಅವರಿಬ್ರು ನಮ್ಗೆ ಗೈಡ್ ಮಾಡಿದ್ರು. ಅದೇ ರೀತಿ ನನಗೆ ಫುಲ್ ಆಗಿ ಕನ್ನಡದಲ್ಲಿ ಬರ್ದ್ಬಿಟ್ಟು ಲಿರಿಕ್ಸ್ ಗಿರೀಶ್ ಅಂತ ಒಬ್ರು ಇದ್ದಾರೆ, ಅವ್ರ ಹತ್ರ ನಾನು ಪ್ರೂಫ್ ರೀಡಿಂಗ್ ಮಾಡಿಸ್ಕೊಂಡು ಆಮೇಲೆ ಅವ್ರ ಹತ್ರ ಅಭಿಪ್ರಾಯ ತಗೊಂಡು ಫೈನಲೈಸ್ ಮಾಡ್ಬಿಟ್ಟಿದ್ದೀನಿ. ಸೊ ದಿಸ್ ರಿಯಾಲಿಟಿ ಆಫ್ ದಿ ಸ್ಕ್ರಿಪ್ಟ್. ಥ್ಯಾಂಕ್ ಯು. ಮೊದಲನೇದು ಮೊದಲನೇದು ಉಮರ್ ಶರೀಫ್. ಮತ್ತೆ ಇಲ್ಲಿ ಬಹಳಷ್ಟು ಜನ ಮುಸಲ್ಮಾನ್ ಬಾಂಧವರಿದ್ದೀರಿ, ಅವ್ರಿಗೆ ಈದ್ ಮುಬಾರಕ್. ಮೊದಲನೇ ಅವ್ರ ಕುಟುಂಬ, ಅವ್ರ ತಂದೆ ಬೇರೆ ಬಂದರು, ಮೊನ್ನೆ ಬಂದಿದ್ರು, ನಮ್ಮ ಆಫೀಸಿಗೆ ಬಂದಿದ್ರು. ಸೊ ನಾನು ಮೊದಲನೇ ಬಾರಿ ಉಮರ್ ಅವ್ರನ್ನ ಭೇಟಿಯಾಗಿದ್ದು ನಮ್ಮ ನೆರಳು ಮೀಡಿಯಾ ಅನ್ಮೇಶ್ ಪಾಟೀಲ್ ಅವ್ರ ಕಡೆಯಿಂದ. ಇವ್ರನ್ನ ತದೇಕ ಚಿತ್ತವಾಗಿ ಒಂದು 5 ನಿಮಿಷ ಇವ್ರ ಮಾತುಗಳನ್ನ ಕೇಳಿದೆ.
ಕೇಳಾದ್ಮೇಲೆ ಒಂದೇ ಒಂದು ಮಾತು ನಾನು ಅಂದಿದ್ದು, ಅಂದರೆ ನೀವೇನು ಮಾಡ್ತಾ ಇದ್ರಿ, ನಿಮ್ಮ ಬ್ಯಾಕ್ಗ್ರೌಂಡ್ ಏನು ಎತ್ತ ಅಂತ ಜನರಲ್ ಆಗಿ ಮಾತಾಡಿದಾಗ ಅವ್ರು ಬಳಸಿದಂಥ ಭಾಷೆ ಮತ್ತು ಅವರು ಮಾತಾಡಿದಂಥ ರೀತಿ, ಆಮೇಲೆ ಅವರ ಎಲ್ಲ ನಡವಳಿಕೆಗಳನ್ನ ಕೇಳಾದ್ಮೇಲೆ ಒಂದೇ ಒಂದು ಮಾತು ಕೇಳಿದೆ, ಗುರು ನಿನ್ನ ನನ್ನ ಮಗ ಗುರು ಕರ್ಕೊಂಬಂದಿದ್ದು ಇಂಡಸ್ಟ್ರಿಗೆ ಅಂತ ಕೇಳಿದೆ. ಸಿನಿಮಾ ಇಂಡಸ್ಟ್ರಿಗೆ ಕರ್ಕೊಂಬಂದು ನನ್ನ ಮಗ ಯಾರು ದಯವಿಟ್ಟು ಹೇಳು ಅಂತ ಅವ್ರ ಮೇಲೆ ಹೆಂಗೆ ತೋರಿಸ್ಬಿಟ್ಟು ದೇವರು ಅಂದರು. ಇನ್ನೇನು ಅನ್ನಂಗಿಲ್ಲ, ಆಯ್ತು ಹುಡುಗರು ಸುಮ್ಮನೆ. ಆಮೇಲೆ ಅವ್ರು ಆಳ ಉದ್ದ ಆಗಲ ಎಲ್ಲ ತಿಳ್ಕೊಂಡು ಇದನ್ನೆಲ್ಲ ನೋಡಿದೆ, ಅದು ಟೀಸರ್ ಎಲ್ಲ ನೋಡಿದೆ. ಅವನ ವ್ಯಕ್ತಿಗತವಾಗಿ ನೀವು ಇದನ್ನೇನಾದ್ರು ಮೈಂಡಲ್ಲಿ ಇಟ್ಕೊಂಡಿದ್ದೀರಾ? ಯಾಕಂದರೆ ಈಗ ಬಂತು, ನಮ್ಮ ಕೆಲವು ಪತ್ರಕರ್ತರು ಮಿತ್ರರು ಕೇಳಿದ್ರು, ಪ್ರಶ್ನೆ ಕೇಳಿದ್ರು, ಅದಕ್ಕೆ ತಕ್ಕನಂಗೆ ಅವ್ರು ಉತ್ತರನೂ ಕೊಟ್ಟರು. ಒಂದು ಕಾಕತಾಳೀಯ ಏನಪ್ಪ ಅಂದರೆ, ಇವರು ಶೂಟಿಂಗ್ ಸ್ಟಾರ್ಟ್ ಮಾಡಿ 2 ವರ್ಷ 1 ವರ್ಷ ಆಯ್ತು, 1 ವರ್ಷ ಆಯಿತು. ಈಗ ನೀವು ಹೇಳಿದ್ರಿ ಕೆಲವು ವಿಚಾರ ಎತ್ತೋದು ಬೇಡ, ಅವ್ರ ಸೆಲೆಬ್ರಿಟಿ ಹೆಸರು ಹೇಳೋದು ಬೇಡ ಅಂತ. ಆದರೆ ನಾನು ಹೇಳ್ತೀನಿ. ಯಾಕೆ ಅಂದರೆ ಸುದೀಪ್ ಅವ್ರಿಗೆ ಈ ಹಿಂದೆ ಒಂದು ಸೆಲೆಬ್ರಿಟಿ ಆದಾಗ ದಯಮಾಡಿ ನಿಮ್ಮ ಬಗ್ಗೆ ಸಾರ್ವತ್ರಿಕ ವಲಯದಲ್ಲಿ ಈ ರೀತಿ ತುಂಬ ಅಪಸ್ವರಗಳು ಬರ್ತಾ ಇದ್ದಾವೆ ಅನ್ನೋದನ್ನು ಅವ್ರಿಗೆ ನಾವು ಮನವಿ ಮಾಡಿಕೊಂಡಾಗ ನೆಕ್ಸ್ಟ್ ಕಾಂಟ್ರಾಕ್ಟಲ್ಲಿ ನಾನು ಇರಲ್ಲ ಅಂತ ಹೇಳಿ 2.5 years ಆಯಿತು ಆ ಕಾಂಟ್ರಾಕ್ಟು ಕ್ಯಾನ್ಸಲ್ ಆಗಿ. ಅದಾದಮೇಲೆ ಇನ್ನೊಂದು ಪಾನ್ಪರ ಯಾವುದೋ ಒಂದು ಇದಕ್ಕೂ ಕೂಡ ಅವ್ರನ್ನ ಕೇಳಿದಾಗ ತಿರುಗಿ ನಾಳೆ ಇದು ರಿಪೀಟ್ ಆಗುತ್ತೆ, ನಾನು ಅದನ್ನು ಮಾಡಲ್ಲ ಅಂತ ಹೇಳಿಬಿಟ್ಟು ಅವರು ವಿನಮ್ರವಾಗಿ ಅದರಿಂದ ದೂರ ಆದರು. ಅಂದರೆ ಒಬ್ಬ ಸೆಲೆಬ್ರಿಟಿ ಒಂದು ಸಾರ್ವತ್ರಿಕ ವಲಯದಿಂದ ಬರ್ತಕ್ಕಂತಹ ಬೌನ್ಸ್ ಏನಿದೆ ಅಂದರೆ ಅವರಿಂದ ಬರ್ತಕ್ಕಂಥ ವಿಚಾರಧಾರೆಗಳಿಗೆ ಸ್ಪಂದಿಸಿ ಅದಕ್ಕೆ ರಿಯಾಕ್ಟ್ ಮಾಡಿ ನನಗೆ ಬೇಡ ಅದು ಅಂತ ನೋಡಿದಂತಹ ಏಕೈಕ ನಟ ಅಂದರೆ ಅದು ಸುದೀಪ್ ಅವರು, ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ. ಇವಾಗ ಭಾಳಷ್ಟು ಜನ ಹಿಂದಿಗಳಲ್ಲಿ ತುಂಬ ಜನ ನಟರಿದ್ದಾರೆ. ಹಾಗಂತ ಹೇಳಿ ನಾನು ಇವರು ನನ್ನ ಅಣ್ಣವ್ರು ಮಾತಾಡ್ತಾ ಒಂದು ಮಾತು ಹೇಳಿದ್ರು, ಇದು ರಮ್ಮಿ ಆಟ ಹೊಸ ರೂಪ. ಏನು ಹೇಳಿ, ಇದು ಆನ್ಲೈನ್ ಬಂದು ಹೊಸ ರೂಪ ಮಾಡಿದ್ದಾರೆ ಸರ್. ಅಲ್ಲ ಆ ಬಾಧ್ಯ ಅವ್ರ ಮೇಲೆ ಬಂದಿರಲಿಲ್ಲ. ಅಲ್ಲ ಬಂದಾಗ ಅವ್ರ ವಿನಮ್ರ ಮುಂಚೆನೇ ದೂರ ಆಗಿದ್ರು, ಬಟ್ ಇವ್ರು ಗೊತ್ತಿಲ್ದಂಗೆ ಹೋಗಿ ವಾಪಸ್ ಬಂದ್ಬಿಟ್ಟು ಬೇಡ ಅಂತ ಅಡ್ವರ್ಟೈಸ್ಮೆಂಟ್ ಕೂಡ ಹಾಕ್ಬಿಟ್ಟಿದ್ರು. ಹೌದು ಸರ್, ಮಾಡ್ತಾ ಇದ್ದಾರೆ, ಬೇರೆಯವರೆಲ್ಲ ಮಾಡ್ತಾ ಇದ್ದಾರೆ. ಆದರೆ ಅದು ಅವರ ಒಂದು ಭಾವನೆ ಮತ್ತು ಅವರು ಆ ಸಿನಿಮಾದ ಮೂಲಕ ಮತ್ತು ನಮ್ಮ ಅಣ್ಣವರು ಹೇಳೋದ್ರ ಪ್ರಕಾರ ಅದು ಅವತ್ತಿನ ಕಾಲದ ಪಗಡೆ ಆಟ. ರಾಜ್ಯಗಳನ್ನೇ ಅಡ ಇಟ್ಟರು, ಹೆಂಡತಿ ಮಕ್ಕಳನ್ನೇ ಅಡ ಇಟ್ಟರು, ಎಲ್ಲ ಮಾಡ್ಕೊಂಡು ಬಂದರು. ಅವತ್ತಿನ ಕಾಲಘಟ್ಟಕ್ಕೆ ಅದು ಆ ರೀತಿಯಾದಂಥ ಆಟವಾಗಿತ್ತು. ಆ ಆಟ ಈಗ ಹೊಸ ಆವಿಷ್ಕಾರದಲ್ಲಿ ರಮ್ಮಿ ಆಟ ಆನ್ಲೈನ್ ಪ್ಲೇ ಅಂತ ಬರ್ತಾ ಇದೆ. ಈಗ ಅಂಕಿಅಂಶನೂ ಕೂಡ ಅಣ್ಣವ್ರು ಹೇಳಿದ್ರು, ಎಷ್ಟೆಷ್ಟು ಕೋಟಿಗಳು ಲಾಸ್ ಆಗ್ತಾ ಇದ್ದಾವೆ ಏನು ಅಂತ, ಎಷ್ಟೋ ಮನೆ ಮಠಗಳು ಹಾಳಾಗಿ ಹೋಗ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆನೂ ಕೂಡ ಎಲ್ಲವನ್ನೂ ಆ ಒಂದು ವಿಚಾರದಲ್ಲಿ ನಾನು ಲಾಸ್ಟ್ ಇವರು ನಮ್ಮ ಇದು ಆಡಿಯೋ ಇದು ಬಂದು ನಾನು ಟೀಸರ್ ತೋರ್ಸೋಕ್ಕೆ ಅಂತ ಬಂದಿದ್ದರು. ಅವಾಗ ಹೇಳಿದ್ದೆ, ದಯಮಾಡಿ ಈ ಚಿತ್ರವನ್ನು ರಮ್ಮಿ ಆಡೋರು ನೋಡ್ತಿರೋ ಬಿಡ್ತಿರೋ ಬೇಕಾಗಿಲ್ಲ, ಆದರೆ ಆ ಮಕ್ಕಳು ಏನು ಸಣ್ಣ ಮಕ್ಕಳಿದ್ದಾವೆ, ಇನ್ನು ಈಗ ಬೆಳೀತಾ ಇದ್ದಾವೆ, ಅವರ ತಂದೆ ತಾಯಿಗಳು ದಯವಿಟ್ಟು ಈ ಚಿತ್ರವನ್ನು ನೋಡಬೇಕು. ಅವರು ಮೊಬೈಲ್ಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಸೂಕ್ಷ್ಮವಾಗಿ ಸ್ಟಡಿ ಮಾಡಬೇಕು. ಆದಷ್ಟು ಅದನ್ನು ಅವಾಯ್ಡ್ ಮಾಡಿಸಿದ್ರೆ ಅವರ ಬದುಕುಗಳು ಮುಂದಿನ ದಿನಗಳಲ್ಲಿ ಸುರಕ್ಷಿತವಾಗಿ ವ್ಯವಸ್ಥಿತವಾಗಿ ಇರೋದಕ್ಕೆ ಸಾಧ್ಯವಾಗುತ್ತೆ. ಈಗ ನಾನು ಇವ್ರದ್ದು ಏನೇನು ಮಾಡಿದ್ದಾರೆ ಅಂತೆಲ್ಲ ಹೇಳಿದ್ರಲ್ಲ, ಅವತ್ತು ನನ್ನ ಹತ್ರ ಹೇಳಿದರು ಇವರೆಲ್ಲ. ಅದಕ್ಕೆ 15 ನಿಮಿಷ ನಾನು ಏನೂ ಮಾತಾಡಲಿಲ್ಲ. ಇವರು ಜೀವನದಲ್ಲಿ ಓದೋದು ಬಿಟ್ಟು ಸ್ಟಡಿ ಮಾಡೋದು ಬಿಟ್ಟು ಬೇರೆ ಏನೂ ಮಾಡಿಲ್ಲ ಸರ್ ಅಂತ ಈಗ ಇವ್ರಿಗೆ ಹೇಳ್ತಾ ಇದ್ದೆ. ಅಂದರೆ ಅಷ್ಟು ಒಂದು ಯಾವ್ದಾರ ವಿಚಾರಕ್ಕೆ ಕೈ ಹಾಕಿದ್ರೆ ಅದರ ಆಳ ಉದ್ದ ಅಗಲವನ್ನು ಸಂಪೂರ್ಣವಾಗಿ ಪರೀಕ್ಷಿಸಿ ಅದಕ್ಕೆ ಕೈ ಹಾಕ್ತಾರೆ ಅನ್ನೋದಕ್ಕೆ ಇವರು ಟೀಸರ್ನ ನಾನು ಇನ್ನೊಂದು ಬೇರೆ ಟೀಸರು ಕೂಡ ನೋಡಿದೆ. ಆಮೇಲೆ ಒಬ್ಬ ಡೈರೆಕ್ಟರ್ ಕಮ್ ಪ್ರೊಡ್ಯೂಸರ್ ಆಗಿ ಅವರು ಹೇಳಿದ ಅಷ್ಟೂ ವಿಚಾರಗಳು ಏನಿದ್ವಲ್ಲ ಅವನ್ನ ನೋಡಕ್ಕೆ ಹೋದಾಗ ಒಂದು ಸಾಮಾಜಿಕ ಕಳಕಳಿ ಅಂತಕ್ಕಂಥದ್ದು. ಈಗ ಚಿತ್ರದ ಮೂಲಕ ನೀವೇನು ಸಂದೇಶ ಕೊಡ್ತಾ ಇದ್ದೀರಿ ಅಂತ ನಮ್ಮ ಪತ್ರಕರ್ತರು ಭಾಳ ಜನ ಕೇಳ್ತಾರೆ, ಅದನ್ನು ಏನು ನಿಮ್ಮ ಚಿತ್ರದಲ್ಲಿ ಸಂದೇಶ ಏನಿದೆ ಅಂತೇಳಿ ಅಂತ. ಅದನ್ನು ನಾನು ಅನುಭವಿಸಿದ್ದೀನಿ. ಆಮೇಲೆ ನನಗೆ ಅದು ಬೇಕು, ಆ ಥರದ ಪ್ರಶ್ನೆಗಳು ಬೇಕು. ಏನು ಸಂದೇಶ ಕೊಡ್ತಾ ಇದ್ದೀವಿ ಅಂದರೆ ಅಟ್ಲೀಸ್ಟ್
ಮುಂದಿನ ದಿವಸದಲ್ಲಿ ರಮ್ಮಿ ಆಟ ಆಡೋದನ್ನು ನಿಲ್ಲಿಸುವಂಥ ಒಂದು ಪ್ರಶ್ನೆ ಸಂದೇಶವನ್ನು ಕೊಡ್ತಾ ಇದ್ದೀನಿ ಅಂತ ಹೇಳೋದಕ್ಕೂ ಕೂಡ ಒಂದು ಖುಷಿ ಆಗುತ್ತೆ. ನಾನು ಇನ್ನು ಉಳಿದ ಹಾಗೆ ಇಲ್ಲಿರ್ತಕ್ಕಂಥ ಎಲ್ಲ ನಟ ನಟಿಯರು ಅವರವ್ರ ವಿಚಾರಗಳನ್ನು ಅವ್ರು ಹೇಳ್ಕೊಂಡ್ರು. ಇಲ್ಲಿ ಸೂಕ್ಷ್ಮವಾಗಿ ನನ್ನ ಪತ್ರಕರ್ತ ಸ್ನೇಹಿತರು ಕೂಡ ಹೇಳಿದ್ರು ಬೇಗ ಮುಗಿಸಿ ಅಂತ, ಯಾಕಂದರೆ ಟೈಮ್ ಆಗುತ್ತಲ್ಲ ಅಲ್ಲ ಸೂಕ್ಷ್ಮತೆಯೂ ಕೂಡ ನನಗೆ ಅರ್ಥ ಆಗುತ್ತೆ. ಹಾಗೆಯೇ ಈ ಒಂದು ಓವರ್ ಆಲ್ ಇವರು ಒಂದು ದಿವಸ ಅದ ಟೀಸರ್ ಇನಾಗ್ರೇಷನ್ಗೆ ಅಂತ ಅಲ್ಲಿ ಆಫೀಸಿಗೆ ಕರೆದಾಗ ಇವರ ಜೊತೆನಲ್ಲಿ ಇಲ್ಲಿ ಬಂದಿರತಕ್ಕಂಥ ಅಷ್ಟೋ ಜನನೂ ಕೂಡ ಅಂದರೆ ಇವರ ಸಿನಿಮಾದಲ್ಲಿ ವರ್ಕ್ ಮಾಡಿದವ್ರನ್ನ 1 ಅವರಲ್ಲಿ ಎಲ್ಲರನ್ನೂ ಕರೆಸ್ಕೊಂಡ್ರು. ನಾನು ಹೇಳಿದೆ ಬ್ರದರ್ ನೀವು ಒಬ್ಬರೇ ಬರ್ತೀನಿ ಅಂತ ಹೇಳಿದ್ರಲ್ಲ ಅಂದೆ. ಇಲ್ಲ ಎಲ್ಲರೂ ಬೇಜಾರು ಪಡ್ಕೊಂತಾರೆ ಅಂದರೆ ಆ ಹಂಚಿ ತಿನ್ನೋವಂಥ ಒಂದು ಮನೋಭಾವನೆ, ಹಂಚಿಕೊಂಡು ತಮ್ಮ ಕೆಲಸ ಕಾರ್ಯಗಳನ್ನು ಹಂಚ್ಕೊಳ್ತಕ್ಕಂಥ ಆ ಮನಸ್ಥಿತಿ ಏನಿದೆಯಲ್ಲ ಅದು ಅವರಲ್ಲಿ ನನಗೆ ತುಂಬ ಖುಷಿ ಆಯಿತು. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಅವರೊಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ನಡೆಸ್ತಾ ಇದ್ದಾರೆ. ಆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ನು ಇವತ್ತಿನ ದಿನ ಆ ಒಂದು ಎತ್ತರಕ್ಕೆ ಬೆಳೆದರೂ ಕೂಡ ಅವರು ಈ ಸಾಮಾಜಿಕ ಕಳಕಳೆ ಅಂತಕ್ಕಂಥದ್ದು ಏನಿದೆ, ಜನಗಳನ್ನು ಎಚ್ಚರಿಸಬೇಕು, ಅವ್ರನ್ನ ಒಂದು ಸರಿದಾರಿಗೆ ತರಬೇಕು ಅಂತಕ್ಕಂಥ ಪ್ರಯತ್ನ ಇದೆಯಲ್ಲ, ಅದಕ್ಕೆ ಮೊದಲನೇದಾಗಿ ನಾನು ಅವರಿಗೆ ಚಿರಋಣಿಯಾಗಿರ್ತೀನಿ. ಜೊತೆಯಲ್ಲಿ ಈಗ ನನ್ನ ಕೆಲವು ನನ್ನ ಸ್ನೇಹಿತರು ನನ್ನ ಪತ್ರಕರ್ತ ಸ್ನೇಹಿತರು ಹೇಳಿದ್ರೆ ನೋಡ್ಕೊಂಡು ರಿಲೀಸ್ ಮಾಡಬೇಕಾಗಿತ್ತು ಅಂತ ಹೇಳಿದ್ರಲ್ವಾ. 177 ಕಂಟ್ರಿನಲ್ಲಿ ಸ್ಟ್ರೀಮಿಂಗ್ ಆಗ್ತಕ್ಕಂಥ ಒಂದು ಆ್ಯಪನ್ನು ಸಿನಿ ಬಜಾರ್ ಅಂತಕ್ಕಂಥ ಆ್ಯಪ್ನೊಂದಿಗೆ ಇವ್ರ ಜೊತೆ ಚರ್ಚೆ ಮಾಡಿಸಿದ್ದೀನಿ. ಥಿಯೇಟ್ರ್ ಆದಮೇಲೆ ನಿಮಗೆ ಚೆನ್ನಾಗಿದ್ದರೆ ಕಂಟೆಂಟು ಪೈರಸಿ ಬಂದೇ ಬರುತ್ತೆ. ಸೊ ಆ ಥಿಯೇಟ್ರ್ ಮುಗೀತಾ ಇದೆ ಅಂತ ಗೊತ್ತಾಗ್ತಿದ್ದಂಗೆ ಇಮಿಡಿಯೇಟ್ ಆಗಿ ಸಿನಿ ಬಜಾರಲ್ಲಿ ಅದು ಅಪ್ಲೋಡ್ ಆಗಬೇಕು. 177 ಕಂಟ್ರೀಸಲ್ಲಿ ಅದು ಟೆಲಿಕಾಸ್ಟ್ ಆಗುತ್ತೆ. ಅಷ್ಟೂ ಕಂಟ್ರಿನಲ್ಲಿರ್ತಕ್ಕಂಥವ್ರು ಆ ಸಿನಿಮಾವನ್ನು ಆನ್ಲೈನಲ್ಲಿ ನೋಡ್ಕೊತಾರೆ. ಯಾವುದೇ ಕಾರಣಕ್ಕೂ ಪೈರಸಿ ಆಗೋದಕ್ಕೆ ಅವಕಾಶ ಇಲ್ಲ. ಸೊ ಆ ಒಂದು ವ್ಯವಸ್ಥೆನೂ ಕೂಡ ಪರ್ಯಾಯವಾಗಿ ಇವ್ರಿಗೆ ಹುಡುಕಿ ಕೊಟ್ಟಿದ್ದೀನಿ. ಆ ನಿಟ್ಟಿನಲ್ಲಿ ಇವರೆಲ್ಲ ಕಾರ್ಯಪ್ರವೃತ್ತ ಆಗಿದ್ದಾರೆ. 100 ಭಾಗ ಸೇಫ್ ಆಗಲೇಬೇಕು ಸರ್. ಅಂದ್ರೆ ಎಕನಾಮಿಕ್ಸ್ ಸರ್, ಈಗ 177 ಕಂಟ್ರೀಸು ಇವರು ಯಾವುದೇ ರೈಟ್ಸ್ಗಳನ್ನು ಕೊಡಲ್ಲ. ಇವರು 1 ವಾರಕ್ಕೆ ಅಂತ ನಮ್ಗೆ ರೈಟ್ಸ್ ಕೊಡ್ತಾರೆ, ಏನು ಟೆಲಿಕಾಸ್ಟಿಂಗ್ ರೈಟ್ಸು. ಆ 1 ವಾರಕ್ಕೆ ಕೊಡ್ತಕ್ಕಂಥ ಟೆಲಿಕಾಸ್ಟಿಂಗ್ ರೈಟ್ಸು ಅಥವಾ 10 ಡೇಸು 50 ಡೇಸು ಏನೋ ಒಂದು ಮಾತಾಡ್ಕೊತೀವಿ. ಆ 177 ಕಂಟ್ರಿಯಿಂದ ಟೆಲಿಕಾಸ್ಟ್ ಆಗಿ ಯಾವುದೋ ಒಂದು ಕಂಟ್ರಿನಲ್ಲಿ ಕೂತ್ಕೊಂಡು ಅವನೊಂದು 40 ರೂಪಾಯಿನೋ 35 ರೂಪಾಯಿನೋ ಏನು ಫಿಕ್ಸ್ ಮಾಡಿರ್ತೀವೋ ಅದನ್ನು ಆನ್ಲೈನಲ್ಲಿ ಆ ಸಿನಿಮಾನ ನೋಡಿದ್ರೆ ಇವ್ರಿಗೇನು ಡ್ಯಾಶ್ ಬೋರ್ಡ್ ಕೊಟ್ಟಿರ್ತೀವಿ, ಆ ಡ್ಯಾಶ್ ಬೋರ್ಡಲ್ಲಿ ಅದು ರಿಫ್ಲೆಕ್ಟ್ ಆಗುತ್ತೆ. ಅದು ನೀವು ಯಾವ ಥರ ಮಾತಾಡ್ಕೊಂತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. 30-70, 40-60, ಇನ್ನು ಕೆಲವು 50-50. ಈಗ ಏನಾಗುತ್ತೆ, ಅದು ಥಿಯೇಟ್ರಿಕಲ್ ರಿಲೀಸ್ ಥರನೇ ಕೂಡ ಅದಕ್ಕೂ ಕೂಡ ಇವರು ಪಬ್ಲಿಸಿಟಿ ಮಾಡಬೇಕಾಗ್ತದೆ. ಈಗ ಆಲ್ರೆಡಿ ಪಬ್ಲಿಸಿಟಿ ಇದರಲ್ಲೇ ಸ್ಟಾರ್ಟ್ ಮಾಡಿದ್ದಾರೆ, ಸಿನಿ ಬಜಾರ್ ಅಂತ ಹೇಳಿ. ವಾಸು ಸರ್ ಅದೇ ಅದೇ ವಿಚಾರಕ್ಕೆ ಬರ್ತಾ ಇದ್ದೆ. ನಾನು ಬಂದು ಪಕ್ಕದಲ್ಲಿ ಕೂತಾಗ ವಾಸು ಸರ್ ಒಂದು ಮಾತು ಹೇಳಿದ್ರು, ನಮ್ಮ ನಿರ್ಮಾಪಕರಿಗೆ ನಿರ್ದೇಶಕರುಗಳಿಗೆ ಯಾಕೆ ಇಂಥ ಸಣ್ಣ ಇದು ಗೊತ್ತಾಗಲ್ಲ ಅಂದರು. ಏನಣ್ಣ ಅಂತ ಕೇಳಿದೆ. ಈಗ ನೀವೆಲ್ಲ ಅಲ್ಲಿ ನೋಡಿ ಇಲ್ಲಿ ಹಾಕಿದಿರಿ ಅದಕ್ಕೆ ಇಲ್ಲಿ ಚೇರ್ಗಳು ಹಾಕಿದ್ರೆ ಟೈಟ್ಲ್ ಎಲ್ಲೂ ಕಾಣ್ತಾ ಇಲ್ಲ ಅಲ್ವಾ. ಇದನ್ನ ಸಾಧ್ಯವಾದಷ್ಟು ಮೇಲ್ಗಡೆ ಹಾಕಿ ನೀವು ಅದನ್ನ ಆಸ್ ಇಟ್ ಈಸ್ ಕೆಳಗಡೆ ಇಟ್ಕೊಂಡು ಮಾಡ್ಕೊಂಡ್ರೆ ಪ್ರಾಬ್ಲಮ್ ಏನು ಅಂತ ಕೇಳಿದ್ರು. ಇಲ್ಲ ಸರ್, ಈ ಹಿಂದೆ ಕೆಲವರು ಕೇಳಿದೆ, ಅವರು ಇಲ್ಲ ಇವನ್ ತಗೊಂಡೋಗಿ ನಾವು ಮಾಲ್ಗಳಲ್ಲಿ ಇಡ್ತೀವಿ ಅಂತ ಹೇಳಿದ್ರು. ಮಾಲ್ಗಳಲ್ಲಿ ಇಟ್ಟರೆ ಮೇಲ್ಗಡೆ ಟೈಟ್ಲ್ ಕಾಣಲ್ವಾ ಅಂತ ಕೇಳಿದ್ರು. ನನಗೆ ಅವ್ರ ಉತ್ತರ ಕೊಡಕ್ಕೆ ಆಗಲಿಲ್ಲ. ಅಂದ್ರೆ ಇದು ಸಾಮಾನ್ಯವಾಗಿ ಇಂಥವನ್ನೆಲ್ಲ ಸೂಕ್ಷ್ಮತೆಗಳನ್ನ ಅರ್ಥ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಮುಂದೆ ಇಂಥ ತಪ್ಪನ್ನ ಮಾಡಕ್ ಹೋಗ್ಬೇಡಿ. ಸೊ ಎಲ್ಲ ಹೊಸ ನಟ ನಟಿಯರು, ರಾಘವ್ ಸೂರ್ಯ, ಅದೇ ನಮ್ದು ಅವ್ರದ್ದು ಡಿಬೇಟ್ಗಳಲ್ಲಿ ತುಂಬಾನೇ ನಡೀತದೆ. ಅಣ್ಣ ಅವ್ರದ್ದು ನಮ್ದು ಈ ಡಿಬೇಟ್ಗಳಲ್ಲಿ ಹೋದಾಗ ವ್ಯತಿರಿಕ್ತವಾದಂಥ ವಿಚಾರಗಳು ಇದ್ದೇ ಇರ್ತವೆ. ಸೊ ಆ ಸಂದರ್ಭದಲ್ಲಿ ನಾವು ಸ್ವಲ್ಪ ಉದ್ಯಮದ ಬಗ್ಗೆ ಮಾತಾಡಿದಾಗ ಸ್ವಲ್ಪ ಕಾನ್ಫ್ಲಿಕ್ಟ್ಗಳು ಏನೇ ಆಗಿದ್ರು ಕೂಡ ಅಂಥವ್ನ ಯಾವನ್ನೂ ತಲೆಯಲ್ಲಿ ಇಟ್ಕೊಳ್ಳೋದೇನೆ. ಅಣ್ಣದೇನೋ ಒಂದು ಐಡಿಯಾ ಕೊಟ್ಟರೆ ಬಣ್ಕರ್ನೋಗಿ ಹೆಂಗೆ ಹಿಡಿಬೇಕು ಅನ್ನೋದನ್ನು ಅಂತಲೂ ಕೂಡ ಹೇಳಿದ್ರೆ ಆಮೇಲೆ ಕೇಳ್ತೀನಿ, ಅದು ಹೊಡೆಯುತ್ತೆ. ಆಲ್ ದಿ ಬೆಸ್ಟ್. ರಮ್ಮಿ ಆಟ ಯಾವುದೇ ಒಬ್ಬ ವ್ಯಕ್ತಿಯ ವಿರುದ್ಧ ಅಲ್ಲ, ಅಥವಾ ಸಮಾಜವನ್ನ ತಿದ್ದತಕ್ಕಂತಹ ಒಂದು ಒಳ್ಳೆಯ ಪ್ರಯತ್ನ. ಆ ಪ್ರಯತ್ನಕ್ಕೆ ಮಾಧ್ಯಮದ ಎಲ್ಲ ಸ್ನೇಹಿತರು ಕೂಡ ಕೈ ಜೋಡಿಸಿ ಅವ್ರ ಕೈ ಹಿಡೀರಿ. ಆಮೇಲೆ ನಾನು ಭೇಟಿಯಾಗಿರ್ತಕ್ಕಂಥ ಇಷ್ಟು ವರ್ಷ, ನನ್ನ 35 ವರ್ಷದಲ್ಲಿ ಎಷ್ಟು ಜನ ಡೈರೆಕ್ಟರ್ಗಳನ್ನ ಭೇಟಿಯಾಗಿದ್ದೀನೋ, ನನಗೆ ಈಗ 30 ವರ್ಷದ ಕೆಳಗಡೆ ಇದ್ದಂಥ ಡೈರೆಕ್ಟರ್ಗಳನ್ನ ಭೇಟಿಯಾದಂಥ ಅನುಭವ ಇವ್ರನ್ನ ಭೇಟಿ ಆದಾಗ ಆಯಿತು. ನಿಮ್ಮ ವಯಸ್ಸು ಎಷ್ಟು ಸರ್?
47 ಅಂದಾಗ ನಾನು 30 ವರ್ಷದ ಕೆಳಗಡೆ ಭೇಟಿಯಾದ ಡೈರೆಕ್ಟರ್ಗಳನ್ನ ಭೇಟಿಯಾದಾಗ ನೀವು 15 ವರ್ಷದ ಹುಡುಗ ಅಲ್ವಾ? ಅವತ್ತಿದ್ದಂಥ ಡೈರೆಕ್ಟರ್ಗಳ ಭಾವನೆಗಳು ಏನಿತ್ತಲ್ಲ, ಆ ಥರದ ಭಾವನೆಗಳು, ಯೋಚನಾ ಲಹರಿಗಳು ನಿಮಗಿದಾವೆ. ಮುಂದಿನ ದಿನಗಳಲ್ಲಿ ನಿಮ್ಮ ಬತ್ತಳಿಕೆಯಿಂದ ಇನ್ನ ಒಂದಷ್ಟು ಸಮಾಜವನ್ನ ತಿದ್ದತಕ್ಕಂತಹ ಸಬ್ಜೆಕ್ಟ್ಗಳು ಬರಲಿ. ಮತ್ತೆ ಈಗ ಅವ್ರು ಕೇಳಿದ್ರು, ಅವ್ರನ್ನೆಲ್ಲಾರು ಜೊತೆಲಿ ಇಟ್ಕೊಂಡು ಆ್ಯಡ್ ಮಾಡ್ತಿ ಅಂತ ಹೇಳ್ತಾ, ಮತ್ತೆ ಇದೆ ಅಂತ ಅಷ್ಟೇ ಅಲ್ಲ, ನೀವು ನಿಮ್ಮ ಪ್ರಶ್ನೆಗೆ ನಾನು ಪೂರ್ವವಾಗಿರ್ತೀನಿ. ದಯಮಾಡಿ ಇವ್ರನ್ನೆಲ್ಲರೂ ಬಳಸ್ಕೊಂಡು, ಯಾಕಂದ್ರೆ ಸಕ್ಸಸ್ ಫಾರ್ಮುಲಾ ತುಂಬಾ ಇಂಪಾರ್ಟೆಂಟ್. ಒಂದು ಸಕ್ಸಸ್ ಆದ್ಮೇಲೆ ತಿರುಗಿ ಸೀಕ್ವಲ್ ಮಾಡೋಂಥ ಸಂದರ್ಭದಲ್ಲಿ ಜೊತೆಲಿ ಇಟ್ಕೊಂಡು ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ರೆಡಿ ಸರ್. ಬಂದ್ಕರ್ ಸರ್. ಕಂಬಾಲ ಒನ್ ಮೋರ್ ಬಾಲ ಅಂದ್ರೆ ನೀವು ಬಾಲ ಕಡೆ ನೋಡಿ. ಜಂಪ್ ಮಾಡ್ಬಿಡಿ. ಸಣ್ಣ ಬೇರೆ ಐ ನೆವರ್